ಆ ದೃಷ್ಟಿಯಲ್ಲಿ ನೋಡಿದರೆ ಶಾಸ್ತ್ರೀಯತೆ ಮತ್ತು ಜಾನಪದ ಇವೆರಡರ ಒಂದು ಸಮ್ಮಿಳಿತ ಒಂದು ಸಮನ್ವಯಗೊಂಡ ಸಿದ್ಧಾಂತ ರೂಪವಾಗಿ ಯಕ್ಷಗಾನ ಹುಟ್ಟಿಕೊಂಡಿದೆ ಅಂತ ಅನಿಸ್ತದೆ. ಯಕ್ಷಗಾನದ ಯಾವೆಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ ಮತ್ತು ತಾಳಮದ್ದಲೆ ಕ್ಷೇತ್ರವನ್ನು ಹಾಗೂ ವೇಷಧಾರಿಕೆಯನ್ನು ಆರಿಸಿಕೊಂಡವರ ಹಿನ್ನೆಲೆ ಏನು? ಯಕ್ಷಗಾನದಲ್ಲಿ ನಾನು ತಿಳಿದದ್ದು ಬಹಳ ಕಡಿಮೆ. ಮುಖ್ಯವಾಗಿ ನನಗೆ ಕುಣಿತ ಬರುವುದಿಲ್ಲ, ಸುಮ್ಮನೆ ಹೆಜ್ಜೆ ಹಾಕಬಲ್ಲೆ. ತಾಳದ ಬಿಡ್ತಿಗೆ ಮುಕ್ತಾಯ ಅಲ್ಲಿಗೆ ನಿಲ್ಲಿಸುವಷ್ಟು ಮಾತ್ರ ಬಿಟ್ಟರೆ ನಾನು ಒಬ್ಬ ಕುಣಿತಗಾರನಲ್ಲ. ಹಾಗಂತ ಆ ವಿಷಯದಲ್ಲಿ ನಾನು ಅಧಿಕಾರವಾಣಿಯಿಂದ ಹೇಳುವ ಸಾಮರ್ಥ್ಯವನ್ನು ಹೊಂದಿಲ್ಲ. ವೇಷಭೂಷಣದ ಬಗ್ಗೆ ನಾನು ಕಂಡ ಹಾಗೆ ಪಾರಂಪರಿಕವಾದ ವೇಷಭೂಷಣಗಳನ್ನು ಧರಿಸಿ ಒಂದು ವೇಷ ಪ್ರವೇಶ ಮಾಡಿದರೆ ಅದೆಂಥ ವೇಷ ಅಂತ ಕಲ್ಪಿಸುವ ಕಾಲ ಇತ್ತು. ಈಗ ದೇವೇಂದ್ರನ ವೇಷ ಅದು ಪ್ರವೇಶ ಮಾಡುವಾಗಲೇ ಅದರ ಆಭೂಷಣಗಳಿಂದಲೇ ಇದು ದೇವೇಂದ್ರ ಅಂತ ಗೊತ್ತಾಗುವ ಕಾಲ ಇತ್ತು. ಈಗ ಹಾಗಿಲ್ಲ, ಈಗ ಸ್ವಲ್ಪ ಮಾಡಿಫೈ ಆಗಿದೆ ಅಂತ ಅನಿಸ್ತದೆ. ಅಂದ್ರೆ ವೇಷಗಳ ನಡುವಿನ ಒಂದು ವಿಭಿನ್ನತೆ ಅಷ್ಟು ಸುಲಭವಾಗಿ ಕಾಣುವುದಿಲ್ಲ. ಅವರು ದೇವೇಂದ್ರ ಅಂತ ಹೇಳಿದ ಮೇಲೆ ದೇವೇಂದ್ರ ಅಂತ ಗೊತ್ತಾಗಬೇಕು. ಅಲ್ಲದೆ ಇದ್ರೆ ಅರ್ಜುನ ಪಾಂಡವಾಶ್ವಮೇಧದ ಅರ್ಜುನ, ಹೇಗೆ ಅರ್ಜುನ ಪ್ರವೇಶ ಆದ ಕೂಡ ವೇಷ ನೋಡಿದ್ರೆ ಅರ್ಜುನ ಅಂತ ಕಾಣಿಸ್ತಾ ಇತ್ತು. ಈಗ ಹಾಗೆ ಕಾಣುವುದಿಲ್ಲ. ಅದಕ್ಕೆ ಮಾಡಿಫಿಕೇಶನ್ ಕಾರಣ ಇರ್ಬೋದು, ಅಥವಾ ಅದನ್ನು ಆಕ್ಷೇಪಿಸಬೇಕಿದ್ರೆ ಅದೊಂದು ಫೌಂಡೇಶನ್, ಅದೊಂದು ಡೆಫಿನಿಷನ್ ಅಂತ ನಾವು ಕೊಡಬೇಕು. ಹಾಗೆ ಒಂದು ಡೆಫಿನಿಷನ್, ಒಂದು ವ್ಯಾಖ್ಯೆಯನ್ನು ಕೊಡುವುದು ಕಷ್ಟ. ಕೊಡಬಹುದು, ಕೊಟ್ಟರೆ ಅದನ್ನು ಪಾಲಿಸುವವರು ಕಷ್ಟ. ಜಾನಪದ ಕಲೆ ಆಗಿದ್ದರಿಂದ ನಾವು ವ್ಯಾಖ್ಯೆಗಳನ್ನು ಕೊಟ್ಟರು ಕೂಡ ಅದನ್ನು ಎಷ್ಟು ಜನ ಒಪ್ಪಿಕೊಳ್ಳುತ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಪುನಃ ಅದನ್ನು ಅದರ ನಿರ್ಧಾರ. ಹೌದು, ಯಾಕಂದ್ರೆ ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನ ಬಹಳ ಲಿಬರಲ್ ಆಗಿ ಹೋಗಿದೆ. ಹೌದು, ಇತ್ತೀಚಿನ ದಶಕಗಳಲ್ಲಿ ನೇರ ಹೇಳುವುದಿದ್ರೆ ಯಕ್ಷಗಾನದಷ್ಟು ಅತ್ಯಾಚಾರಕ್ಕೆ ಒಳಗಾದ ಕಲಾ ಪ್ರಕಾರ ಬೇರೆ ಇಲ್ಲ. ಎಲ್ಲ ಇದೆಯಲ್ಲ, ಯಾರು ಏನು ಮಾಡಿದ್ರು ಯಕ್ಷಗಾನ ಮಾಡಿಬಿಟ್ಟಿದೆ. ಈ ದಿನ ಭರತನಾಟ್ಯ ಕಾರ್ಯಕ್ರಮ ಇದೆ ಅಂತ ಒಂದು ಬ್ಯಾನರ್ ಹಾಕಿದ್ರೆ ಅಲ್ಲಿ ಭರತನಾಟ್ಯ ಬಿಟ್ಟು ಬೇರೆ ಏನನ್ನೂ ಮಾಡಿದ್ರು ಜನ ಸಹಿಸುವುದಿಲ್ಲ. ಯಾಕಂದ್ರೆ ಭರತನಾಟ್ಯ ನೋಡ್ಲಿಕ್ಕೆ ಬಂದವರು. ಈ ದಿನ ಯಕ್ಷಗಾನ ಇದೆ ಹಾಗಿದ್ರೆ ಅದರಲ್ಲಿ ಮಂಗ ಕುಣಿತ, ಸರ್ಕಸ್ ಎಂಥದ್ದು ಮಾಡಿದ್ರು ಯಕ್ಷಗಾನದ ಉಪಸ್ಥಿತಿ ಬಂದೋಗಿದೆ. ಹಾಗಾಗಿ ವೇಷಭೂಷಣಗಳ ಬಗ್ಗೆ, ಯಕ್ಷಗಾನದ ಆಟದ ಬಗ್ಗೆ ನನಗೆ ಹೇಳುವ ಅರ್ಹತೆ ಕಡಿಮೆ ಉಂಟು ಅಂತ ನಾನು ತಿಳಿತೇನೆ. ಸರಿ. ಜೊತೆಗೆ ತಾಳಮದ್ದಲೆ ಯಕ್ಷಗಾನ, ತಾಳಮದ್ದಲೆ ಇವತ್ತಿನವರೆಗೆ ಮಣಿವಂತಿಗೆಯನ್ನು ಕಾಪಿಟ್ಟುಕೊಂಡಿದೆ. ಅಂದ್ರೆ ಯಾವ ರೀತಿಯಲ್ಲಿ ಮಣಿವಂತಿಗೆಯನ್ನು ಕಾಪಿಟ್ಟುಕೊಂಡಿದೆ? ಪುರಾಣದ ಕಥೆಗಳು. ಹೌದು, ಕಾಲ್ಪನಿಕ ಸಾಮಾಜಿಕ ಬರಲಿಲ್ಲ, ದೇವತೆ ಇಲ್ಲ, ಇಷ್ಟವರೆಗೆ ಬರಲಿಲ್ಲ. ಬಂದ್ರೆ ಅದು ತಾಳಮದ್ದಲೆ ಆಗುವುದಿಲ್ಲ. ಮಾತ್ರ ಅಲ್ಲ, ಈಗ ಬುದ್ಧಿಜೀವಿಗಳಾದ ಪ್ರೇಕ್ಷಕರು ಯಕ್ಷಗಾನ ಬಯಲಾಟಕ್ಕಿಂತ ತಾಳಮದ್ದಲೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳುತ್ತಿದ್ರೆ ವರ್ಷಕ್ಕೆ ಸುಮಾರು 150ರಿಂದ 200 ತಾಳಮದ್ದಲೆಗಳಲ್ಲಿ ನಾನು ಭಾಗವಹಿಸ್ತೇನೆ. ಇದಿಷ್ಟರಲ್ಲಿಯೂ ಬರುವ ಪ್ರೇಕ್ಷಕರು ನಮಗಿಂತ ಬುದ್ಧಿವಂತರಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಯಕ್ಷಗಾನಕ್ಕಿಂತ ತಾಳಮದ್ದಲೆಗೆ ಇರುವ ಒಂದು ಟ್ರೆಂಡ್ ಅದು ಬಹಳ ದೊಡ್ಡದು ಅಂತ ಅನಿಸ್ತದೆ. ಮತ್ತೆ ನೀವು ಈ ಪ್ರಸಂಗ ರಚನೆಗೆ ತೊಡಗಿದ ಬಗ್ಗೆ ಅದಕ್ಕೆ ನಿಮಗೆ ಸ್ಫೂರ್ತಿ ಏನು? ಸ್ಫೂರ್ತಿ ಅಂದ್ರೆ ಆಸಕ್ತಿ ಇತ್ತು. ಈ ಆಸಕ್ತಿ ಮೂಡುವುದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಒಂದು ಪ್ರಸಂಗ ಬರೆದರೆ ಏನಾದೀತು ಅಂತ ಯೋಚಿಸ್ತಾ ಒಂದು ಕುಜುಂಬ ಕಾಂಜವ ಎಂಬ ತುಳು ಪ್ರಸಂಗ ಸುಮಾರು ನನ್ನ 22ನೇ ವಯಸ್ಸಿನಲ್ಲಿ, ನನಗೀಗ 57, ಅದನ್ನು ಬರೆದೆ. ಎಷ್ಟು ಸರಿ ಎಷ್ಟು ತಪ್ಪು ಅಂತ ಪ್ರಶ್ನೆ ಅಲ್ಲ. ಆ ಕಾಲಕ್ಕೆ ಅದು ಸುಮಾರು 75 ಪ್ರಯೋಗಗಳನ್ನು ಕಂಡಿತು. ಅಲ್ಲಿಂದ ಮೇಲೆ ಹಾಗೆಯೇ ಬರೀತಾರೆ. ಕೊನೆಗೆ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ ತುಳು ಪ್ರಸಂಗ ರಚನೆ ಅನ್ನೋದು ಬಹಳ ಒಂದು ಸುಲಭದ ದಂಧೆ, ಸುಲಭದ ವ್ಯವಹಾರ ಎಂಬಲ್ಲಿಗೆ ಬಂತು. ಬೆಳಿಗ್ಗೆ 10 ಗಂಟೆಯ ಮಾರ್ನಿಂಗ್ ಶೋ ಸಿನಿಮಾ ನೋಡಿ ಸಾಯಂಕಾಲ ಪ್ರಸಂಗ ಮಾಡುವ ಸ್ಥಿತಿಗೆ ಬಂದಾಗ ನಾನು ಅದನ್ನು ಬಿಟ್ಟೆ. ಯಾವುದು ಈ ಸಾಮಾಜಿಕ ಕಥೆಗಳನ್ನು ಪ್ರಸಂಗವಾಗಿಸುವುದನ್ನು ಬಿಟ್ಟು ಪೌರಾಣಿಕ ಕಥೆಗಳನ್ನು ಮಾತ್ರವೇ, ಅದರಲ್ಲಿ ಪೌರಾಣಿಕ ಕಥೆಗಳಲ್ಲಿ ಹೊಸತನವನ್ನು ಓಲ್ಡ್ ವೈನಿಂದ ನೀವು ಕೊಡಲಿ ಅಂತ ಹೇಳಿದ ಹಾಗೆ
ಹೊಸ ರೀತಿಯಿಂದ ಕೊಡುವ ಪ್ರಯತ್ನ ಮಾಡಿ ನಾವು ಯಶಸ್ವಿಯಾದರೆ ವರ್ಣವೈಷಮ್ಯ, ವಿಷಮ ಸಮರಂಗ, ಶಶಿವಂಶವಲ್ಲವಿ, ಶ್ರೀರಾಮ ಸೇತು, ಹೀಗೆ ಸುಮಾರು ಪ್ರಸಂಗಗಳನ್ನು ನಾವು ಬರೆದೆ. ಈಗ ಇತ್ತೀಚೆಗೆ ಆದಿಚುಂಚನಗಿರಿ ಮಹಾತ್ಮೆ ಪ್ರಯೋಗ ಆಗಿದೆ, ಪ್ರಿಂಟ್ ಆಗ್ತಾ ಇದೆ. ಈ ದೃಷ್ಟಿಯಲ್ಲಿ ನೋಡಿದ್ರೆ ಪ್ರಸಂಗ ರಚನೆಗೆ ನನಗೆ ಸ್ಫೂರ್ತಿ ಬಂದದ್ದು ನನ್ನಿಂದಲೇ. ಆದರೆ ಅದರ ಬೆಳವಣಿಗೆಯಲ್ಲಿ ಮತ್ತೆ ಕುಂಠಿತ ಆಗಲಿಕ್ಕೆ ಕಾರಣ ಈ ಸಾಮಾಜಿಕವಾಗಿ ಈಗ ಸಾಮಾಜಿಕ ಕಥೆಗಳನ್ನು ಬೇಕಾಬಿಟ್ಟಿಯಾಗಿ ಏನೇನೂ ಇಲ್ಲ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಸಿನಿಮಾ ಪದ್ಯಗಳನ್ನು ಭಾಗವತನ ಮುಂದೆ ತಂದಿಟ್ಟು ಈ ಪದ್ಯ ಹೇಳಿ ಅಂತ ಹೇಳ್ತಾನೆ ಪ್ರಸಂಗಕರ್ತ. ಭಾಗವತ ಪದ್ಯಗಳನ್ನು ಆಡ್ತಾನೆ. ಯಾಕೆ ಆಡ್ತಾನೆ? ಅವರಿಗೆ ಹೊಟ್ಟೆ ಕೊಡೋದು. ಅದು ಒಂದು ಬಿಟ್ಟರೆ ಬೇರೆ ಯಾವ ಕಾರಣವೂ ಇಲ್ಲ. ಪಟಾಪಟ ಗಾಳಿಪಟ ಅನ್ನೋದನ್ನು ಆಡ್ತಾನೆ. ಉಪಾಯ ಇಲ್ಲ, ನಾನು ಅದಕ್ಕೆ ಸಿದ್ಧ ಇಲ್ಲ. ಆದ್ದರಿಂದ ಆ ದಂಧೆಯನ್ನು ನಾನು ಬಿಟ್ಟೆ. ಕೇವಲ ಪೌರಾಣಿಕ ಕಥೆಗಳನ್ನು ಅಥವಾ ಚಾರಿತ್ರಿಕ ಛತ್ರಪತಿ ಶಿವಾಜಿ ಮಾಡಿದ್ದೇನೆ. ನಾನು ಬಹಳ ಒಳ್ಳೆಯ ರೀತಿಯಲ್ಲಿ ಓಡಿದ್ದೇನೆ. ಇಂಥದ್ದನ್ನು ಮಾಡಿದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ, ಮುಂದೆಯೂ ಮಾಡ್ತೇನೆ. ಆದರೆ ಸಾಮಾಜಿಕ ಕಥೆಗಳನ್ನು ಯಕ್ಷಗಾನಕ್ಕೆ ಅಳವಡಿಸಬೇಕಾದರೆ ಯಕ್ಷಗಾನಿಯಾಗಿ ಕೊಡಬೇಕಿದ್ರೆ ಸ್ವಲ್ಪ ಕಷ್ಟ ಇದೆ. ನಾನು ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕವನ್ನು ಯಕ್ಷಗಾನ ಮಾಡಿದ್ದೇನೆ. ಅದು ರತ್ನರಾಧಿಕೆ ಮಾಡಿದ್ದೇನೆ. ಆದರೆ ಅದನ್ನು ಯಕ್ಷಗಾನಕ್ಕೆ ಅಳವಡಿಸುವಾಗ ಸ್ವಲ್ಪ ಕಷ್ಟ ಆಯಿತು. ಯಾಕಂದ್ರೆ ಅದು ಇಂಗ್ಲಿಷ್ ನಾಟಕ. ಆ ಪಾತ್ರಗಳನ್ನು ಯಕ್ಷಗಾನದಲ್ಲಿ ಅಳವಡಿಸಬೇಕಾದ್ರೆ ಕಷ್ಟ ಆಯ್ತು. ಅದು ಫೇಲ್ ಆಯ್ತು. ಪ್ರೊಫೆಸರ್ KS ನಾರಾಯಣ ಆಚಾರ್ಯರ ಆಚಾರ್ಯ ಚಾಣಕ್ಯ ಎಂಬ ಕಾದಂಬರಿಯನ್ನು ಆಧರಿಸಿ ಅವರ ಲಿಖಿತ ಒಪ್ಪಿಗೆಯ ಮೇರೆಗೆ ನಾನು ಪ್ರಸಂಗವಾಗಿ ಪ್ರೊಡ್ಯೂಸ್ ಮಾಡಿದೆ. ಸಕ್ಸಸ್ ಆಯ್ತು. ಯಾಕಂದ್ರೆ ಅದು ಭಾರತೀಯ ಕಥೆ, ಯಕ್ಷಗಾನಕ್ಕೆ ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಕೆಲವು ಸಲ ಈ ಇಂಗ್ಲಿಷ್ ಕಥೆಗಳನ್ನೆಲ್ಲ ಹಾಗೆ ಆಗೋದಿಲ್ಲ ಅಂತಲ್ಲ. ಪಾಪಣ್ಣ ವಿಜಯ ಎಂಬ ಕಥೆ ಆಕ್ಚುಲಿ ಕಿಂಗ್ಲಿಯರ್, ಶೇಕ್ಸ್ಪಿಯರ್ನ ಕಿಂಗ್ಲಿಯರ್. ಆದ್ರೆ ಅದು ಈಗಲೂ ಜೀವಂತ ಆಗಿದೆ. ಯಾಕಂದ್ರೆ ಯಕ್ಷಗಾನಿಗಳಿಗೆ ಕೊಡಲಿಕ್ಕೆ ಮತ್ತೆ ಅಂಥ ಪ್ರಶ್ನೆಗಳು ಭೌಗೋಳಿಕದ ಡಿಫರೆನ್ಸ್ ಇಲ್ಲ, ಎಲ್ಲಿ ಕೂಡ ನೋಡ್ಬೋದು. ಅದು ಕೂಡ ಒಂದು ಕಾರಣ ಆಗಿರ್ತದೆ. ಅದು ಒಂದು ಕಾರಣ. ಮತ್ತೆ ಯಕ್ಷಗಾನಕ್ಕೆ ಅಳವಡಿಸಿಕೊಳ್ಳಬಹುದಾದ ಕಥೆಗಳು ಅಂತ ಇದೆ. ಯಕ್ಷಗಾನ ಒಂದು ಕಾರ್ಟೂನ್ ಅಂತ ಇದೆ. ಈಗ ಛತ್ರಪತಿ ಶಿವಾಜಿ ನಮ್ಮ ಕಲ್ಪನೆ ಹೇಗಿದೆ? ಶಿವಾಜಿ ವೇಷ ಇದೆ, ನಾವು ಕ್ಯಾಲೆಂಡರ್ ನೋಡಿದ ವೇಷವೇ. ಕಿರೀಟ ಕಟ್ಟಿಕೊಂಡು ಹೋದ್ರೆ ಶಿವಾಜಿ ಅಂತ ಹೇಳಿದ್ರೆ ಬಾಯಲ್ಲಿ ಹೇಳಬೇಕು ಅಂದ್ರೆ ಜನ ಹೋಗುವುದಿಲ್ಲ. ಆವಾಗ ವೇಷಭೂಷಣಗಳಲ್ಲಿ ಬದಲಾವಣೆ ಹಾಗೆ ಬದಲಾವಣೆ ಮಾಡಿದಾಗ ಯಕ್ಷಗಾನದ ಪಾರಂಪರಿಕ ಸೌಂದರ್ಯಕ್ಕೆ ತೊಂದರೆ ಬಂತು ಅಂತ ಒಂದು ವರ್ಗ ಹೇಳುವ ವರ್ಗ ಇರ್ತದೆ. ಆದರೂ ಅದನ್ನು ವಿರೋಧಿಸಿ ಆದರೂ ಛತ್ರಪತಿ ಶಿವಾಜಿ ಅನ್ನೋದು ಸಕ್ಸಸ್ ಆಯಿತು. ಹಾಗೆ ಕೆಲವು ಕಥೆಗಳು ಸಕ್ಸಸ್ ಆಗುವುದಿಲ್ಲ, ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಈಗ ಹೆಚ್ಚು ನಾನು ಹೊಸ ಪ್ರಸಂಗ ಅಂತೂ ಸರ್ವತಾ ಬರೆಯುವುದು. ಹೊಸ ಪ್ರಸಂಗ ಅಂದರೆ ಈ ಸಾಮಾಜಿಕ ಕಥೆಗಳನ್ನು ಅದಕ್ಕೆ ಹೋಗುವುದಿಲ್ಲ. ಪೌರಾಣಿಕ ಚಾರಿತ್ರಿಕರ ಬಗ್ಗೆ ಮಾತ್ರ ಯೋಚಿಸ್ತೀವಿ. ಪ್ರಸಂಗದ ಆಶಯ ಅಂದ್ರೆ ಏನು? ಅದನ್ನು ಈಡೇರಿಸುವ ಹೊಣೆಗಾರಿಕೆ ಯಾರು? ಅದೇ ಪ್ರಸಂಗ ಕರ್ತನಂದ ಅಥವಾ ಭಾಗವತನಂದ? ಅಲ್ಲ, ಪ್ರಸಂಗ ಕರ್ತನಂದು ಅಲ್ಲ, ಭಾಗವತನಂದು ಅಲ್ಲ. ಪ್ರಸಂಗದ ಆಶಯವನ್ನು ಜನರಿಗೆ ಮುಟ್ಟಿಸಬೇಕಾದ ಹೊಣೆಗಾರಿಕೆ ಕಲಾವಿದನ ಮೇಲೆ ಇರ್ತದೆ. ಈಗ ಕೆಲವು ಸಲ ಪ್ರಸಂಗಕ್ಕೂ ಮೂಲ ಕಥೆಗೂ ವ್ಯತ್ಯಾಸ ಇರ್ತದೆ. ಹೌದು, ಸರಿ. ಮೂಲ ಕಥೆಗೂ ಪ್ರಸಂಗಕ್ಕೂ ವ್ಯತ್ಯಾಸ ಇದ್ದಾಗ ಪ್ರಸಂಗ ಎನ್ನುವುದು ಟ್ರ್ಯಾಕ್. ಆ ಟ್ರ್ಯಾಕ್ ಅನ್ನು ಬಿಟ್ಟು ಹೋದ್ರೆ ಗಾಡಿ ಮುಗಿಸಿ. ಉದಾಹರಣೆಗೆ ಪಂಚವಟಿ ಪ್ರಸಂಗದಲ್ಲಿ ಮಾಯಾ ಶೂರ್ಪನಖಿಯಾಗಿ ಹೋಗ್ತಾಳೆ ಶೂರ್ಪನಖಿ. ಮೂಲ ರಾಮಾಯಣದಲ್ಲಿ ಹೇಗೆ ಉಂಟು ಅಂತ ಹೇಳಿದ್ರೆ, ರಾಮನ ಹತ್ರ ಹೇಳುವಾಗ ನಾನು ರಾವಣನ ತಂಗಿ, ನನ್ನ ಹೆಸರು ಶೂರ್ಪನಖಿ ಅಂತ, ನನಗೆ ಗಂಡ ಇದ್ದಾವ ಸತ್ತಿದ್ದಾನೆ, ನನಗೊಬ್ಬ ಮಗ ಇದ್ದಾನೆ, ನಾನು ನಿನ್ನನ್ನು ಬಯಸಿದ್ದೇನೆ ಅಂತಲೇ ಇದೆ. ಆದರೆ ಪ್ರಸಂಗದಲ್ಲಿ ಆಗಲ್ಲ. ಅತಿಕುಲವತಿ ನಾನು, ಪೃಥ್ವಿ ಪಾದಕ ನೀನು, ರತಿದೇವಿಗೆ ನಾನು, ಮನ್ಮಥ ನೀನು. ಮರೆಮಾಚಿ ಹೋಗ್ಬೇಕು. ಅಲ್ಲಿ ನೇರವಾಗಿ ನಾನು ರಾವಣನ ತಂಗಿ ಅಂತ ಹೇಳಿದ್ರೆ ಅಲ್ಲಿ ಕವಿಯ ಆಶಯವೂ ಸತ್ತೋಗುತ್ತದೆ, ಪ್ರಸಂಗದ ಉದ್ದೇಶವೂ ಸತ್ತೋಗುತ್ತದೆ. ನಮಗೆ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಪ್ರಸಂಗದ ಮೂಲಕವಾಗಿ ಕವಿ ಏನನ್ನು ಹೇಳಲಿಕ್ಕೆ ಬಯಸಿದ್ದಾನೆ ಅನ್ನೋದನ್ನು ಪ್ರೇಕ್ಷಕರಿಗೆ ಮುಟ್ಟಿಸುವುದು. ಅದರ ಅರ್ಥ ಮೂಲಕತೆಗೆ ಭಂಗ ಬರಬೇಕು ಅಂತಲ್ಲ, ಭಂಗ ಬಾರದೇ ಇದ್ದ ರೀತಿಯಲ್ಲಿ. ಯಾಕಂದ್ರೆ ತಾನು ಶೂರ್ಪನಖಿಂತ ಹೇಳಿದ್ರೆ ಆಗಬಹುದಾದ ಅಪಾಯ ಏನು ಯಕ್ಷಗಾನದಲ್ಲಿ, ಅಲ್ಲಿಗೆ ಮುಗಿಯುತ್ತದೆ, ಪ್ರಸಂಗ ಮುಂದೆ ಹೋಗುವುದಿಲ್ಲ.
ನಾಸಾಚ್ಛೇದನ ಆಗಬೇಕಾದದ್ದು ಮಾತ್ರ ಅಲ್ಲಿ ಕವಿಯ ಆಶಯ. ನಾಸಾಚ್ಛೇದನ ಮಾಡೋದಕ್ಕೆ ಹೀಗೆ ಹೋದ್ರೆ ಬಹಳ ಚಂದ, ಅಲ್ಲಿ ಕವಿಯ ಉದ್ದೇಶ ಮುಖ್ಯ. ಹಾಗಾಗಿ ಕವಿಯ ಆಶಯ ಮತ್ತು ಕಲಾವಿದನ ಹೊಣೆಗಾರಿಕೆ. ಪ್ರಸಂಗ ರಚನೆಯಲ್ಲಿ ತಮಗೆ ತೊಡಕು ಅಂತ ಅನ್ನಿಸಿರುವ ಅಂಶಗಳು ಯಾವುವು? ಉದಾಹರಣೆಗೆ ಈ ಛಂದಸ್ಸಾಗಲಿ, ರಾಗ, ತಾಳ, ಸಾಹಿತ್ಯ, ಮಾತ್ರಾಯಣ ಇತ್ಯಾದಿಗಳಲ್ಲಿ. ಪ್ರಸಂಗ ರಚನೆಯಲ್ಲಿ ರಾಗದ ಬಗ್ಗೆ ನನಗೇನು ಗೊತ್ತಿಲ್ಲ. ಆದರೆ ಒಂದು ಲಿಬರ್ಟಿ ಇದೆ ಪ್ರಸಂಗ ಬರೆಯುವವರಿಗೆ. ರಾಗ ಸಂಯೋಜನೆ ಪ್ರಸಂಗ ಬರೆದವರು ಮಾಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಅದು ಭಾಗವತರಿಗೆ ಸಂಬಂಧಿಸಿದೆ. ಯಾವ ಪದ್ಯವನ್ನು ಯಾವ ರಾಗದಲ್ಲಿ ಹಾಡಬೇಕು ಅನ್ನುವುದು ಆ ಸನ್ನಿವೇಶವನ್ನು ಆಧರಿಸಿ ಭಾಗವತರು ತೀರ್ಮಾನಿಸ್ತಾರೆ, ನಿರ್ಣಯಿಸ್ತಾರೆ. ಛಂದಸ್ಸು ಗೊತ್ತಿದೆ. ಆ ಛಂದಸ್ಸಿನಲ್ಲಿ ನಾವು ಬರೆದ ಪದ್ಯವನ್ನು ತಮಗೆ ಬೇಕಾದ ರಾಗದಲ್ಲಿ ಭಾಗವತರು ಹಾಡುವುದಕ್ಕಿದೆ. ಮತ್ತೊಂದು ಮಟ್ಟು ಅಂತ ಇರ್ತದೆ, ಸುರುಟಿ ಏಕ, ಮಧ್ಯಮಾವತಿ ತ್ರಿವುಡೆ. ಅಲ್ಲಿ ಮಧ್ಯಮಾವತಿ ರಾಗವೇ ಆಗಬೇಕೆಂದೇನೂ ಇಲ್ಲ, ಸುರುಟಿ ರಾಗವೇ ಆಗಬೇಕು ಅಂತ ಹೇಳಿದ್ರೆ ರಾಗ ಭಾಗವತರ ಸ್ವಂತ ಅವರ ಸ್ವಾತಂತ್ರ್ಯ. ನಾವು ಪ್ರಸಂಗ ಬರೆಯುವಾಗ ಹೆಚ್ಚಾಗಿ ಛಂದಸ್ಸನ್ನು ತಾಳವನ್ನು ಮಾತ್ರ ಆಧರಿಸಿ ಬರೆಯುತ್ತೇವೆ. ರಾಗ ನಿರ್ದೇಶನ ಮಾಡಬಲ್ಲವರು ಇದ್ದಾರೆ, ಮಾಡ್ತಾರೆ. ಉದಾಹರಣೆಗೆ ಬಟ್ಟಿಕೆರೆ ಪುರುಷೋತ್ತಮ ಪೂಜ್ಯರು ನಾವು ಕಂಡಾಗಿ ಬಹುಶಃ ರಾಗವನ್ನೂ ಸಹ ನಿರ್ದೇಶಿಸಬಲ್ಲ ಪ್ರಸಂಗಕರ್ತ. ನಮಗೆ ಆ ಕೆಪಾಸಿಟಿ ಇಲ್ಲ. ಹಾಗಂತ ಅದನ್ನು ನಾವು ಭಾಗವತರ ತಲೆ ಮೇಲೆ ರಂಗಸ್ಥಳದಲ್ಲಿ ಸಾರುವ ಮೌಲ್ಯಗಳು ಉನ್ನತ ಸ್ತರದಲ್ಲಿ ಇರಬೇಕಾದ್ರೆ ಯಾವ ಮಾರ್ಗವನ್ನು ಅನುಸರಿಸುವುದು ಒಳ್ಳೆಯದು? ಅಂದರೆ ಪ್ರಸಂಗ ಬರೆಯುವ ಸಂದರ್ಭದಲ್ಲಿ ಅಥವಾ ನಾವು ರಂಗದಲ್ಲಿ ಆ ಪ್ರಸಂಗವನ್ನು ತೋರ್ಪಡಿಸುವ ಸಂದರ್ಭದಲ್ಲಿ. ರಂಗಸ್ಥಳದಲ್ಲಿ ನಾವು ಕೊಡುವ ಸಂದೇಶ ಏನುಂಟು ಅದು ಸಮಾಜಕ್ಕೆ ಪಾಠವಾಗಿರಬೇಕು ಅಂತ ನಮ್ಮ ಉದ್ದೇಶ ಹೌದು. ಆದರೆ ಈಗ ಆಗ್ತದೆ ಅಂತಲ್ಲ. ಸತ್ಯ ಹರಿಶ್ಚಂದ್ರ ಪ್ರಸಂಗ ನೋಡಿದವರೆಲ್ಲ ಸತ್ಯವನ್ನೇ ಹೇಳ್ತಾರೆ ಅಂತ ವಿಶ್ವಾಸ ಇರಲಿಲ್ಲ. ಆದರೆ ಸತ್ಯ ಹೇಳದೇ ಇದ್ದರೆ ಏನಾಗುತ್ತದೆ ಅನ್ನೋದೊಂದು ಪಾಠ ಅಲ್ಲಿ ಸಿಗ್ತದೆ. ಹಾಗೆ ಒಂದು ಪಾತ್ರವಾಗಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪಾತ್ರ ಮಾಡಿ ಪಾತ್ರದ ಉನ್ನತಿಗೆಯನ್ನು ತೋರಿಸ್ತಾನೆ. ಪ್ರೇಕ್ಷಕ ಅದನ್ನು ಮನಸ್ಸಿನಲ್ಲಿ ತುಂಬಿಕೊಳ್ತಾನೆ. ಹಾಗಂತ ಅದನ್ನು ನೋಡಿದ ಪ್ರೇಕ್ಷಕರೆಲ್ಲ ರಾಮರಾಗುವುದಿಲ್ಲ. ಯಾಕಂದ್ರೆ ರಾಮ ಅವನ ಪ್ರಶ್ನೆ ಕೇವಲ ಪ್ರೇಕ್ಷಕರು ಮಾತ್ರವಲ್ಲ, ರಾಮನ ವೇಷ ಮಾಡಿದವರು ರಾಮ ಆಗಲಿಲ್ಲ, ವೈಯಕ್ತಿಕ ಜೀವನದಲ್ಲಿ ಆಗಲಿಲ್ಲ. ಹಾಗಾಗಿ ಸಂದೇಶವನ್ನು, ಆಶಯವನ್ನು ನಾವು ಮಾಧ್ಯಮವಾಗಿ ಮತ್ತೆ ಹೆಚ್ಚಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಯಕ್ಷಗಾನದಷ್ಟು ಒಂದು ಪ್ರಭಾವಶಾಲಿ ಶಿಕ್ಷಣದ ಮಾಧ್ಯಮ ಮೇಲೆ ಅವಿದ್ಯಾವಂತರು, ನಿರಕ್ಷರ ಪಕ್ಷಿಗಳು ಸಹ ಇವತ್ತು ರಾಮಾಯಣ ಮಹಾಭಾರತ ತಿಳಿದಿದ್ದಾರೆ ಅಂತಂದ್ರೆ ಅದು ಯಕ್ಷಗಾನದಿಂದ ಮಾತ್ರ. ಆ ಒಂದು ಆಶಯವನ್ನು ನಾವು ಮುಂದೆ ಸಾಗುವುದಕ್ಕೆ ಯಕ್ಷಗಾನ ರಂಗಸ್ಥಳವನ್ನು ಮಾಧ್ಯಮ ಆಗ್ತದೆ ಹೊರತು ಅದನ್ನು ಹೇರಲಿಕ್ಕೆ ಆಗುವುದಿಲ್ಲ. ಸ್ವೀಕರಿಸಿದರೆ ಸಂತೋಷ, ಬಿಟ್ಟರೆ ಪುರಾಣ ಕಥೆಗಳಿಗೂ ಯಕ್ಷಗಾನ ಪ್ರಸಂಗದ ಕಥೆಗಳಿಗೂ ಇರುವ ಭಿನ್ನತೆ ಹೇಗೆ ಸಮರ್ಥನೆ? ಯಾಕೆಂತಂದ್ರೆ ನೋಡಿ, ಈ ಪ್ರಹ್ಲಾದ ಚರಿತ್ರೆಯಲ್ಲಿ ಭಾಗವತದ ಕಥೆಗೆ ಅದು ಭಿನ್ನ ಆಗಿದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಹರಳೆಂದು ಬರೆಯುತ್ತಲೇ ಹರಿ ಎಂದು ಬರೆದೆ, ಇದೊಂದು ರೀತಿ ಏನು ವೈಚಾರಿಕತೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ನಿಮಗೆ ಅನಿಸಿದೆ? ವೈಚಾರಿಕ ಸಂಘರ್ಷ ಅನ್ನೋದಕ್ಕಿಂತ ಆವಾಗಲೂ ಆ ಒಂದು ರೀತಿಯ ಸಂಘರ್ಷ ಇತ್ತು ಅನ್ನೋದು ಮುಖ್ಯ. ಹೌದು, ಅದನ್ನು ಇತ್ತು. ಮತಾಂಧತೆ ಅನ್ನೋದು 21ನೇ ಶತಮಾನದಲ್ಲಿ ಮಾತ್ರ ಅಲ್ಲ, ಬಹಳ ಹಿಂದೆ ಇತ್ತು. ತಾನು ನಂಬಿದ್ದೆ ಸರಿ, ಹರನೇನು ಹರಿಯೇನು ಎಲ್ಲವೂ ಒಂದೇ ಅಂತ ತಿಳಿಯುವಷ್ಟು ಎತ್ತರಕ್ಕೆ ಏರಬೇಕಿದ್ದರೆ ಹಿರಣ್ಯಕಶಿಪುಗೆ ಅದು ಸಾಧ್ಯ ಆಗಲಿಲ್ಲ, ಪ್ರಹ್ಲಾದನಿಗೆ ಸಾಧ್ಯ. ಯಾಕಂದ್ರೆ ಗೋಡೆಯಲ್ಲಿ ದೇವರಿದ್ದಾನ ಅಂತ ಕೇಳಿದರೆ ಇದ್ದಾನೆ ಅಪ್ಪ ಅಂತ ಹೇಳಿದಾನು, ಮಾಡಿನಲ್ಲಿ ಇದ್ದಾನು ಅಲ್ಲೂ ಇದ್ದಾನೆ, ಕಂಬದಲ್ಲಿ ಇದ್ದಾನು ಅಲ್ಲೂ ಇದ್ದಾನೆ. ಕಂಬಕ್ಕೆ ಓದೆದ, ಕಂಬದಿಂದ ನರಸಿಂಹವು ಒಡೆದು ಬಂದ. ಒಂದು ವೇಳೆ ಕಂಬದಿಂದ ನರಸಿಂಹ ಒಡೆದು ಬಾರದೇ ಇರುತ್ತಿದ್ದರೆ ಏನಾಗ್ತಿತ್ತು, ಈ ಮಗುವಿನ ಮಾತು ಸುಳ್ಳಾಗ್ತಾ ಇತ್ತು. ಆವಾಗ ಭಗವಂತ ಇದ್ದಾನೆ ಅಂತ ಒಪ್ಪಿದ ಈ ಮಗುವಿನ ಮುಗ್ಧ ಮನಸ್ಸು ತಪ್ಪು ಹೋಗ್ತಾಯಿತು. ಆದ್ದರಿಂದಲೇ ಸತ್ಯಂ ವಿಧಾತು ನಿಜ ನೃತ್ಯ ಭಾಷಿತ. ಆ ದೃಷ್ಟಿಯಲ್ಲಿ ನೋಡಿದರೆ ಈ ರೀತಿಯ ಮತೀಯ ಸಂಘರ್ಷಗಳು ಬಹಳ ಹಿಂದೆಯೇ ಇದ್ದದ್ದು. ಅದರಲ್ಲಿ ಯಾವುದು ಮೇಲು ಯಾವುದು ಕೀಳು ಅನ್ನುವುದನ್ನು ತೀರ್ಮಾನಿಸುವುದಕ್ಕಿಂತ ಅದೆಲ್ಲರ ಸಮನ್ವಯಕ್ಕಾಗಿ ರಾಮ ಮಂತ್ರ ಹುಟ್ಟಿಕೊಂಡಿತು
ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಇರ್ತದೆ. ಅದು ನವರಾತ್ರಿಗಳಿಗೋಸ್ಕರ ಮಾಡಿದ್ದಾರೆ ಅಂತ ನಾವು ಇಟ್ಕೊಳ್ಬೋದು. ಕೆಲವು ಸಲ ಪ್ರಕ್ಷಿಪ್ತ ಭಾಗವನ್ನು ನಾವು ಬಳಸುವುದು, ಆದರೆ ಮೂಲ ಕವಿಯ ಆದೇಶ ಆಶಯ ಏನುಂಟು ಅದಕ್ಕೆ ದೋಷ ಬಾರದೇ ಇದ್ದಾಗಿ ನಡ್ಕೊಳ್ಬೇಕಾದ ಮುಖ್ಯ. ಸರಿ. ವ್ಯಾಸರು ವಾಲ್ಮೀಕಿಯು ಅಂಥವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ಈ ದೇಶದ ಸಂಸ್ಕಾರಕ್ಕೊಂದು ಬೆನ್ನೆಲುಬಾಗಿ ಕೊಟ್ಟ ಇದನ್ನು ನಮಗೆ ಬೇಕಾದಾಗ ನಾವು ಬಳಸಿಕೊಳ್ಳುವಾಗ ಬೇಕಾಬಿಟ್ಟಿಯಾಗಿ ಬಳಸಿಕೊಳ್ಳಬಾರದು. ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ವಿಜೃಂಭಿಸುವಂತೆ ಮಾಡಿರುವುದು ಅದು ಪ್ರಸಂಗಕರ್ತರೋ ಅಥವಾ ಪಾತ್ರಧಾರಿಗಳು ಸರಿಪಡಿಸಬೇಕಾದ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದೆ? ಪ್ರಸಂಗಕರ್ತರು ಅಲ್ಲ. ಯಾಕಂದ್ರೆ ಕೆಲವೊಂದು ಕಡೆ ಈ ಶ್ರೀಕೃಷ್ಣ ಸಂಧಾನ ಪ್ರಸಂಗವನ್ನು ನೋಡಿದಾಗ ಅಲ್ಲಿ ದುರ್ಯೋಧನ ಕೃಷ್ಣನಲ್ಲಿ ಕೆಲವೊಂದು ಪದ್ಯಗಳು ಉಂಟು ಆ ರೀತಿ ಕೇಳುವಂಥದ್ದು. ಆಗ ಅವನು ಕಲಾವಿದ ಅದನ್ನು ದೊಡ್ಡ ಮಾಡಿದೆ. ಅಲ್ಲಿ ಪ್ರಸಂಗಕರ್ತನ ದೋಷ ಅಲ್ಲ, ಕುಮಾರವ್ಯಾಸನ ದೋಷ. ಶ್ರೀಕೃಷ್ಣ ಸಂಧಾನ ಪ್ರಸಂಗ ಕುಮಾರವ್ಯಾಸ ಭಾರತವನ್ನು ಆಧರಿಸಿ ಉಂಟು. ಕುಮಾರವ್ಯಾಸ ತನ್ನ ಇಡೀ ವ್ಯಾಸ ಭಾರತವು ಬರೆದ ಕರ್ನಾಟಕದ ಮಂಜರಿಯಲ್ಲಿ ಎಲ್ಲಿಯೂ ಕೌರವನನ್ನು ದುರ್ಯೋಧನ ಅಂತ ಹೇಳಿಲ್ಲ, ಸುಯೋಧನ ಅಂತ ಹೇಳಿದ್ರು. ಅವ ಹೈಲೈಟ್ ಮಾಡಿದ, ಅಪ್ಲಿಫ್ಟ್ ಮಾಡಿದ. ಕರ್ಣನನ್ನು ಅಪ್ಲಿಫ್ಟ್ ಮಾಡಿದ. ಪ್ರೊಫೆಸರ್ KS ನಾರಾಯಣಾಚಾರ್ಯರ ಮಹಾಭಾರತ ಪ್ರಪಂಚ ಅಂತ ಒಂದು ಪುಸ್ತಕವನ್ನು ಓದಿದ್ರೆ ನಮ್ಗೆ ಅರ್ಥ ಆಗ್ತದೆ. ಕೌರವನನ್ನು ಕರ್ಣನನ್ನು ಇಂಥವನನ್ನು ವೈಭವೀಕರಿಸುವುದಕ್ಕೆ ಕವಿಯಾದರು ಪ್ರಯತ್ನಿಸಿದ್ದಾನೆ. ಅವನು ಮೂಲ ಕವಿ, ವೇದವ್ಯಾಸರಲ್ಲ, ಕುಮಾರವ್ಯಾಸ. ಅವನನ್ನು ತಪ್ಪು ಅಂತ ಹೇಳಿಕ್ಕೆ ನಾವು ಅವರಿಗಿಂತ ದೊಡ್ಡ ಜನ ಅಲ್ಲ. ಆದರೆ ಅದನ್ನು ಆಧರಿಸಿ ಪ್ರಸಂಗ ಬರೆದಾಗ ನನ್ನ ಒಳಗಿದ್ದು ನೀನು ಗನ್ನಗತಕದಲ್ಲಿ ಸಂಧಿಯನ್ನು ಮುರಿಯಿತು, ಈಗ ಸಂಧಿ ಮಾಡುವಂತ ಹೇಳಿದ್ದು ತಾನೇ ಗೌರವ. ಮನೆತನಕ್ಕೆ ಬಂದ ಸೊಸೆಯ ಸೀರೆ ಬಿಚ್ಚಿಸುವುದಕ್ಕೆ ತಯಾರಾದವರಿಗೆ ಅಂತ ಜ್ಞಾನ ಹೇಗೆ ಬರುತ್ತದೆ? ಆ ದೃಷ್ಟಿಯಲ್ಲಿ ಅದು ಪ್ರಸಂಗ ಬರೆದ ಕವಿಯದ್ದು ತಪ್ಪಲ್ಲ. ಸ್ವಲ್ಪ ಮಟ್ಟಿಗೆ ಕಲಾವಿದ ತಪ್ಪಿದ್ದಾನೆ ಅನ್ನೋದಕ್ಕಿಂತ ಬುದ್ಧಿವಂತಿಕೆ ತೋರಿಸಿದ್ದಾನೆ ಅಂತ ಹೇಳ್ಬೋದು. ಈಗ ಶ್ರೇಣಿ ಅಂತವರು ರಾವಣ ಮಾಡಿದರೆ ರಾಮನೇ ಸಣ್ಣವಾಗುವುದು. ಅದನ್ನು ನಾನು ಒಂದು ಸಲ ಹೇಳಿದ್ದೇನೆ. ನಿಮ್ಮಂಥವರು ಹೇಳುವಾಗ ಅದು ನಮಗೆ ಹೌದು ಅಂತ ಅನ್ನಿಸ್ತದೆ, ಆದರೆ ಅದು ಹೌದಿಲ್ಲ. ಆದರೆ ನಾನು ರಾವಣನ ವಕಾಲತನ್ನು ವಹಿಸಿಕೊಂಡ ಕಾರಣ ಅಂತ ಹೇಳಬೇಕಾಗಿ ಬರ್ತದೆ. ಅದು ಅವರ ಬುದ್ಧಿವಂತಿಕೆಗೆ ಸಂಬಂಧಿಸಿದ್ದು. ಆದರೆ ಸಾಯುವ ಕಾಲಕ್ಕೆ ಅದು ರಾವಣನೇ ಸಾಯಬೇಕು, ರಾಮ ಸಾಯಲಿಕ್ಕಾಗುವುದಿಲ್ಲ. ಖಳನಾಯಕನೇ ಅದನ್ನು ವೈಭವೀಕರಿಸುವುದು ಸಾಗಿಲ್ಲ. ಪ್ರಸಂಗದಲ್ಲಿ ಇರುವ ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕಥಾ ಲೋಪಭಾಗದಂತೆ ಬಿಟ್ಟರೆ ಕವಿಗೆ ಅಪಚಾರ ಅಂತ ಆಗುತ್ತದೆ. ಉದಾಹರಣೆಗೆ ನೋಡಿ, ಕೆಲವು ಪ್ರಸಂಗಗಳಲ್ಲಿ ಹೆಸರುಗಳು ಬೇಡ, ಗುರುಪತ್ನಿಯನ್ನೇ ಮೋಹಿಸುವ ಶಿಷ್ಯನ ಕಥೆ ಪುರಾಣಂತೆ ಆದರೂ ಕೂಡ ಇಂದಿನ ಜನಾಂಗಕ್ಕೆ ಆಗುವಾಗ ಈ ಕಥೆಯಿಂದ ಲಭಿಸುವ ಉನ್ನತ ಮೌಲ್ಯವಾದರೂ ಏನು? ಇಂಥ ಅನೇಕ ಕಥೆಗಳನ್ನು ಪ್ರಸಂಗದಿಂದ ಕೈ ಬಿಡುವುದು ಒಳ್ಳೆಯದು ಅಂತ ಅನಿಸಿದೆ. ಅಲ್ಲ, ಪುರಾಣದೇ ಹೌದು, ಆದರೂ ಕೂಡ ಪ್ರಸಂಗವನ್ನು ಅನ್ನದೇ ನಾನೇ ಬರೆದದ್ದು. ಆದರೆ ಅದನ್ನು ಆದರ್ಶ ಅಂತ ತಿಳ್ಕೊಳ್ಬಾರದು. ಈಗ ನಿಯೋಗ ಪದ್ಧತಿ ಅಂತ ಉಂಟು. ನಿಯೋಗ ಪದ್ಧತಿ ಅನ್ನುವುದನ್ನು ಬಹಳ ಹಿಂದೆ ಸೂರ್ಯವಂಶದ ವೇನ ಅಂತ ಒಬ್ಬ ಚಕ್ರವರ್ತಿ ಅದನ್ನು ಅನುಷ್ಠಾನಗೊಳಿಸಿದ. ಅತ್ಯಂತ ಅನಿವಾರ್ಯ ಸ್ಥಿತಿಯಲ್ಲಿ ಮಾತ್ರವೇ ತನ್ನ ಗಂಡನಿಗೆ ಪುರುಷತ್ವ ಇಲ್ಲದೆ ಇದ್ದರೆ ಇನ್ನೊಬ್ಬನಿಂದ ಎಂಥವನಂತದಕ್ಕೆ ಲಕ್ಷಣ, ಅಂಥವನಿಂದ ಸಂತಾನವನ್ನು ಪಡೆಯಬಹುದಾಗಿದೆ ಎಂಬಲ್ಲಿ ಮನು ಸ್ಮೃತಿಕಾರನಾದ ಮನು ಹೇಳಿದ್ದಾನೆ. ಈ ಯುಗಕ್ಕೆ ಮಾತ್ರ, ಮುಂದಿನ ಯುಗಕ್ಕಲ್ಲ. ಅವತ್ತು ಅವ ಮಾಡಿದ್ದಾನೆ ಹೇಳಿ ಇವತ್ತು ನಾವು ಮಾಡುವುದಲ್ಲ. ಹಾಗೆ ಗುರುಪತ್ನಿಯನ್ನು ಚಂದ್ರ ಕೂಡಿದ ಎಂಬುದರಿಂದ ಅದನ್ನು ಈಗ ಮಾಡಲಿಕ್ಕಿದ್ದಲ್ಲ. ಚಂದ್ರ ವಂಶದ ಬೆಳವಣಿಗೆಯನ್ನು ಸಾಧ್ಯ ಅಂತ ಯೋಚಿಸಿದರೆ ಅದೊಂದು ದೋಷವಾಗಿ ಪರಿಣಮಿಸಿದ್ದನ್ನು ನಾವು ಕಾಣ್ತೇವೆ. ಆ ಮೂಲಕವಾಗಿ ಚಂದ್ರವಂಶಕ್ಕೆ ಅಭ್ಯುದಯ ಕಾಣಲಿಲ್ಲ, ಎಲ್ಲೆಲ್ಲಿಯೂ ಕ್ಷಯವೇ ಕಂಡದ್ದನ್ನು ನಾವು ಗಮನಿಸ್ತೇವೆ. ಹಾಗಂತ ಅದು ಸರಿಯೋ ತಪ್ಪೋ ಎನ್ನುವುದಕ್ಕೆ ಪುರಾಣದಲ್ಲಿ ಉಂಟು ಅಷ್ಟೇ ನಾವು ಆಧಾರವನ್ನು ಕೊಡಬಹುದು. ಯಾಕಂದ್ರೆ ಸರಿಯಲ್ಲ ಹೇಳಿಕೆ ಪುರಾಣ ಒಪ್ಪುವುದಿಲ್ಲ, ತಪ್ಪು ಅಂತ ಹೇಳಿಕೆ ಆಗುವುದಿಲ್ಲ. ಸರಿ ಅಂತ ಹೇಳಿಕೆ ಈ ಕಾಲಕ್ಕಲ್ಲ, ಅದಕ್ಕೆ ಒಂದು ಸಮಾಧಾನ ಹೇಳಬಹುದು. ಅದು ಆ ಕಾಲಕ್ಕೆ ಮಾತ್ರ ಸೀಮಿತ ಅಥವಾ ಆ ಸ್ಥಿತಿಗೆ ಮಾತ್ರ ಸೀಮಿತ. ಯಕ್ಷಗಾನ ಕವಿಗಳನ್ನು ಉಲ್ಲೇಖಿಸದೆ ಕೇವಲ ಹಿಮ್ಮೇಳದವರನ್ನು ಮುಮ್ಮೇಳದವರನ್ನು ಮಾತ್ರ ಪ್ರಚಾರದಲ್ಲಿ ಮೆರೆಯಿಸುವುದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದ್ರೆ ಕವಿ ಯಾವುದೇ ಪ್ರದರ್ಶನ
ಪ್ರಶ್ನೆ ನನಗೆ ಮನೆಯವರು ಕೇಳಿದ್ರು. ಒಂದು ಪ್ರಸಂಗ ಅದಕ್ಕೆ ನಾನು ಹೇಳಿದೆ, ಪ್ರಸಂಗ ಬರೆದವರದ್ದು ನೀವೊಂದು ಒಪ್ಪಿಗೆ ಪಡಿಬೇಕು. ಅದಕ್ಕೆ ಅವರು ಪ್ರಿಂಟ್ ಆಗಿದೆ. ಪ್ರಿಂಟ್ ಆಗಿದ್ದರೆ ಪ್ರಿಂಟಿನ ಫಸ್ಟ್ ಸೆಕೆಂಡ್ ಪೇಜಿನಲ್ಲಿದ್ದರೆ ಹಕ್ಕುಗಳು ಯಾವುದು ಅಂತ ನೋಡಿ. ನಾಳೆ ನಿಮ್ಮ ಮೇಲೆ ಕಾನೂನು ರೀತಿಯ ಮುಂದುವರಿಯಬಹುದಾಗಿದೆ. ಆದರೆ ದೊಡ್ಡ ದುರಂತ ಹೇಳಿದರೆ ಅದೇ ರೀತಿ ಕವಿಯನ್ನು ನಾವು ಅವಲಂಬಿಸಿ ಅಥವಾ ಒಪ್ಪಿಗೆಯನ್ನೇ ಪಡೆಯದೇ ಹೋದಾದರೆ ಒಬ್ಬ ವ್ಯಾಸನಿಗೂ ವಾಲ್ಮೀಕಿಗೂ ಎಷ್ಟು ಕೋಟಿ ರಾಯಲ್ಟಿ ಕೊಡಬೇಕಾದಿತ್ತು. ಸಿಕ್ಕಿದವರೆಲ್ಲ ರಾಮಾಯಣ ಬರೆದರು. ಯಾರು ರಾಮಾಯಣ ಬರೆದರು ಅದಕ್ಕೆ ಆಧಾರ ವಾಲ್ಮೀಕಿ ರಾಮಾಯಣ. ಸಿಕ್ಕಿದವರೆಲ್ಲ ಮಹಾಭಾರತ ಮಾಡಿದರು. ಕಾರಣ ಮೂಲ. ಹಾಗಾಗಿ ಕವಿಯ ಹೆಸರನ್ನು ಬಿಡುವುದು ಪ್ರತಿಶತ. ಅಂದ್ರೆ ನಾನೇ ಅವರ ಒಪ್ಪಿಗೆ ಪಡೆಯುವುದು ಬಿಡುವುದು ಅದಾದರೂ ಬಿಡುವ. ಕೊನೆಯ ಪಕ್ಷ ನಾವು ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಇಂಥವರ ಈ ಪ್ರಸಂಗ ಇವರು ರಚಿಸಿದ್ದು ಅಂತ ಹೇಳಿ ಅದು ಪ್ರಸಂಗ ಶುರು ಮಾಡೋದು ಒಳ್ಳೆಯದಲ್ವಾ? ಮಾಡಲೇಬೇಕು. ಮಾಡುವುದು ಒಳ್ಳೆಯದಲ್ವಾ ಎನ್ನುವುದಕ್ಕಿಂತ ಮಾಡಲೇಬೇಕು, ಮಾಡತಕ್ಕದ್ದು. ಮಾಡದೇ ಇದ್ರೆ ಈಗ ನನ್ನ ಪ್ರಸಂಗ, ನನ್ನದೇ ಒಂದು ಪ್ರಸಂಗವನ್ನು ನನಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಈಗ ಸುಮಾರು 10 ಮೇಳದವರು ಆಡ್ತಾ ಇದ್ದಾರೆ. ವಿಷಯ ಪೌರಾಣಿಕ ಪ್ರಸಂಗ ಸರಿ ನಾನು ಮಾಡಿದ ವರ್ಣವೈಷ ಎಲ್ಲರೂ ಆಡ್ತಾ ಇದ್ದಾರೆ. ಒಂದು ಸಲ ಅದನ್ನು ತನ್ನ ಮನೆಯಂಗಳದಲ್ಲಿ ಆಡಿಸಿದವರೇ ನನಗೆ ಫೋನ್ ಮಾಡಿ ಹೇಳಿದರು, ನಿಮ್ಮ ಪ್ರಸಂಗ ಭಾರಿ ಒಳ್ಳೆಯದಾಗಿದೆ. ಯಾವುದು ಒಂದು ವಿಷಮ ಸಮಾರಂಗ ಯಾರು ಆಡಿದ್ದು ಇಂಥ ಮೇಳದ ಹೆಸರು ಬೇಡ. ನನ್ನ ಹತ್ರ ಕೇಳಿಲ್ಲ, ಯಾಕಂದ್ರೆ ಅದು ಜೆರಾಕ್ಸ್ ಮಾಡಿ ಒಂದು ಕಾಪಿ ಲೀಕ್ ಔಟ್ ಆದರೆ ಅದು ಆಡ್ತಾ ಇರ್ತಾರೆ. ಕೇಳಬೇಕಾದ ಸೌಜನ್ಯ ಅವರು ಕೇಳದೇ ಇದ್ರೆ ಮತ್ತೆ ಅವರ ಬಗ್ಗೆ ರೀತಿ ನಮಗೆ ಗೊತ್ತಿರುವುದಿಲ್ಲ. ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕ ಅಂತ ನಿಮಗೆ ಅನ್ನಿಸ್ತದ ಅಥವಾ ಮಾರಕ ಅಂತ ಅನ್ನಿಸ್ತದ? ಮಾರಕ ಅಲ್ಲ. ಯಕ್ಷಗಾನಕ್ಕೆ ಪೂರಕವಾಗಿ ಪುರಾಣೇತರ ಕಥೆಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಈಗ ನಾವು ಅಕ್ಷರ ವಿಜಯ ಅಂತ ಮಾಡಿದ್ದೇವೆ. ಘೋರ ಮಾರಕ ಅಂತ ಕೋಳಿ ಭಾಸ್ಕರ ಒಂದು ಸೆಟ್ ಮಾಡಿದ್ರು. ಈ ಸಾಮಾಜಿಕವಾದ ಈಗಿನ ಬೆಳವಣಿಗೆಗೆ ಆಧರಿಸಿ ಕುಟುಂಬ ಯೋಜನೆಗೆ ಸಂಬಂಧಿಸಿದ ಇದೆಲ್ಲ ಮಾಡಲಿಕ್ಕೆ ಬರ್ತದೆ. ಆದರೆ ಅದನ್ನು ಯಕ್ಷಗಾನೀಯ ಮಾಡಿಕೊಳ್ಳುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಪ್ರಸಂಗಕರ್ತ ಮಾಡಬೇಕು. ಘೋರ ಮಾರಕ ಎನ್ನುವುದನ್ನು ಒಂದು ರಾಕ್ಷಸ ವೇಷ ಮಾಡಲಿಕ್ಕಾಗ್ತದೆ. ಅಕ್ಷರ ವಿಜಯ, ಅಕ್ಷಯ ಎನ್ನುವುದು ಗುಂಡು ವೇಷ, ಅಕ್ಷರ ಎನ್ನುವುದು ಗುಂಡು ವೇಷ ಅಂತ ಮಾಡಲಿಕ್ಕಾಗ್ತದೆ. ಹಾಗೆ ಮಾಡಿ ಸಂದೇಶವನ್ನು ಕೊಡಬಹುದು. ಪುರಾಣದೇ ಕಥೆ ಆಗಬೇಕು ಅಂತಲ್ಲ, ಆದರೆ ಆ ಕಥೆ ನಾವು ಬಳಸಿಕೊಳ್ಳುವ ಕಥೆ ಯಕ್ಷಗಾನಕ್ಕೆ ಒಗ್ಗುವುದು ಮುಖ್ಯ. ವೇಷಧಾರಿಯಾಗಿ ಮತ್ತು ಯಕ್ಷ ಕವಿಗಾಗಿ ತಾಗೆ ಎದುರಾದ ಸವಾಲುಗಳೇನು ಇಲ್ಲಿಯವರೆಗೆ? ಆ ಸವಾಲುಗಳೇನು ನನಗೆ ಒದಗಲಿಲ್ಲ, ಎದುರಾಗಲಿಲ್ಲ. ವೇಷಧಾರಿಯಾಗಿ ನಾನು ಎಲ್ಲೂ ಸೋಲಿಲ್ಲ. ನಾನು ತೆಂಗು ತಿಟ್ಟಿನಿಂದ ಬಡಗು ತಿಟ್ಟಿಗೆ ಹೋಗಿ ಈಗ ಬಡಗು ತಿಟ್ಟಿನಲ್ಲಿದ್ದೇನೆ. ಸತ್ಯಕ್ಕಾದರೆ ಕುಣಿತದ ವಿಭಾಗ ನೋಡಿದ್ರೆ 2 ತಿಟ್ಟು ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತುಗಾರಿಕೆ ವಿಭಾಗದಲ್ಲಿ ಬೆಳೆದಿದ್ದರಿಂದ 2 ತಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ನನ್ನನ್ನು ನಾನು ಎಸ್ಟಾಬ್ಲಿಷ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಅಲ್ಲಿಯೂ ನನಗೇನು ಅಷ್ಟು ದೊಡ್ಡ ಸವಾಲು ಬರಲಿಲ್ಲ. ದಾವಣಗೆರೆ ಕ್ಷೇತ್ರದಲ್ಲಿ ಇರುವಂತಹ ಸವಾಲು ಅಂತ ನನಗೇನು ಬರಲಿಲ್ಲ. ಕೆಲವು ಸಣ್ಣ ಪುಟ್ಟ ವಾದ ವಿವಾದಗಳು ಸಾಮಾನ್ಯ, ದೊಡ್ಡ ವಿಷಯ ಇರುವಲ್ಲ, ಹಾಗೇನು ಬರಲಿಲ್ಲ. ನಮ್ಮ ತೆಂಗುತಿಟ್ಟು ಯಕ್ಷಗಾನ ಇದರಲ್ಲಿ ಒಡ್ಡೋಲಕ ಕ್ರಮಗಳೆಲ್ಲ ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಉಳಿಸಬೇಕು ಅಂತ ಅನಿಸ್ತದೆ ನಿಮಗೆ? ಉಳಿಸಬೇಕು ಅಂತಂದ್ರೆ ನಾವು ಏನೆಲ್ಲ ಮಾಡಬಹುದು? ಉಳಿಸಬೇಕು. ಉಳಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾರಂಪರಿಕವಾಗಿ ಕೋಡಂಗಿ ವೇಷದಿಂದ ತೊಡಗಿ ಪೀಠಿಕಾ ಸ್ತ್ರೀ ವೇಷದವರೆಗೆ ಪೂರ್ವರಂಗ ಸಂಪ್ರದಾಯ ಇದೆ. ಅದಷ್ಟನ್ನೂ ಮಾಡಬೇಕಾದ್ರೆ ಅಷ್ಟನ್ನು ಕಲಿಯುವುದಕ್ಕೆ ಹುಡುಗರು ತಯಾರಾಗಬೇಕು. ಈಗ ಯಕ್ಷಗಾನ ಅನ್ನುವುದು ಒಂದು ಪ್ರೊಫೆಷನ್ ಆಗಿ ಔಟ್ ಆಫ್ ಫ್ಯಾಷನ್. ಯಾರು ಹುಡುಗರು ಅದಕ್ಕೆ ತಯಾರಿಲ್ಲ. ಕಟೀಲು ಮೇಲೆ ಮಾಡಿ, ಯಾವುದೇ ಮೇಲೆ ಮಾಡಿ ನಿತ್ಯ ವೇಷ ಮಾಡಲಿಕ್ಕೆ ಯಾಕಿಲ್ಲ ಹೇಳಿದ್ರೆ ಅವನಿಗೆ ಬೇರೆ ಕೆಲಸ ಇದೆ. ಇದಕ್ಕಿಂತ ಒಳ್ಳೆ ಸಂಪಾದನೆ ಮಾಡಬಹುದಾದ ಬೇರೆ ಕೆಲಸ ಇದೆ. ಈ ದೃಷ್ಟಿಯಲ್ಲಿ ನೋಡಿದ್ರೆ ಮಕ್ಕಳನ್ನು ಸಿದ್ಧಪಡಿಸುವುದು ಬಹಳ ಕಷ್ಟ ಇದೆ. ಉಡುಪಿಯಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕಲಿಸ್ತಾರೆ.
ಯುದ್ಧಕ್ಕೆ ಹೊರಟ ಅಭಿಮನ್ಯು ತನ್ನ ತಾಯಿಯ ಆಶೀರ್ವಾದ ಪಡೆಯಲಿಕ್ಕೆ ಹೋಗ್ತಾನೆ. ಆವಾಗ ತಾಯಿ ಸುಭದ್ರೆ ಏತಕ್ಕಿಂತ ಬುದ್ಧಿವಂತು ಕಂದ ಕಂದ ಅಂತ ಒಂದು ಪದ್ಯ ಇದೆ. ಅದಕ್ಕೆ ಭಾಗವತರು ಆ ಸ್ತ್ರೀ ವೇಷವನ್ನು 30 ನಿಮಿಷ ಕುಣಿಸ್ತಾರೆ. ಅಭಿಮನ್ಯು ಅತ್ಯಂತ ತರಾತುರಿಯಲ್ಲಿದ್ದಾನೆ. ಅಲ್ಲಿ ಅದು ಸರಿ ಅಲ್ಲ. ನೋಡುವವರಿಗೆ ಖುಷಿ ಆಗ್ತದೆ, ಚಪ್ಪಾಳೆ ಹೊಡಿತಾರೆ ಅನ್ನೋ ಪ್ರಶ್ನೆ ಬೇರೆ. ಗದಾಯುದ್ಧ ಪ್ರಸಂಗದಲ್ಲಿ ಊಟದಲ್ಲಿ ನಿಪುಣ, ಅದಕ್ಕೆ ಕೌರವ ಮಾಡಿದವ ಎಲೆ ಹಾಕಿ ಎಲೆ ತೊಳೆದು ಉಪ್ಪಿನಕಾಯಿ ಹಾಕಿ ಊಟ ಮಾಡುವಷ್ಟು ಅಭಿನಯ ಮಾಡ್ತಾನೆ. ಭೀಮ ಅವನ ಮಂಡೆ ಹೊಡೆಯುವುದಿಲ್ಲ ಅಷ್ಟೊತ್ತಿಗೆ. ಹಾಗಾದ್ರೆ ಅಲ್ಲಿ ಡ್ರಾಮ್ಯಾಟಿಕಲ್ ಸೆನ್ಸ್ ಏನು? ಆ ಮಟ್ಟಿಗೆ ನಮ್ಮ ತೆಲುಗುತಿಟ್ಟಿನ ಪರಂಪರೆ ಬಹಳ ಚಂದ. ಯಾವುದೂ ನಿಧಾನ ಇಲ್ಲ ನೋಡಿ. ಧರ್ಮದ ಕುಲಗುಣಾದಿಗಳು ಹಾಗೆ ಊಟದಲ್ಲಿ ನಿಪುಣ ಜೋರೆ ಕಪಟ ನಾಟಕ ರಂಗ ಎನ್ನುವುದು ಸ್ವಲ್ಪ ನಿಧಾನವಾಗಿ ಹೇಳ್ತಿದ್ರು. ಈಗ ಅದಲ್ಲ, ಈಗ ಒಟ್ಟು ಎಣಿಲು ಅದು ತಾಳಮದ್ದಳೆಯಲ್ಲಿ ಅಂತೂ ತಾಳಮದ್ದಳೆಯಲ್ಲಿ ಭಾಗವತಿಕೆಗೆ ಅವಕಾಶ ಬೇಕು. 1 ಅಥವಾ 2 ಪದ್ಯಗಳನ್ನು ಬಹಳ ಚಂದ ಹೇಳಲಿಕ್ಕೆ ಬರ್ತದೆ, ಹೇಳಬಹುದು. ಎಲ್ಲ ಪದ್ಯ ಹೇಳಬಹುದು. ಎಲ್ಲ ಪದ್ಯ ಹೇಳಿದ್ರೆ ತಾಳಮದ್ದಳೆ ಆಗುದಿಲ್ಲ. ತಾಳಮದ್ದಳೆಯಲ್ಲಿ ಜನರೊಂದು ಹಾಡುಗಾರಿಕೆ ಜೊತೆಗೆ ವಿಚಾರ ಸಂಗ್ರಹಕ್ಕಾಗಿ ಬರ್ತಾರೆ. ಅಲ್ಲಿ ಬಾಯಿತಾಳ, ಬಿಡುತ್ತಿಗೆ, ಮತ್ತೆ ನಮ್ಮ ಬಡಗಿನ ಚಾಲು ಅಂತ ಹೇಳ್ತಾರೆ. ಅದರಲ್ಲಿ ಬಡಿಬೇಕಾದ ಅಗತ್ಯ ಇಲ್ಲ. ಎಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ, ಸ್ವೀಕರಿಸಬೇಕು ಅಂತಲ್ಲ, ಅದು ಅವರಿಗೆ ಬಿಟ್ಟದ್ದು. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರಿಗೂ, ಕವಿಗೂ, ವ್ಯವಸ್ಥಾಪಕರಿಗೂ ಅಥವಾ ಕಲಾವಿದರಿಗೂ? ಭಾಗವತರಿಗೆ ಅಂತ ಇತ್ತು, ಈಗ ಇಲ್ಲ. ಯಾಕಿಲ್ಲ ಹೇಳಿದ್ರೆ, ಒಂದು ಹೊಸ ಪ್ರಸಂಗ, ಯಾವುದೋ ಒಂದು ಚಂದಮಾಮದ ಕಥೆ ತಗೊಂಡು ಒಂದು ಪ್ರಸಂಗ ಬರುತ್ತಾರೆ. ಆವಾಗ ಡೈರೆಕ್ಷನ್ ಜವಾಬ್ದಾರಿ ಅವರಿಗೆ ಬೀಳ್ತದೆ. ಭಾಗವತರಿಗೆ ಅವರು ಹಾಡುವ ಪದ್ಯಗಳು ಎಷ್ಟು, ಅದನ್ನು ಯಾವ ರಾಗದಲ್ಲಿ ಯಾವ ದೊಡ್ಡೆ. ಪುರಾಣ ಪ್ರಸಂಗದಲ್ಲಿ ಭಾಗವತರಿಗೆ ಅವರು ಹೌದು ಅಂತ ಹೇಳಿದ್ರೆ, ಭಾಗವತರು ಅದನ್ನು ಒಪ್ಪಿಕೊಳ್ಳಬೇಕಿದ್ರೆ ಅವರಿಗಷ್ಟು ಜವಾಬ್ದಾರಿ ಬೇಕು. ದೇವಿ ಮಾತಿನಲ್ಲಿ ದೇವಿಯನ್ನು ಸಿಂಹವನ್ನು ಒಬ್ಬನಿಗೆ ಹಾಕಿದರೆ ಅವನಿಗೆ ಆ ಕೆಪಾಸಿಟಿ ಬೇಕು, ಯೋಗ್ಯತೆ ಇದ್ರೆ ಭಾಗವತರಿಗೆ ನಿರ್ದೇಶಿಸಿದೆ. ಕವಿಯಲ್ಲ ಪ್ರಸಂಗ ಬಗ್ಗೆ ಮಂಗಲವಾಕ್ಯದ ರಂಗುದಗಿಸಿ ವಾಲ್ಮೀಕಿರಿ ಸಂಗಡಿಗರು ರಸಗಂಗಾ ತಾನವಿ ಮಂಗಲವಡೆ ಮೂಕೃತಿ ರಚಿಸಿ ಸಿಂಗರಗವಗೆ ಮಂಗಲವಾಕ್ಯದ ರಂಗುದಗಿಸಿ ವಾಲ್ಮೀಕಿರಿ. ವಾಣಿದೇವಿಯ ಸಂಕಲ್ಪ ಬ್ರಹ್ಮನ ನಿರೂಪದಂತೆ ರಾಮಾಯಣದ ಕಥನ ಕಾವ್ಯವನ್ನು 29,000 ಶ್ಲೋಕಗಳಲ್ಲಿ ಮಾಡಿ ಮುಗಿಸಿ ಆಯಿತು, ರಚಿಸಿ ಮುಗಿಸಿ ಆಯಿತು. ದಶರಥನು ಪುತ್ರಕಾಮೇಷ್ಟಿಯನ್ನು ಮಾಡಿ ಮಕ್ಕಳನ್ನು ಪಡೆದ ಎಂಬಲ್ಲಿಂದ ತೊಡಗಿ ರಾವಣ ಕುಂಭಕರ್ಣಾದಿಗಳ ವಧೆಯಾಗಿ ಶ್ರೀರಾಮ ನಿಜ ಪಟ್ಟಾಭಿಷೇಕವಾಯಿತು ಎಂಬಲ್ಲಿಗೆ ಕಥೆಯನ್ನು ಮುಗಿಸಿದ್ದೇನೆ. ಆದರೆ ನಾನು ರಚಿಸಿದಂತಹ ಕಥನ ಕಾವ್ಯ ಶ್ರುತಿ, ತಾಳ, ಗತಿ ಲಯಬದ್ಧವಾಗಿ ಸಂಕೀರ್ತಿಸಲ್ಪಡಬೇಕು ಅಂತ ಆಶಿಸ್ತಾ ಇದ್ದೇನೆ. ನನ್ನಲ್ಲಿರುವ ಶಿಷ್ಯಂದಿರಲ್ಲಿ ಯಾರಿಗೂ ಈ ಅರ್ಹತೆ ಇಲ್ಲ. ಏನ್ ಮಾಡ್ಲಿ? ದಶರಥ ಪುತ್ರ ಕಾಮೇಷ್ಟಿಯಿಂದ ಸಂತಾನ ಪಡೆಯುತ್ತಾನೆ ಅಂತಾದ್ರೆ ನಾನು ಶಿಷ್ಯ ಕಾಮೇಷ್ಟಿಯಿಂದ ಶಿಷ್ಯರನ್ನು ಪಡೆಯಬಾರದೇಕೆ? ಮಾನಸಿಕವಾಗಿ ಸಂಕಲ್ಪಿಸಿದ್ದೇನೆ. ಶಿಷ್ಯ ಏನದು ಇದು ಶುಭ ಶಕುನ, ಶುಭ ಶಕುನ ಗೆಲ್ಲದವನು ವನದೊಡಿನೆಡೆಯರ ಸೇರೆ ಕೋಸಲಪತಿಯ ನಾಮ ಕೀರ್ತನ ಶುಭ ಶಕುನ ಗೆಲ್ಲದವನು ಶ್ರೀರಾಮ ನಾಮವೇ ಮಧುರಂ ಶ್ರೀರಾಮನ ಪಾನಂ ಅಮೃತ ಸಮಾನೋ ರಾಮ ರಾಮ
ಯಾವ ತಾರಕ ಮಂತ್ರ ನನ್ನನ್ನು ಭವದಿಂದ ಉತ್ತರಿಸಿತೋ ಅಂತಹ ರಾಮ ತಾರಕ ಮಂತ್ರದ ಉಚ್ಚಾರಣೆಯಲ್ಲಿ ಕೇಳಿಸ್ತಾ ಇದೆ ಈ ಕಾಡಿನಲ್ಲಿ. ಕಾನದ ಮಧ್ಯದಲ್ಲಿ ಯಾರಿರಬಹುದು ಹೀಗೆ ರಾಮನಾಮದ ವ್ಯಾಹರಣವನ್ನು ಮಾಡುತ್ತಿರುವವರು? ಎಲ್ಲಿಂದ ರಾಮನಾಮದ ಶಬ್ದ ತರಂಗಗಳು ನನ್ನ ಕಿವಿಯ ತಮ್ಮಟೆಯನ್ನು ಅಪ್ಪಳಿಸ್ತಾ ಇದ್ದಾವೆಯೋ ಅದೇ ದಿಕ್ಕನ್ನು ಅನುಸರಿಸಿ ಸುಮಗೆತ್ತೀತೆಯ ಕಂಡು ಬಳಿಗೀರಿ ಮರುಕದಿಂದ ಭಯ ಮುದ್ರೆಯ ತೋರಿ ಯಾರಮ್ಮ ನೀನು ಯಾರಮ್ಮ ನೀ ಘೋರ ಕಾತಾರದೊಳಗೆ ಯಾರನ್ನು ನೆನೆದದ್ದು ಗದೆಯುವೆ ಹೀಗೆ ತಾರಕ ಮಂತ್ರವನಾರು ಕಲಿಸಿದರು ಶ್ರೀರಾಮ ನಾಮ ತಾರಕ ಮನ್ವನಾರು ಕಲಿಸಿದರು ಈ ರೀತಿ ದೊರೆದಿಲ್ಲಿ ಹೋದವರ್ಯಾರು ಯಾರಮ್ಮ ನೀನು ಯಾರಮ್ಮ ಹಸಿದ ಹೆಬ್ಬುಲಿಯನ್ನು ಕಂಡ ಜಿಂಕೆಯ ಹಾಗೆ ಹೆದರುತ್ತಾ ಇದ್ದಿ. ಹೆದರಬೇಕಾದಿಲ್ಲವಮ್ಮ. ಯಾರನ್ನು ಹೆದರಿಸುವುದಕ್ಕಿದ್ದವನಲ್ಲ, ಯಾರ ಮನದಾಳದಲ್ಲಿ ಆದರೂ ಇರಬಹುದಾದ ಭೀತಿಯ ಅಂಕುರವನ್ನು ಮುರಿದು ಬಿಸಾಡುವುದಕ್ಕಿರುವ ಬ್ರಹ್ಮರ್ಷಿ ವಾಲ್ಮೀಕಿ ನಾನು. ಹೆದರಬೇಕಾದ್ದಿಲ್ಲ. ನಿನ್ನನ್ನು ಕಂಡ್ರೆ ಯಾವಳೋ ಒಬ್ಬ ನಾಡಿನ ಮಹಾರಾಣಿಯ ಹಾಗೆ ಕಾಣಿಸ್ತಾ ಇದ್ದಿ. ಘೋರವಾದಂತಹ ಈ ಕಾಂತಾರದಲ್ಲಿ ನಿನ್ನನ್ನು ಕಲ್ಪಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಈ ಕಾಡನ್ನು ನೀನಾಗಿ ಬಯಸಿ ಬಂದೆಯೋ ಅಥವಾ ಯಾರಾದರೂ ನಿನ್ನಲ್ಲಿ ಬಿಟ್ಟು ಹೋದರೂ ನನಗಂತೂ ಅರ್ಥವಾಗುವುದಿಲ್ಲ. ರಾಮ 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 ಎಂಬ ಹಾಗೆ ತಾರಕ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ಇದ್ದಿ. ರಾಮನಾಮದ ತಾರಕ ಮಂತ್ರವನ್ನು ನಿನಗೆ ಉಪದೇಶಿಸಿದ ಗುರು ಯಾರು? ಯಾರು ನೀನು ಹೇಳ್ತೀಯ? ಮುನಿಯ ಮಾತನು ನಂಬಿ ಜಾನಕಿಗೆ ಮನಸ್ಸಿನ ಗಣಿತ ಶೋಕ ಮೌಕ್ತಿಗ ಮಣಿಗಳಂ ಪೋಣಿಸುತ್ತ ಹೊಸೆದ ವಿಷಾದ ಹಾರವನು ಮುನಿಯ ಪಾದಕ್ಕೆ ತೊಡಿಸುತ್ತರ್ಚಿಸಿ ಜನಪನಪವಾದ ಕಳುಕಿ ತನ್ನನು ವನದಿ ತೊರೆದ ಸ್ಥಿತಿಯನ್ನು ಬಣ್ಣಿಸಿದ ಅಳುತ್ತಾ ಮುನಿಪೋತ್ತಮ ಮಹರ್ಷಿಗಳೇ, ತಾವು ವಾಲ್ಮೀಕಿ ಮಹರ್ಷಿಗಳು ಎಂಬುದಾಗಿ ಹೇಳಿಕೊಂಡಾಗ ನಿಮ್ಮನ್ನು ಉಪಚರಿಸುವುದಕ್ಕೆ ನನ್ನಲ್ಲಿ ಯಾವ ವಸ್ತುಗಳು ಯಾವ ಸಿದ್ಧತೆಗಳು ನನ್ನನ್ನಿಲ್ಲ ಸ್ವಾಮಿ. ಆದರೂ ನನ್ನ ಕಣ್ಣಿನಿಂದ ಇಳಿಯುತ್ತಿರುವಂತಹ ಧಾರಾಪೂರ್ವಕವಾದ ಈ ಹನಿಗಳನ್ನೇ ಜೋಡಿಸಿ ಪೋಣಿಸಿ ಹೂವಿನ ಮಾಲೆಯ ಹಾಗೆ ಮಾಡಿ ಇದೋ ನಿಮ್ಮ ಪದದಲ್ಲಿ ಇಟ್ಟಿದ್ದೇನೆ. ಇದೇ ನನ್ನ ಪೂಜೆ, ಇದೇ ನನ್ನ ಸೇವೆ ಅಂತ ತಿಳಿದುಕೊಳ್ಳಿ ಪ್ರಭು. ಹೇಳಮ್ಮ. ಯಾರು? ದೃಢ ನಿರ್ಧಾರವನ್ನು ಮಾಡಿ ನನ್ನ ಕಥೆಯನ್ನು ನಾನು ಹೇಳಿಕೊಳ್ತೇನೆ. ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರಮನ ಮಡದಿ ಜನಕಾತ್ಮಕ ಜಾನಕಿ ಅಂದರೆ ನಾನೇ. ನೀನು? ಹೌದು. ನಿನಗೆ ಈ ಸ್ಥಿತಿ ಯಾಕೆ ಬಂತು? ಜನಾಪವಾದಕ್ಕೆ ಒಳಗಾದಂತಹ ನನ್ನವರು ಕೇಳುವುದಕ್ಕೆ ಸಾಧ್ಯವಿಲ್ಲದೆ ನನ್ನನ್ನು ತೊರೆಯುವಂತಹ ನಿರ್ಧಾರ ಮಾಡಿದ್ರು. ಶ್ರೀರಾಮ ನಿನ್ನನ್ನು ಪರಿತ್ಯಜಿಸಿದನೆ? ನಿಜ. ಏನಿದು? ಕನಸೋ ಅಲ್ಲ ಭಾವ ಸಂಬಂಧವಾದಂತಹ ಭ್ರಮೆಯೋ? ನನ್ನ ಕಥನ ಕಾವ್ಯದ ಮಹಾನಾಯಕ ಈ ರೀತಿಯಲ್ಲಿ ತಪ್ಪಿದನೇಕೆ ಅಂತ ನಾನು ಯೋಚಿಸ್ತಾ ಇರುವುದು. ಕಾಡಿನಲ್ಲಿ ನಡೆದು ಹೋಗುತ್ತಿದ್ದಾಗ ಅಹಲ್ಯೆಯ ಕೂಗು ಕೇಳಿಸಿತ್ತಂತೆ ರಾಮನಿಗೆ. ಕೈ ಹಿಡಿದ ಸಹಧರ್ಮಿಣಿಯನ್ನು ಹೀಗೆ ಪರಿತ್ಯಜಿಸುವಲ್ಲಿ ರಾಮನ ಹೃದಯ ಪಾಷಾಣವಾಯಿತೇಕೆ? ಸೂರ್ಯವಂಶದಲ್ಲಿ ಹುಟ್ಟಿದಂತಹ ಒಂದು ಕಹಿಯ ಫಲವಾಗಿ ಹೋದನೇ ರಾಮ. ಸ್ವಾಮಿ, ಏನೇ ಇರಲಿ ಅಮ್ಮ, ದಯವಿಟ್ಟು ನನ್ನವರ ಬಗ್ಗೆ ಮಾತೆ ಜಾನಕಿ ಎಲ್ಲ ಕಾವ್ಯನಾಯಕಿ ಜಾನಕಿ ಎನ್ನ ಕಾವ್ಯನಾಯಕಿ ನಿನಗೆ ಈ ತಿರನ ಸ್ಥಿತಿ ಲಭ್ಯವಾಯ್ತೇ ರಾಮ
ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯ್ತೇ ರಾಮ ಏತಕ್ಕಿಂತೆ ಸಗಿದನು ಧರ್ಮಜ್ಞನಾಥ ರಘುನಾಥ ಏತಕ್ಕಿಂತೆ ಸಗಿದನು ಧರ್ಮಜ್ಞನಾದ ರಘುನಾಥ ನಿಂತೆ ನಗರಿಯದಾಯ್ತೇ ಜಾನಕಿ ಎನ್ನ ಕಾವ್ಯನಾಯ ನಿನಗೆ ಇತರನ ಸ್ಥಿತಿ ಲಭ್ಯವಾಯ್ತೇ ರಾಮ ಅಮ್ಮ ಏಳರ ಕೆಳಗಿನ ಮಗುವಾಗಲಿ 70 ದಾಟಿದ ಮುದುಕಿಯೇ ಆಗಲಿ ಹೆಣ್ಣನ್ನು ಅಮ್ಮ ಅಂತ ಕರೆಯುವುದು ಈ ದೇಶದ ಸನಾತನವಾದಂತಹ ಸಂಸ್ಕೃತಿ. ಅಷ್ಟೇ ಕಾರಣಕ್ಕಾಗಿ ನಿನ್ನನ್ನು ಅಮ್ಮ ಅಂತ ನಾನು ಕರೆಯುತ್ತಿರುವುದಲ್ಲ. ನನ್ನ ಕಥನ ಕಾವ್ಯದ ಮಹಾನಾಯಕಿ ನೀನು. ಈ ಪ್ರಪಂಚದಲ್ಲಿ ಲೋಕಮಾತೆ ಎನ್ನುವ ಹೆಸರನ್ನು ಹೊಂದಿದಂತಹ ಪುಣ್ಯಾತ್ಮ ನೀನು. ನಿನ್ನಂಥವಳಿಗೆ ಈ ಸ್ಥಿತಿ ಲಭ್ಯವಾಯಿತೇ ರಾಮ. ಈ ಸ್ಥಿತಿ ನಿನಗೆ ಲಭ್ಯವಾಯಿತು ಅನ್ನುವುದಕ್ಕಿಂತ ಧರ್ಮಜ್ಞನಾದಂತಹ ರಘುನಾಥ ಯಾಕೆ ತಪ್ಪಿದ ಅಂತ ನನಗೆ ಅರ್ಥ ಆಗಲಿಲ್ಲ. ನನ್ನ ಕಥನ ಕಾವ್ಯದ ಮಹಾನಾಯಕನಲ್ಲಿ ದೋಷವನ್ನು ಕಂಡುಕೊಂಡಾಗ ಉಂಟಾಗುವ ಆಶಾಭಂಗದ ಉದ್ಗಾರವಮ್ಮ ಇದು. ರಾಮ ಯಾಕೆ ತಪ್ಪಿ ನಡೆದ? ಸೀತೆಯಾದಳು ರಮಣ ನೀತಿ ತಪ್ಪಿದುದಿಲ್ಲ ಎನ್ನ ರಮಣ ನೀತಿ ತಪ್ಪಿದುದಿಲ್ಲ ಏತಕ್ಕಿಂತವನ ಶಂಕಿಪುದು ಖ್ಯಾತರಿಂಗಪವಾದ ಭೀತಿ ಎದುರಲಿ ಸತಿಯದೇ ತರದು ಗಣನೆ ಎನ್ನುತ್ತ ಕರುಣಾಳು ರಾಘವನು ತಪ್ಪಿಲ್ಲ ಕಡುಪಾತಕಂ ಮಾಡಿ ಪೆಣ್ಣಾಗಿ ಜನಿಸಿದೆಲ್ಲೊಳ ಪರಾದನು ಸೀತೆರಿಂದಪವಾದ ಭೀತಿ ಎದುರಲಿ ಸತಿಯದೇ ತರದು ಗಣನೆ ರಾಮ ಮಹರ್ಷಿಗಳೇ, ಅಮ್ಮ ನನ್ನದೊಂದು ಕೇಳಿಕೆ. ಹೇಳಮ್ಮ. ದಯವಿಟ್ಟು ಶ್ರೀರಾಮಚಂದ್ರಮನಲ್ಲಿ ಕಾಠಿಣ್ಯವನ್ನು ತಾಳಬೇಡಿ. ಅವರು ಅಂಥವರಲ್ಲವೇ ಅಲ್ಲ. ಅಂತಹ ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ ಎಂದಾದರೆ ಅದು ಅವರ ಮೇಲೆ ಅಪವಾದವನ್ನು ಹೊರಿಸುವುದಕ್ಕಾಗಿ ಅಲ್ಲ. ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪದ ಫಲದಿಂದಲಾಗಿ ನಾನು ಹೆಣ್ಣಾಗಿ ಹುಟ್ಟಿಕೊಂಡಿದ್ದೇನೆ, ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ತಿಳಿದುಕೊಳ್ತೇನೆ ವಿನಃ ಖಂಡಿತ ರಾಮನ ಮೇಲೆ ಅಪವಾದವನ್ನು ಮಾತ್ರ ಹೊರಿಸಬೇಡಿ ಪ್ರಭು, ಹೊರಿಸಬೇಡಿ. ಆದರೊಂದು ನಿಮ್ಮಲ್ಲಿ ನಿಮ್ಮಳಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ, ಇನ್ನಾದರೂ ಕೂಡ ರಾಮನಲ್ಲಿ ಅಳುಕಿಲ್ಲ, ಜನಾಪವಾದಕ್ಕೆ ಒಳಗಾಗಿ ಅವರು ಇಂತಹ ಕೃತ್ಯವನ್ನು ಎಸಗಿದ್ದಾರೆ ವಿನಃ ಬೇರೆ ಯಾವುದಕ್ಕಾಗಿಯೂ ಅಲ್ಲ ಎಂಬುದನ್ನು ತಾವು ತಿಳಿದುಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ಪತಿವ್ರತೆಯಾದಂತಹ ಯಾವ ಹೆಣ್ಣು ಸಹ ಪತಿನಿಂದೆಯನ್ನು ಸಹಿಸುವುದಿಲ್ಲವಮ್ಮ. ನಿನ್ನ ಪತಿಯನ್ನು ನಿಂದಿಸುವುದು ನನಗೆ ಉದ್ದೇಶವಾಗಿರಲಿಲ್ಲ. ನನ್ನ ಕಾವ್ಯ ನಾಯಕನಲ್ಲಿ ದೋಷವನ್ನು ಕಂಡಾಗ ಉಂಟಾದ ಆಶಾಭಂಗ ನನ್ನಲ್ಲಿ ಈ ಮಾತುಗಳನ್ನು ಆಡಿಸಿತು. ನಿನ್ನ ಕಣ್ಣಂಚಿನಿಂದ ಉದುರಿ ಬೀಳುತ್ತಿರುವ ಪ್ರತಿಯೊಂದು ಬಿಂದು ಕಂಬನಿಯನ್ನು ಸಹ ಭೂಸ್ಪರ್ಶ ಮಾಡುವುದಕ್ಕೆ ಬಿಡದೆ ನನ್ನ ತಲೆಯಲ್ಲಿ ನಾನು ಧರಿಸಿದ್ದೇನೆ ಅಂತ ತಿಳಿ. ನಿನ್ನ ಅಗಣಿತವಾದಂತಹ ಶೋಕದ ಮೌಕ್ತಿಕ ಮಣಿದ ಹೊಸದ ವಿಷಾದಹಾರವನ್ನು ನನ್ನ ಪಾದಕ್ಕೆ ನೀನು ತೊಡಿಸಿದಾಗಲೇ ಅರ್ಥವಾಗಿದೆ. ಇನ್ನು ನೀನು ಚಿಂತಿಸಬೇಕಾದ್ದಿಲ್ಲ. ನಿನ್ನ ಪತಿನಿಂದೆಯನ್ನು ಸರ್ವಥಾ ನಾನು ಮಾಡುವುದಿಲ್ಲ. ಗರ್ಭಿಣಿಯಾದ ನಿನಗೆ ಮಾವನಂತೆಯಂತೆ ಅಣ್ಣನಂತೆ ಬಂಧುವಿನಂತೆ ರಕ್ಷಣೆ ನಾನು ಕೊಡ್ತೇನೆ. ಸಮೀಪದಲ್ಲಿ ನಮ್ಮ ಸಿದ್ಧಾಶ್ರಮ ಇದೆ, ಬಾರಮ್ಮ. ಅಕ್ಕೆ ಹೀಗೆ ಮಾಡಿದೆ ರಾಮ. ವಾನರಾಧೀಪನೆ ಕೇಳನ್ನ ಮಾತೋ ವಾನರಾಧೀಪನೆ ಕೇಳನ್ನ ಮಾತಾ ನೀ ಕೇಳನ್ನ ಮಾತಾ ನೀಯನ್ನ ಜರೆವುದು ಏಗಿಂದ್ರ ಜಾತ ನೀಯನ್ನ ಜರೆ
ದುಷ್ಟರ ತಾಲೆ ತರಿದು ದಾನವರುಗಳ ದುಷ್ಟರ ತಾಲೆ ತರಿದು ಕ್ಷೋಣಿ ಭರವ ಇಳುಹುವುದೆಮ್ಮ ಬಿದು ಕ್ಷೋಣಿ ಭರವ ಇಳುಹುವುದೆಮ್ಮ ಬಿರುದು ಅಧಿಪನೇ, ಚಪಲಶೀಲವನ್ನು ಹೊಂದಿರಬಹುದಾದಂತಹ ಕಪಿಗಳಿಗೂ ಒಂದು ನೇತೃತ್ವವನ್ನು ಒದಗಿಸಿಕೊಟ್ರೆ ಅವುಗಳಲ್ಲಿರುವಂತಹ ಸೃಜನಶೀಲವನ್ನು ಸದ್ಬಳಕೆ ಮಾಡುವುದಕ್ಕೆ ಬರ್ತದೆ ಅಂತ ತೋರಿಸಿಕೊಟ್ಟ ದೃಷ್ಟಾರ ನೀನು. ವಾನರರ ಅಧಿಪನೆಂಬ ನೆಲೆಯಲ್ಲಿ ನನ್ನ ಮಾತನ್ನು ಕೇಳಬೇಕೇ ಹೊರತು ಕೇವಲ ಸುಗ್ರೀವನ ಅಣ್ಣನಾಗಿಯೂ ಸಾಮಾನ್ಯ ಕಪಿಯಾಗಿಯೂ ನೀನು ಕೇಳುವುದಕ್ಕೆ ಸಾಧ್ಯ ಇಲ್ಲ, ಕೇಳಕೂಡದು ಸಹ. ವಾನರರ ಅಧಿಪನಾಗಿ ಇಂದ್ರಜಾತನಾಗಿ ನೀನು ನನ್ನ ಮಾತುಗಳನ್ನು ಕೇಳಿದರೆ ನನ್ನ ಮಾತಿನ ಮರ್ಮ ನಿನಗೆ ಅರ್ಥವಾದೀತು. ಈ ಪ್ರಪಂಚಕ್ಕೆ ಭಾರಕಾರಕವಾದಂತಹ ಯಾವ ವ್ಯವಹಾರ ಇದ್ರೂ ಯಾರದ್ದೇ ಇದ್ರೂ ಅದನ್ನು ನಿಗ್ರಹಿಸಬೇಕಾದದ್ದು ಮುಖ್ಯವಾಗಿದೆ. ದಾನವರುಗಳ ದುಷ್ಟರುಗಳ ತಲೆ ಕಡಿದು ಕ್ಷೋಣಿ ಭಾರವನ್ನು ಇಳಿಸಬೇಕಾದ್ದು ಎಮ್ಮ ಬಿರುದು ನೀನೂ ಸೇರಿದಂತೆ ನಿನಗೂ ಸಂಬಂಧಿಸಿ ನಮ್ಮ ಬಿರುದಾಗಿದೆ. ನೀನೇ ಅನ್ಯಾಯವನ್ನು ಮಾಡುವುದಕ್ಕೆ ತೊಡಗಿದೆ ಅಂತಾದ್ರೆ ಆವಾಗ ಅದನ್ನು ಪ್ರಶ್ನಿಸುವುದಕ್ಕೆ ಯಾರು ಎಂಬ ಪ್ರಶ್ನೆಗೊಂದು ಉತ್ತರ ಬೇಕಲ್ಲ. ನೀನು ಮಾಡಿದ್ದೆಷ್ಟು ಸರಿ ಅಂತ ಯೋಚಿಸಿದ್ದೀಯಾ? ತರುಣಿಮಣಿಯಾಗಿಂದ ನುಡಿಯ ಬೇಳುವೆ ನೀನು ತರುಣಿಮಣಿಯಾಗಿಂದ ನುಡಿಯ ಬೇಳುವೆ ನೀನು ಹರಿದಿವದವ್ರತವೆಂಬ ಪರಿಯ ನರಿದಿರುವೆ ಪರಿಮಳಿಪ ಗಂಧವನು ಪೂಸಲಿ ದಿನದೊಳಗೆ ತರಣಿಜನು ತಪ್ತ ತೈಲವ ತೀಡುತ್ತಿಯನು ಯಾವುದಕ್ಕಾದರೂ ಒಂದು ಸಮಯದ ಪ್ರಜ್ಞೆ ಅಂತ ಬೇಕಾಗುತ್ತದೆ. ಆದ್ದರಿಂದಲೇ ಮನುಷ್ಯನ ಜೀವನಕ್ಕೊಂದು ನೀತಿ ಸಂಹಿತೆ ಅಂತ ಕಟ್ಟಲ್ಪಟ್ಟಿದೆ. ಅದನ್ನು ಅತಿಕ್ರಮಿಸುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಪೂಜಾ ಕೈಂಕರ್ಯದಲ್ಲಿ ನಾನಿದ್ದೇನೆ, ಈಗ ಬಂದು ಪರಿಮಳಿಪ ಸುಗಂಧ ದ್ರವ್ಯವನ್ನು ಪೂಜಿಸ್ತೇನೆ ಅಂತ ಹೇಳ್ತಿ. ಹೌದು, ಹರಿದಿನದಲ್ಲಿ ಹರಿಯ ವೃತಾಚರಣೆಯನ್ನು ಮಾಡುತ್ತಿರುವಂತಹ ಮನುಷ್ಯನೊಬ್ಬ ಸುಗಂಧ ದ್ರವ್ಯಗಳನ್ನು ಪೂಸಿಕೊಳ್ಳುವುದರ ಮೂಲಕವಾಗಿ ಪ್ರಾಪಂಚಿಕವಾದಂತಹ ಕಾಮನೆಗಳಿಗೆ ತನ್ನ ಮನಸ್ಸನ್ನು ಒಡ್ಡುತ್ತಾನೆ ಅಂತಾದ್ರೆ ಅಂಥವನು ಮರಣಾನಂತರದಲ್ಲಿ ಯಮನ ಆಲಯದಲ್ಲಿ ಅಲ್ಲಿ ಆತನಿಗೆ ತಪ್ತ ತೈಲದ ಅಭ್ಯಂಜನವಾಗುತ್ತದೆ ಅನ್ನುವುದು ಶಾಸ್ತ್ರಸಿದ್ಧವಾದ ಮಾತು. ಹಾಗಾಗಿ ನೀನು ಇಂಥದ್ದೆಲ್ಲ ಇಲ್ಲಿ ಹೇಳಬಾರದು. ಈ ಕಾಲದಲ್ಲಿ ದುರ್ಭಾಷೆ ಸಲ್ಲದು. ನನ್ನ ಜೊತೆ ಪೂಜೆಗೆ ಸೇರಿ ಸಮಗ್ರವಾಗಿ ಹೋಗುತ್ತೆ. ಕುರುಕುಲನಾಥನನು ಕಾಣುತ್ತ ತುಗೆಡದೈ ತರುವರ ಕುರುಕುಲನಾಥನನು ಕಾಣುತ್ತ ಸಂಜಯ ಮೋದು ಮನದೊಳು ಸಂಜಯ ಮೋದು ಮನದೊಳು ಚಿಂತಿಸುತ್ತ ಕಾಗೆರಗಿ ಬೆಸಗೊಂಡ ಯುದ್ಧವೊಂದು ಆಗುತ್ತಿರುವುದು ಯಾಕೆ ಎಂಬ ಪ್ರಶ್ನೆಗೆ ಎಲ್ಲವರಿಗೂ ಉತ್ತರ ಸ್ಥೂಲವಾಗಿ ಗೊತ್ತಿದೆ. ಧಾರ್ತರಾಷ್ಟ್ರರು ಮತ್ತು ಪಾಂಡವರ ಮಧ್ಯೆ ಇರಬಹುದಾದಂತಹ ಭೂ ಸಂಬಂಧವಾದಂತಹ ವ್ಯಾಜ್ಯ ಕಾರಣವಾಗಿ ಯುದ್ಧವಾಗುತ್ತಿದೆ. ಆದರೆ ಯುದ್ಧ ಬೇಕಾದದ್ದು ಯಾರಿಗೆ? ಈ ಪ್ರಶ್ನೆಗೆ ಉತ್ತರ ಯುದ್ಧ ತೊಡಗಿ 17 ದಿನಗಳು ಕಳೆದರೂ ನಮ್ಮಂಥವರಿಗೂ ಹೊಳೆಯಲಿಲ್ಲ, ಉತ್ತರವೇ ಸಿಕ್ಕಲಿಲ್ಲ. ಬೇಕಾದದ್ದು ಮಾತ್ರವಲ್ಲ, ತೊಡಗಿಕೊಂಡವರು ಎಲ್ಲರೂ ಹೌದು. ಜನ್ಮಾಂಧನಾದಂತಹ ಧೃತರಾಷ್ಟ್ರನು ಯುದ್ಧಾಪೇಕ್ಷೆಯೇ ಆಗಿದ್ದ. ಆದ್ದರಿಂದಲೇ ಕೇಳಿದ್ದ ಅವ,
ಧರ್ಮಕ್ಷೇತ್ರವಾಗಿದ್ದ ಕುರುಕ್ಷೇತ್ರದಲ್ಲಿ ಸಮಾಹಿತರಾದ ನನ್ನವರು ಪಾಂಡವರು ಏನು ಮಾಡಿದರು ಸಂಜಯ? ಕಣ್ಣುಗಳಿಲ್ಲದೆ ಇದ್ದ ಅವನಿಗೆ ನನ್ನ ಕಣ್ಣಿನ ಮೂಲಕ ಅರ್ಥಾತ್ ನನ್ನ ಜ್ಞಾನದೃಷ್ಟಿಯ ಮೂಲಕ ಯುದ್ಧವನ್ನು ನೋಡುವ ತವಕ ಇತ್ತು ಅಂತ ಅರ್ಥ. ಕೆಲವರು ಅಪೇಕ್ಷಿತವಾಗಿ ಸೇರಿಕೊಂಡರು, ಕೆಲವರು ಅನಪೇಕ್ಷಿತವಾಗಿ ಯುದ್ಧದಲ್ಲಿ ಭಾಗಿಯಾದರು, ಕೆಲವರು ಪರೋಕ್ಷವಾಗಿ ಯುದ್ಧದಿಂದ ಸಂತ್ರಸ್ತರೂ ಆದರು. ತೊಟ್ಟಿಲಿನ ಮಗುವಿನಿಂದ ತೊಡಗಿದರೆ ನಾಳೆ ಸಾಯುವ ಮುದುಕನವರೆಗೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧದ ಪರಿಣಾಮವನ್ನು ಅನುಭವಿಸಿಯೇ ಇದ್ದಾರೆ. ಹಾಗಾದ್ರೆ ಇಂತಹ ಒಂದು ವಿಷಮ ವಿಪ್ಲವ ಆಗುವುದಕ್ಕಿರುವ ಕಾರಣವನ್ನು ನಾವು ಹುಡುಕಿ ಪ್ರಯೋಜನ ಇಲ್ಲ. ಕೃಷ್ಣನಿಗೆ ಯುದ್ಧ ಬೇಕಿತ್ತು ಅನ್ನೋಣವೇ? ಸಭೆಯಲ್ಲಿ ನೇರವಾಗಿ ಸ್ಪಷ್ಟವಾಗಿ ಯುದ್ಧವನ್ನು ತಪ್ಪಿಸುವ ಗರಿಷ್ಠ ಯತ್ನವನ್ನು ಮಾಡಿದ್ದಾನೆ. ಕೌರವನಿಗೆ ಬೇಕಿತ್ತು ಅನ್ನೋಣವೇ? ಪಾಂಡವರು ಬೇಕೆಂಬ ಉತ್ಸಾಹದಿಂದಲೇ ಯುದ್ಧಕ್ಕೆ ತೊಡಗಿಕೊಂಡವರಿದ್ದಾರೆ. ಕೌರವನ ಜೊತೆಯಲ್ಲಿದ್ದ 11 ಅಕ್ಷೋಹಿಣಿಯು ಪಾಂಡವರಿಗೆ ಬೆಂಬಲಿಗರಾಗಿದ್ದ 7 ಅಕ್ಷೋಹಿಣಿಯು ಅವರೂ ಸಹ ಒಂದಲ್ಲ ಒಂದು ಅರ್ಥದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೌರವನ ನಿಷ್ಠೆಯೋ ಪಾಂಡವರ ನಿಷ್ಠೆಯೋ ಮುಖ್ಯ ಅಲ್ಲ, ಪರಿಣಾಮದಲ್ಲಿ ತಮಗೂ ಏನಾದರೂ ಲಾಭವಾಗುತ್ತದೆಯೇ ಎಂಬುದೇ ಉದ್ದೇಶವಾಗಿ ತೊಡಗಿಕೊಂಡವರು ಬಹಳ ಮಂದಿಗಳಾಗಿ ಹೋಗಿದ್ದರು. ಈಗ ಬಹುತೇಕ ಇಲ್ಲವಾಗಿದ್ದಾರೆ. ಹಾಗಂತ ಜೀವನದ ಉತ್ಸಾಹವನ್ನು ಈಗಲೂ ಉಳಿದವರು ಕಳೆದುಕೊಂಡಿಲ್ಲ ಎನ್ನುವುದಕ್ಕೆ ನಮ್ಮ ಕೌರವ ಬರುತ್ತಿರುವುದನ್ನು ಗಮನಿಸಿದಾಗ ಆಗ್ತದೆ. ಅಂಧನೃಪಾಲನಾದ ಧೃತರಾಷ್ಟ್ರ ನನ್ನ ಮಗ ಕೌರವ ಎಲ್ಲಿ ನನ್ನ ಚಾಕ್ಷುಷಿ ವಿದ್ಯೆಯ ವ್ಯಾಪ್ತಿ ಪ್ರದೇಶಕ್ಕಿಂತ ಕೌರವ ಹೊರಗುಳಿದಾಗ ಕೌರವ ಕಾಣುವುದಿಲ್ಲ. ಆವಾಗ ಕೌರವನನ್ನು ಹುಡುಕುತ್ತಾ ನಾನು ಯುದ್ಧ ಕ್ಷೇತ್ರಕ್ಕೆ ಬಂದವನು. ಯುದ್ಧ ಕ್ಷೇತ್ರದಲ್ಲಿ ರಕ್ತದ ಮಡುವನ್ನು ಉತ್ತರಿಸುತ್ತಾ ಹೆಣಗಳ ರಾಶಿಯನ್ನು ದಾಟುತ್ತಾ ಮುಂದೆ ಮುಂದೆ ಕೌರವನನ್ನು ಕರೆಯುತ್ತಾ ಬಂದ್ರೆ ಇಂದ್ರದಿಶಾಮುಖನಾಗಿ ಹೋಗುತ್ತಿದ್ದಾನೆ. ಧಾತುಗೆಡದೈ ತರುವ ಈಗಲೂ ಕೌರವ ಧಾತುಗೆಡ್ಲಿಲ್ಲ. ಯಾಕಂದ್ರೆ ಅವನ ಕೈಯಲ್ಲಿದ್ದ ಗದೆ ಅವನ ಹೆಗಲಿನಲ್ಲಿ ಆಶ್ರಯವನ್ನು ಹೊಂದಿದೆ. ಗದಾ ದಂಡ ಎನ್ನುವುದು ಯುದ್ಧ ಕಾಲದಲ್ಲಿ ಅಲ್ಲದೆ ಯುದ್ಧಕ್ಕಿಂತ ನಂತರದ ವಿಶ್ರಾಂತಿಯ ಕಾಲದಲ್ಲಿ ಆ ಯೋಧನ ಹೆಗಲ ಮೇಲೆ ಅದು ಆಶ್ರಯವನ್ನು ಪಡೆದಿದ್ರೆ ಅವನು ಧಾತುಗೆಡ್ಲಿಲ್ಲ ಅಂತ ಅರ್ಥ. ಆದರೆ ನಡೆದು ಬರುತ್ತಿರುವಂತಹ ರೀತಿಯನ್ನು, ಬೆವರಿದ ಮುಖ, ಬೆವರಿದ ದೇಹವನ್ನು ಕಂಡ್ರೆ ಧಾತುಗೆಡದೈ ತರುವ ಕುರುಕುಲನಾಥ. ಹಾಗಾದ್ರೆ ಇಂತಹ ಒಂದು ಸ್ಥಿತಿ ಏಕಾಂಗಿಯಾಗಿ ಹೋಗಬೇಕಾದಂತಹ ಸ್ಥಿತಿ ಇವನಿಗೆ ಬಂತು ಅಂತಾದ್ರೆ ಇವನನ್ನು ಮಾತನಾಡಿಸಬೇಕು. ಕೌರವೇಶ್ವರ, ಯಾರು? ನಾನು ಸಂಜಯ. ಏನು ಬಂದೆ? ಪೊಡವಿ ಬಾಲಕ. ಪೊಡವಿ ಪಾಲಕ ಭಾಗ್ಯದಾಯಕ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದಲ್ಲಿಗೆ ನಡುವೆ ಮೆಲ್ಲಗೆ, ನುಡಿಯದಲ್ಲಿಗೆ ನಡುವೆ ಮೆಲ್ಲಗೆ ಬಡಿವೆರಿ ಪೋಗಳ ಚಮಗಳು
ಪಾಲಕತ್ವ ಅನ್ನುವುದು ಹಲವು ರೂಪಗಳಲ್ಲಿ ಹಲವು ಆಯಾಮಗಳಲ್ಲಿ ಸಿದ್ಧಿಸುವುದು ಅಂತ ಉಂಟು. ಆರ್ಷೇಯವಾಗಿಯೂ ಬರ್ತದೆ. ಅಪ್ಪ ಪೊಡವಿ ಪಾಲಕನಾಗಿದ್ರೆ ಅವನ ಜ್ಯೇಷ್ಠ ಸುತನೂ ಪೊಡವಿ ಪಾಲಕನೇ ಆಗುತ್ತಾನೆ. ತನ್ನ ಸ್ವಂತ ಸಾಮರ್ಥ್ಯದಿಂದ ಪೊಡವಿ ಪತಿತ್ವವನ್ನು ಅನುಕರಿಸುವುದಕ್ಕೂ ಬರ್ತದೆ. ಆಕಸ್ಮಿಕವಾಗಿಯೂ ಕೆಲವೊಮ್ಮೆ ಅಧಿಕಾರ ಲಭ್ಯವಾಗುವುದು ಅಂತ ಉಂಟು. ಆದರೆ ನಿನ್ನದು ವಿಪರೀತವಾದಂತಹ ಪೊಡವಿ ಪಾಲಕತನ. ನಿನ್ನ ತಲೆಯ ಮೇಲೆ ಕಿರೀಟವಿಟ್ಟು ಅಭಿಷೇಕ ಮಾಡಿದವರು ಯಾರೂ ಇಲ್ಲ. ಆದರೂ ಅಭಿಜಾತವಾದ ಪೊಡವಿ ಪಾಲಕತನವನ್ನು ನೀನು ಅನುಕರಿಸಿಕೊಂಡಿದ್ದಿ. ಈಗ ಎಂದು ಏನು, ಬಹಳ ಎಳೆಯ ವಯಸ್ಸಿನಲ್ಲಿ ಅಸ್ತ್ರವಿದ್ಯಾ ಪರೀಕ್ಷಾ ರಂಗದ ಕಾಲದಲ್ಲೇ ನಿನ್ನ ಪೊಡವಿ ಪಾಲಕತ್ವದ ಅರ್ಹತೆಯನ್ನು ತೋರಿಸಿಕೊಟ್ಟವನು ನೀನು. ಯಾವನು ಬಂದ ಒಬ್ಬ ಕರ್ಣನಿಗೆ ಹಿರಿಯರಲ್ಲಿ ಒಂದು ಮಾತು ಕೇಳದೆ ಅವರ ಮುಖವನ್ನು ನೋಡಿ ಅವರ ಸನ್ನೆಯ ಒಪ್ಪಿಗೆಯನ್ನು ಪಡೆಯದೆ ಅಂಗರಾಜ್ಯವನ್ನು ಕೊಡುತ್ತೆ ಅಂತಾದ್ರೆ ಪೊಡವಿ ಪಾಲಕತ್ವ ನಿನ್ನಲ್ಲಿ ಆವತ್ತೇ ಸಿದ್ಧಿಸಲ್ಪಟ್ಟಿದೆ. ಜೊತೆಗೆ ಪ್ರಪಂಚದಲ್ಲಿ ಭಾಗ್ಯವಂತರು ತುಂಬಾ ಇರ್ತಾರೆ ಸುಯೋಧನ. ಸ್ವಯಂ ಭಾಗ್ಯವಂತರಿರಬಹುದು, ಭಾಗ್ಯದಾಯಕರು ಬಹಳ ವಿರಳ. ಇನ್ನೊಬ್ಬನಿಗೆ ಭಾಗ್ಯದಾಯಿತ್ವವನ್ನು ಹೊಂದಿರಬಹುದಾದಂತಹ ದಾತೃತ್ವ ಇದ್ರೆ ಅದು ಈ ಯುಗದಲ್ಲಿ ನಿನಗೊಬ್ಬನಿಗಲ್ಲದೆ ಬೇರೆ ಯಾರಿಗೂ ಸಲ್ಲುವುದಲ್ಲ. ಆಚಾರ್ಯ ದ್ರೋಣರು ತನ್ನ ಮಗುವಿಗೆ ಒಂದಿಷ್ಟು ಹಾಲು ಕೊಡುವುದಕ್ಕೆ ಗತಿ ಇಲ್ಲದೆ ಇದ್ದ ಬ್ರಾಹ್ಮಣ ಹೌದಾದ್ರೂ ಅಂಥವರಿಗೆ ಹಸ್ತಿನಾವತಿಯಲ್ಲಿ ಬಹುದೊಡ್ಡ ಆಶ್ರಯ ದೊರಕುವುದಕ್ಕೆ ಪರ್ಯಾಯ ಕಾರಣ ನೀನು ಅಂತ ಹೇಳಿದ್ರೆ ತಪ್ಪಲ್ಲ. ಅಂತಹ ಒಬ್ಬ ಬ್ರಾಹ್ಮಣನಿಗೆ ಭಾಗ್ಯದಾಯಿತ್ವವನ್ನು ನೀನು ತೋರಿಸಿಕೊಟ್ಟವನು. ಯಾರು ಏನು ಎಂಬ ಪ್ರಶ್ನೆಯನ್ನು ಕೇಳುವ ಮೊದಲೇ ಕರ್ಣನನ್ನು ಅಂಗರಾಜ್ಯಾಧಿಪತಿಯನ್ನಾಗಿ ಮಾಡುವುದರ ಮೂಲಕ ಅವನ ಭಾಗ್ಯಾತಿಶಯಕ್ಕೆ ನೀನು ಸೂರ್ಯನಂತೆ ಬೆಳಕನ್ನು ಕೊಟ್ಟವನು. ಹೆಚ್ಚು ಯಾಕೆ, ನಿನ್ನ ಸಾಮಂತರಾಗಿರುವಂತಹ ಎಲ್ಲವರೂ ಸಹ ನಿನ್ನಿಂದ ಪ್ರಯೋಜನವನ್ನು ಪಡೆದದ್ದೇ ಹೊರತು ನಿನ್ನಿಂದ ಅಪ್ರಯೋಜಕರಾದವರು ಯಾರೂ ಇಲ್ಲ. ಅಪ್ರಯೋಜಕರೆಂದು ನಿನ್ನನ್ನು ಕರೆದವರು ಯಾರೂ ಇಲ್ಲ. ಅಂತಹ ಭಾಗ್ಯದಾಯಕನಾದ ನೀನು, ನಿಜಾರ್ಥದಲ್ಲಿ ಪೊಡವಿ ಪಾಲಕನಾದಂತಹ ನೀನು ಯಾರಲ್ಲಿಯೂ ಒಂದು ಮಾತು ಹೇಳದೆ ನುಡಿಯದೆ ಎಲ್ಲಿಗೆ ನಡೆವೆ ಸುಮ್ಮನೆ. ಯಾರಲ್ಲಿಯೂ ಹೇಳುವುದಕ್ಕೆ ಇಲ್ಲಿ ಯಾರೂ ಕಾಣುವುದೂ ಇಲ್ಲ. ಆದರೆ ನಿನ್ನಂಥವನು ಹೀಗೆ ಏಕಾಂಗಿಯಾಗಿ ಹೋಗಬೇಕಾದಂತಹ ಪ್ರಮೇಯ ಬರ್ತದೆ ಎಂಬ ಕಲ್ಪನೆಯನ್ನು ಹಸ್ತಿನಾವತಿ ಒಬ್ಬ ಸಾಮಾನ್ಯ ಪ್ರಜೆಯು ಮಾಡಿಕೊಂಡದ್ದಿಲ್ಲ. ನಿನ್ನಲ್ಲಿ ಛಲವನ್ನು ಕಂಡಿದ್ದೇವೆ, ನಿನ್ನಲ್ಲಿ ಸಾಧಿಸುವ ಹಠವನ್ನು ಕಂಡಿದ್ದೇವೆ. ಆದರೆ ನಿನ್ನಲ್ಲಿ ಈ ತೆರನಾದಂತಹ ಸ್ಥಿತಿಯನ್ನು ಕಾಣುತ್ತೇವೆ ಎಂಬ ಕಲ್ಪನೆ ನಮಗಿರಲಿಲ್ಲ. ಹೊಡೆಯುವ ರಿಪುಗಳನೆಂಬ ಛಲಗಳ ನುಡಿ. ರಿಪು ಅಂತ ಒಬ್ಬನನ್ನು ಸ್ವೀಕರಿಸಿದ ಮೇಲೆ ಅವನನ್ನು ಬಡಿಯುತ್ತೇನೆ ಎಂಬ ಛಲ ಮೊನ್ನೆ ಯುದ್ಧ ಆರಂಭ ಆಗುವಲ್ಲಿಯವರೆಗೂ ನಾವು ಕಂಡವರೇ ಇದ್ದೇವೆ. ಆದರೆ ಈ ಹೊತ್ತು ನೋಡಿದರೆ ಆ ಛಲಗಳ ನುಡಿ ಅಡಗಿ ಹೀಗಾಗಿದೆ. ತಾನು ಆಡಿದ ನುಡಿಯೇ ತಪ್ಪಾಯಿತೇನೋ ಎಂಬ ವಿಷಾದದ ಭಾವವೇ ನಿನ್ನಲ್ಲಿ. ಅಲ್ಲ, ನಿನ್ನ ಈ ಸ್ಥಿತಿಗೆ ಕಾರಣ ಪುಣ್ಯ ಫಲವೇ? ಯಾರದ್ದು? ಪಾಂಡವರ ಪುಣ್ಯ ಫಲವೇ? ಪ್ರಾಯಶಃ ಅದೇ ಆಗಿದ್ದಿರಬೇಕು. ಅಲ್ಲದೇ ಇದ್ರೆ ನಿನ್ನಂಥವನಿಗೆ ಈ ಸ್ಥಿತಿ ಬರುವುದಕ್ಕೆ ಇಲ್ಲವಾಗಿತ್ತು. ನಡೆದು ಹೋಗುತ್ತಾ ಇದ್ದೀಯೇ, ನಿನ್ನ ಪಾದಗಳನ್ನು ನೋಡಿದರೆ Pamir
ಲಕ್ಷ್ಮಣ ಅಣ್ಣ, ಅಷ್ಟು ಸಂಭ್ರಮ ನಮ್ಮ ನಾಡಿನ ಜನತೆಗೆ. ನಾನು ನೀನು ಸೀತಾ ಸಮೇತನಾಗಿ ಹೊರಟಾಗ ಆಗುತ್ತಿರುವ ಸಂಭ್ರಮ ಈ ಅಯೋಧ್ಯೆಯಲ್ಲಿ ಮುಂದೆ ಆಗಬಹುದಾದಂತಹ ಉತ್ಕರ್ಷದ ಕಲ್ಪನೆಯ ಕಾರಣವಾಗಿ ಇರುತ್ತದೆ. ಕುಲೋನ್ನತಿಯ ಕಾರಣವಾಗಿ ಆತ್ಮೋನ್ನತಿ ಆಗುತ್ತದೆ. ನಮ್ಮ ಗುರುಗಳಾದಂತಹ ವಸಿಷ್ಠರು ವಿಶ್ವಾಮಿತ್ರರು ಹೇಳಿದ್ದದು. ಕುಲೋನ್ನತಿ ನಮಗೆ ಮೊದಲೇ ಇದೆ. ಪವಿತ್ರವಾದಂತಹ ಸೂರ್ಯವಂಶದಲ್ಲಿ ನಾವು ಹುಟ್ಟಿಕೊಂಡಿದ್ದೇವೆ. ಆ ವಂಶದಲ್ಲಿ ಹುಟ್ಟಿದ ಕಾರಣದಿಂದ ವಂಶೋನ್ನತಿಯನ್ನು ಅಥವಾ ಕುಲೋನ್ನತಿಯನ್ನು ಬೆಳಗುವುದಕ್ಕೆ ನಾವು ಹೊಣೆಗಾರರೂ ಆಗಿದ್ದೇವೆ. ನಮ್ಮ ಅಪ್ಪ ನಿನ್ನೆಯ ದಿನ ರಾಮ ನಾಳೆ ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿದರು. ಹೌದು, ಪ್ರಶ್ನೆ ಮಾಡಲಿಲ್ಲ. ನಾನು ಪ್ರಶ್ನೆ ಮಾಡಬಾರದು ಸಹ. ಯಾಕಂದ್ರೆ ಹಿರಿಯರಾದವರು ತಮ್ಮ ಕಿರಿಯರ ಉನ್ನತಿಯನ್ನು ಬಯಸ್ತಾರೆ ಹೊರತು ಯಾವ ಕಾರಣಕ್ಕೂ ಅವನತಿಯನ್ನು ಬಯಸುವುದಿಲ್ಲ. ಅಯೋಧ್ಯೆಯ ಸಿಂಹಾಸನಕ್ಕೆ ನಾನು ಅಧಿಕಾರಿ ಹೌದು, ಅರ್ಹನೇ ಅಂತ ಒಂದು ಪ್ರಶ್ನೆ ಮೂಡುವುದಿಲ್ವೇ? ಅಧಿಕಾರಿ ಹೌದು, ಜ್ಯೇಷ್ಠ ಪುತ್ರನು ಅಧಿಕಾರಿ ಆಗಿರ್ತಾನೆ, ಅರ್ಹತೆ ಸಾಕೆ. ಎಂತೆಂಥವರೆಲ್ಲ ಆಳಿದ, ಎಂತೆಂಥವರೆಲ್ಲ ಏರಿ ಕುಳಿತ ಸಿಂಹಾಸನ. ತನ್ನ ಮೈಯ ಮಾಂಸವನ್ನೇ ಕೊಚ್ಚಿಕೊಟ್ಟವನು ಈ ಸಿಂಹಾಸನದಲ್ಲಿ ಕೂತಿದ್ದಾನೆ. ತನ್ನ ಹೆಂಡತಿಯನ್ನು ತನ್ನ ಮಗುವನ್ನು ಮಾರಾಟ ಮಾಡಿದ ಸತ್ಯಕ್ಕಾಗಿ ಅಂತಹ ಪುಣ್ಯಾತ್ಮನೂ ಈ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಬೇರೆ ಬೇಡ, ನಮ್ಮಪ್ಪ ದಶರಥ ಚಕ್ರವರ್ತಿಗಳು ಸಾಧಿಸಿದ ಸಾಧನೆ. ದೇವೇಂದ್ರನಿಗೆ ಸ್ವರ್ಗದ ಸಿಂಹಾಸನವನ್ನು ಸ್ಥಿರ ಅಂತ ಮಾಡಿಕೊಟ್ಟವರವರು. ಅಂತಹ ಆಸನದಲ್ಲಿ ಕುಳಿತುಕೊಳ್ಳುವುದಕ್ಕೆ ನನಗೆ ಅರ್ಹತೆ ಸಾಕೆ. ಹೀಗೊಂದು ಪ್ರಶ್ನೆ ನನ್ನಲ್ಲಿ ಮೂಡಿತ್ತು. ಆದರೆ ಅಪ್ಪನಲ್ಲಿ ನಾನು ಅದನ್ನು ಕೇಳಲಿಲ್ಲ. ಯಾಕಂದ್ರೆ ನನಗೆ ಅರ್ಹತೆ ಇಲ್ಲದೇ ಇದ್ದವರು ಕೊಡುವುದೂ ಇಲ್ಲ. ರಾತ್ರಿ ಬೆಳಗ್ಗಿನವರೆಗೆ ದೇವತಾರಾಧನೆಯಲ್ಲಿ ಸೀತಾ ಸಮೇತನಾಗಿ ನಾನು ಕಾಲವನ್ನು ಕಳೆದವ. ನೀನಂತೂ ನನ್ನ ಜೊತೆಗೆ ಇದ್ದವ ಬಿಡು. ಪಟ್ಟಾಭಿಷೇಕ ರಾಮನಿಗೆಲ್ಲ ತನಗೇ ಏನೋ ಎಂಬಷ್ಟು ಸಂಭ್ರಮದಿಂದ ನೀನಿದ್ದಿ. ಅಣ್ಣನ ಪಟ್ಟಾಭಿಷೇಕ ಬೆಳಗ್ಗೆ ಎದ್ದು ಪನ್ನೀರನ್ನು ಪೂಸಿ ನಮಗೆ ಸ್ನಾನವನ್ನು ಮಾಡಿಸಿದರು. ಪಂಕಜಾಕ್ಷಿಯರೆಲ್ಲ ಸೇರಿ ಅಗರು ಚಂದನ ಗಂಧ ಕಸ್ತೂರಿ ಲೇಪನದಿಂದ ಪದ್ಧತಿಯಂತೆ ಸ್ನಾತನಾಗುವ ಹಾಗೆ ಮಾಡಿ ನನ್ನನ್ನು ರಥದ ಮೇಲೆ ಕೊಳ್ಳಿರಿಸಿದರು. ಸೀತಾ ಸಮೇತನಾಗಿ ನಾನು ರಥ ಏರಿದರೆ ರಥದ ಮುಂಗಡೆಯಲ್ಲಿ ಸ್ವಸ್ತಿವಾಚನವನ್ನು ಹೇಳುವಂತಹ ಬ್ರಾಹ್ಮಣೋತ್ತಮರು, ರಥದ ಬೆಂಗಡೆಯಲ್ಲಿ ರಕ್ಷಣೆಗೆ ಬೇರೆ ಬೇರೆ ಪಡೆ, ರಥದ ಎಡಬಲಗಳಲ್ಲಿ ವಂದಿ ಮಾಗಧರು, ಅವರೆಲ್ಲರಿಗಿಂತ ಮುಂಚೂಣಿಯಲ್ಲಿ ನೀನು. ಲಕ್ಷ್ಮಣ, ನಿನ್ನಂತಹ ಒಬ್ಬ ತಮ್ಮನನ್ನು ಪಡೆಯುವುದಕ್ಕೆ ಪೂರ್ವಾಕೃತವಾದ ಪುಣ್ಯ ವಿಶೇಷವೇ ನನಗೆ ಇದ್ದಿರಬೇಕು. ಅಲ್ಲದೆ ಇದ್ರೆ ಎಳೆವರೆಯದಲ್ಲೇ ನನ್ನನ್ನು ಬಿಟ್ಟರೆ ನೀನಿಲ್ಲ. ಅಯೋಧ್ಯೆಯಲ್ಲಿ 3 ಮಂದಿ ತಾಯಂದಿರಿಗೆ 4 ಮಂದಿ ಮಕ್ಕಳು, 2 ತೊಟ್ಟಿಲು. ರಾಮ ಲಕ್ಷ್ಮಣರಿಗೆ ಒಂದೇ ತೊಟ್ಟಿಲು.
ನಾನು ಉಣ್ಣದೇ ಇದ್ರೆ ನಿನಗೆ ಹಸಿವು ಇಂಗುತ್ತಿರಲಿಲ್ಲ, ನೀನು ನಿದ್ರೆ ಮಾಡದೇ ಇದ್ರೆ ನನಗೆ ನಿದ್ರೆ ಬರುವುದಿಲ್ಲ. ಅಂತಹ ಸಹೋದರಿಯದ ಬೆಸುಗೆ ನಮ್ಮದ್ದಾಗಿತ್ತು. ಗುರುಗಳಾದಂತಹ ವಿಶ್ವಾಮಿತ್ರರ ನಿರ್ದೇಶನದ ಹಾಗೆ ಯಜ್ಞ ಸಂರಕ್ಷಣೆಗೆ ಅಂತ ಹೋದಾಗಲೂ ನನ್ನ ಜೊತೆಯಲ್ಲೇ ನೀನಿದ್ದವ, ಈಗಲೂ ಅದೇ ನನ್ನ ಜೊತೆಯಲ್ಲೇ ನೀನಿದ್ದಿ. ಒಟ್ಟಿಗೆ ಇರುವುದರಿಂದ ಕೆಲವರೆಲ್ಲ ಅಪಾರ್ಥ ಹೇಳಲಿಕ್ಕೂ ಸಾಕು, ಆದ್ರೆ ನನಗೆ ಮಾತ್ರ ಸರಿ ಅರ್ಥವೇ ಸಿಕ್ಕುವುದು. ಯಾರು ಏನೇ ಹೇಳಿ, ನೀನು ನಾನು ಒಟ್ಟಿಗೆ ಇದ್ದದನ್ನು ಯಾರಾದ್ರೂ ಬೇರೆ ಅರ್ಥದಲ್ಲಿ ಹೇಳಿದ್ರೆ ಅವರಿಗೆ ಅರ್ಥ ಗೊತ್ತಿಲ್ಲ ಅಂತ ತೀರ್ಮಾನಕ್ಕೆ ಬರೋದು. ಯಾಕೆ? ನೀನು ನನ್ನ ಸಹೋದರನಿದ್ದಿ, ನಿನ್ನ ಉತ್ಕರ್ಷವನ್ನು ನಾನು ಬಯಸುತ್ತೇನೆ, ನನ್ನ ಉತ್ಕರ್ಷವನ್ನು ನೀನು ಕಲ್ಪಿಸಿಕೊಳ್ಳುತ್ತಾ ಇದ್ದಿ. ಹೀಗಾಗಿ ನಮ್ಮನ್ನು ಹೀಗೆ ಶೃಂಗರಿಸಿ ರಥದ ಮೇಲೆ ಕುಳ್ಳಿರಿಸಿ ಕರೆದುಕೊಂಡು ಹೋಗುತ್ತಾ ಇದ್ದಾರೆ. ಸಿಂಹಾಸನವನೇರು ಶ್ರೀರಾಮ ನೀನೆಂದು ಬ್ರಾಹ್ಮಣರು ಹರಸುತ್ತಾ ಇದ್ದಾರೆ. ಆ ಸ್ಥಾನಕ್ಕೆ ಬಂದ್ರೆ ನಮ್ಮ ಅಪ್ಪಯ್ಯ ಕುಳಿತಿದ್ದಾರೆ, ರಾಜಮಾತೆಯರೆಲ್ಲ ಸಾಲಾಗಿ ಕುಳಿತಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಬಂದು ನಿಂತಾಗ ಸಿಂಹಾಸನವನೇರು ಅಂತ ಹೇಳಿದ್ರು, ನಮ್ಮ ಕರ್ತವ್ಯವನ್ನು ನಾವು ಮುಗಿಸಬೇಡವೇ? ಕರ್ಣನಂತಹ ವಿಕ್ರಮಿ ಮತ್ತೊಬ್ಬ ಇಲ್ಲ. ಹೀಗೆಲ್ಲ ನೀನು ಅವನ ಪರವಾಗಿ ಸ್ಥಾಪಿತವಾದಂತಹ ಒಂದು ಅಭಿಮಾನವನ್ನು ಆಗ್ರಹವನ್ನು ಹೊಂದಿ ವ್ಯವಹರಿಸ್ತಾ ಇದ್ದಿ ಸುಯೋಧನ. ಆತನೇ ದೊಡ್ಡವ ಹೌದು ಅಂತಾದ್ರೆ ಬಾಕಿದ್ದವರೆಲ್ಲ ಸಣ್ಣವರು ಅನ್ನೋದನ್ನು ನೀನು ಹೇಳಬೇಕಾದದ್ದೇನೂ ಇಲ್ಲ. ನನ್ನನ್ನು ಸೇರಿದಂತೆ ಇಬ್ಬರು ಒಟ್ಟಿಗೆ ಕೂತಿರುವಾಗ ಒಬ್ಬನನ್ನು ಹನುಮಂತ ಅಂತ ಹೇಳಿದ್ರೆ ಆಚೆ ಇದ್ದವ ಹನುಮಂತ ಅಂತ ನೀನು ಬೇರೆ ಹೇಳಬೇಕಾದ ಅಗತ್ಯವೇ ಇಲ್ಲ, ಅವರಿಗೆ ಅದು ಗೊತ್ತಾಗಬೇಕು ಅಂತ ಅರ್ಥ. ಆತಗಳ ಸಮರದಲ್ಲಿ ವಿಖ್ಯಾತ ಅಂತ ಹೇಳ್ತಿಂತಾದ್ರೆ ಅಂತಹ ಸಮರದಲ್ಲಿ ವಿಖ್ಯಾತನಾದಂತಹ ಆತನಿಗೆ ಅಂಥವನ ಸೂತತ್ವಕ್ಕೆ, ಅವನು ಸೂತನೆಂಬುದನ್ನು ನೀನು ಅರಿಯದೇ ವ್ಯವಹರಿಸ್ತಾ ಇದ್ದಿ. ಸೂತನ ಯೋಗ್ಯತೆ ಏನು, ಸೂತ ಎಲ್ಲಿರಬೇಕು ಎನ್ನುವುದನ್ನು ಅರಿಯದೇ ನೀನು ಯೋಚಿಸ್ತಾ ಇದ್ದಿ ಅನ್ನೋದು ನಿನ್ನ ಮಾತಿನಿಂದ ನನಗೆ ಅರ್ಥವಾಗುತ್ತದೆ. ಯಾರನ್ನು ಎಲ್ಲಿಡಬೇಕು ಅವರನ್ನು ಅಲ್ಲಿಟ್ಟರೆ ಮಾತ್ರವೇ ಚಂದ ಸುಯೋಧನ. ರಾಜಕಾರಣವಾಗಲಿ, ಯಾವುದೇ ಕ್ಷೇತ್ರವಾಗಲಿ, ಸಾಮಾಜಿಕ ಕ್ಷೇತ್ರವೇ ಆಗಲಿ, ಒಬ್ಬರಿಗೆ ಅವನದ್ದೇ ಆದಂತಹ ಔನ್ನತ್ಯ ಇದೆ, ಅವನದ್ದೇ ಆದಂತಹ ಮರ್ಯಾದೆ ಇದೆ. ಅದನ್ನು ಅವನಾಗಿಯೇ ಯೋಚನೆ ಮಾಡಬೇಕು ಎನ್ನುವುದು ಮುಖ್ಯ. ಯೋಚನೆ ಮಾಡದೇ ಇದ್ರೆ ಬಾಕಿದ್ದವರು ತಿಳಿಸಿಕೊಡ್ಬೇಕು ಅನ್ನೋದು ಮತ್ತೊಂದು. ನೀವು ಯಾಕೆ ಹಿಂದೆ ನಿಂತಿದ್ದೀರಿ? ಬನ್ನಿ ಮುಂದೆ ಕೂತ್ಕೊಳ್ಳಿ, ಆಸನ ಇದೆ ನಿಮಗಾಗಿ. ಹಿಂದುಳಿದವರನ್ನು ಮುಂದೆ ತರುವುದಕ್ಕೆ ನಾವು ಪ್ರಯತ್ನ ಮಾಡಬಹುದು, ಆದ್ರೆ ಅವರು ಬರುವುದೇ ಇಲ್ಲ. ಯಾಕೆ ಬರುವುದಿಲ್ಲ? ಅವರಿಗೆ ಕೀಳರಿಮೆ ಉಂಟು, ನಾನಲ್ಲಿ ಕೂತ್ಕೊಳ್ಳಿಕ್ಕೆ ಜನ ಅಲ್ಲ ಅಂತ. ಹಾಗಲ್ಲ ವಿಷಯ. ನಾವು ಇಲ್ಲಿಯೇ ಇರುವವರು, ಮುಂದೆ ಇರುವಂತಹ ಆಸನವನ್ನು ಇಲ್ಲಿ ತಂದು ಹಾಕಿ ಅಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಮತ್ತೊಂದು ಪ್ರಯೋಜನದ ಲಕ್ಷ್ಯವು ಉಂಟವರಿಗೆ. ನಾವು ಹಿಂದುಳಿದವರಾಗಿಯೇ ಉಳಿದೇವಾದರೆ ನಮಗೆ ಆಡಳಿತ ವರ್ಗದಿಂದ ಏನಾದರೂ ಪ್ರಯೋಜನ ಉಂಟು ಅಂತ ಅವರಿಗೆ ಸರಿಯಾಗಿ ಯಾರು ಎಲ್ಲಿರಬೇಕು ಅಲ್ಲಿ ಇರಬೇಕು ಎನ್ನುವುದು ಮುಖ್ಯ. ಸೂತನೆಂಬುದನ್ನು ಅರಿಯದೆ, ಆ ಸೂತನ ಯೋಗ್ಯತೆ ಏನು ಎನ್ನುವುದನ್ನು ತಿಳಿಯದೆ ನೀನು ಅವನನ್ನು ಬಹಳ ಎತ್ತರಕ್ಕೆ ಏರಿಸಿದ್ದೇ ಬಹಳ ದೊಡ್ಡ ವಿಷಯ ಆಗಿ ಹೋಯಿತು. ಆದ್ದರಿಂದ ಈಗ ನೀನು ನನ್ನನ್ನು ಬಂದು ಆ ಸೂತನಿಗೆ ಸೂತತ್ವ ಮಾಡಿ ಮಾವ ಅಂತ ಹೇಳುವಲ್ಲಿವರೆಗೆ ಮುಂದೆ ಬರ್ತಿ ಅಂತಾದ್ರೆ ಹೇಳುವುದಲ್ಲ, ವಿನಂತಿ. ವಿನಂತಿ ಆಗಲಿ, ಆಜ್ಞೆ ಮಾಡ್ಲಿಕ್ಕೆ ನೀನು ನನಗೆ ಜನ ಆಗುದಿಲ್ಲ. ನಾನು ಆಜ್ಞೆ ಮಾಡಿದ್ರೆ ಈಗ ಕೋಪ ಬರುವುದಲ್ಲ, ನಿಮಗೆ ಎರಡು ಪೆಟ್ಟು ಬೀಳ್ತಿದ್ದಲ್ಲ. ಆದ್ರಿಂದ ನೀನು ಆಜ್ಞೆ ಮಾಡಿದ್ರೆ ಮರುಕ್ಷಣದಲ್ಲಿ ನಿನ್ನ ಪಕ್ಷಕ್ಕೆ ನಾನು ನೀಡಿದ ಬೆಂಬಲವನ್ನು ಹಿಂತೆಗೆದುಕೊಳ್ಳಬೇಕು. ಹಾಗಿದ್ರೆ ನಾನು ಹೋದಾಗ ಅದು ಮಾಡುವುದಿಲ್ಲ. ಯಾಕಂದ್ರೆ ನಾನು ಅಂಥ ರಾಜಕಾರಣಿಯಲ್ಲ, ಆದ್ರಿಂದ ಅದನ್ನು ಮಾಡುವುದಕ್ಕೆ ನಾನು ಸಿದ್ಧನಿಲ್ಲ. ಈಗ ಅವನನ್ನು ಅವನ ಸಾರಥ್ಯಕ್ಕೆ ನೀವಾಗಬೇಕು ಮಾವ. ಕೇಳುವುದು ಹೌದು, ವಿನಂತಿ ಹೌದು, ಎಲ್ಲ ಹೌದು. ಒಟ್ಟಿನಲ್ಲಿ ನಾನು ಅವನ ಸಾರಥ್ಯ ಮಾಡಬೇಕು ಅಂತ ಹೇಳುವುದಲ್ವ? ಹೌದು. ನೀನು ರೇಷ್ಮೆಯ ಶಲ್ಲೆಯಲ್ಲಿ ಪಾದರಕ್ಷೆಯನ್ನು ಇಟ್ಟು ನನ್ನ ಮುಖಕ್ಕೆ ಹೊಡೆಯುವ ಯೋಚನೆ ಮಾಡ್ತಾನೆ. ಇದು ನನಗೆ ಏನು ಕಂಡ ನಾನು
ದಾಯಭಾಗದೊಳೆದು ಗ್ರಾಮವ ತನಗೆ ಗುರುರಾಯ ಸುವಿವೇಕದಿ ಕೊಡುಬಂಧದಲ್ಲಿ ಹೇಗೆ ಕೊಡುವುದಲ್ಲ, ಸುವಿವೇಕದಿಂದ ಕೊಡಬೇಕು. ಓಹೋ, ಕೃಷ್ಣರಾಯ ಸಂಧಾನ ಮಾಡಿ ಬರಬೇಕು. ನೀನೆನ್ನಲೆಂದನ ಮಹಿಮನೋ ದಾಯಭಾಗದೊಳೆದು ಗ್ರಾಮ ಮಂತನಗೆ ಕುರುರಾಯ ಸುವಿವೇಕದಿಂದ ಕೊಡುವಂತೆ, ಸುವಿವೇಕದಿ ಕೊಡುವಂತೆ ಕೃಷ್ಣ ಧರ್ಮನಂದನ, ಯಾವ ಕ್ಷೇತ್ರದಲ್ಲಿಯೂ ನಮ್ಮ ಜಾತಿಯವರು ಹಿಂದೆ ಉಳಿದದ್ದಿಲ್ಲ. ಇಲ್ಲ. ಆದ್ದರಿಂದಲೇ ನಮಗೊಂದು ಪ್ರತಿಷ್ಠೆ ಇದೆ ಅಂತ ಅರ್ಥ. ಸತ್ಯ. ಹಾಗಂತ ನಮ್ಮ ಸಜ್ಜನಿಕೆ ದುರುಪಯೋಗಕ್ಕೆ ಒಳಪಡುತ್ತದೆ ಅನ್ನೋದು ಗೊತ್ತಾಗುವಾಗ ಅದನ್ನು ವಿರೋಧಿಸಬೇಕಾದಂತಹ ಧಾರ್ಷ್ಟ್ಯವು ನಮ್ಮಲ್ಲಿದೆ ಅನ್ನೋದನ್ನು ನಾವು ತೋರಿಸಬೇಕೇ ಬೇಡವೆ? ಸತ್ಯ. ಶಾಂತಿ ಕ್ರಾಂತಿ ಎರಡಕ್ಕೂ ನಾವು ಬದ್ಧ ಸಿದ್ಧ. ಧಾರ್ತರಾಷ್ಟ್ರರು ಮತ್ತು ಪಾಂಡವರು ನಮ್ಮೊಳಗೆ ಹುಟ್ಟಿಕೊಂಡಂತಹ ವ್ಯಾಜ್ಯ ಇಂದು ನಿನ್ನೆಯದೇನು ಅಲ್ಲವಲ್ಲ. ಅಲ್ಲ. ಎಳೆಯ ವಯಸ್ಸಿನಲ್ಲೇ ನಮ್ಮಲ್ಲಿ ಆ ಒಂದು ದ್ವೇಷವೇ ಹುಟ್ಟಿಕೊಂಡಿತ್ತು. ಸತ್ಯ. ಆ ಕಾರಣದಿಂದಲೇ ಭೀಮನಿಗೆ ವಿಷದ ಲಡ್ಡುಗೆಯನ್ನು ಕೊಟ್ಟದ್ದು, ಕಪಟ ದ್ಯೂತವನ್ನಾಡಿದ್ದು ಇತ್ಯಾದಿ ಪ್ರಕರಣಗಳೆಲ್ಲ ಆಗಿ ಹೋಗಿದ್ದಾವೆ. ನಿಜ. ಆದರೆ ಒಂದು ಕಾಲ ಉಂಟು ಕೃಷ್ಣ. ಏನು? ನೀನು ಬಂದು ಏಕಚಕ್ರ ನಗರದಲ್ಲಿ ಕುಲಾಲ ಭವನದಲ್ಲಿ ನಾವಿದ್ದಾಗ ನಮ್ಮನ್ನು 5 ಮಂದಿಗಳನ್ನು ನಾವು ಮುಗಿದ ಕೈಗಳನ್ನು ಹಿಡಿದೆತ್ತಿ ಮಮ ಪ್ರಾಣಾಹಿ ಪಾಂಡವಾಹ ಈ ಮಾತನ್ನು ಹೇಳಿದ ಮರುಕ್ಷಣದಲ್ಲಿ ನಮಗೊಂದು ವಿಶ್ವಾಸ ಬಂತು. ಏನು? ದೇವರು ನಮ್ಮ ಕಡೆಗಿದ್ದಾನೆ. ಯಾಕಂದ್ರೆ ನಿನ್ನನ್ನು ದೇವರೆಂದು ತಿಳಿದವರು ನಾವು. ಕೃಷ್ಣಸ್ತು ಸ್ವಯಂ ಭಗವಾನ್. ಪೂರ್ಣಾವತಾರಿಯಾದಂತಹ ಕೃಷ್ಣನೇ ನಮ್ಮ ಪಕ್ಷಕ್ಕಿದ್ದಾನೆ ಎನ್ನುವುದರಿಂದ ಬಲವಾದ ಬಲ ನಮಗೆ ಬಂದದ್ದು ಆ ಕಾರಣಕ್ಕಾಗಿ. ಆದ್ದರಿಂದಲೇ ಸಾರ್ಥಕವಾದ ಬದುಕನ್ನು ಬದುಕುವುದಕ್ಕೆ ನಾವು ಹೊರಟವರು. ಸರಿ. 5 ಮಂದಿಗಳಾದಂತಹ ನಮ್ಮನ್ನು ನಿನ್ನ ವಶಕ್ಕೆ ಒಪ್ಪಿಸಿದ ನಮ್ಮಮ್ಮ ಕುಂತಿ ದೇವಿ ತನ್ನ ಹೊಣೆಗಾರಿಕೆಯನ್ನು ಬಿಟ್ಟು ಈಗ ಸ್ವಲ್ಪ ಮಟ್ಟಿನ ವಿಶ್ರಾಂತಿಯಲ್ಲೇ ಇದ್ದಾಳೆ ಅಂತ ಹೇಳಬಹುದೇನೋ ಅಂತ ನನಗನ್ನಿಸ್ತದೆ. ಸತ್ಯ. ಆದರೆ ಕೃಷ್ಣ, ವಿದುರನ ಮನೆಯಲ್ಲಿ ನಮ್ಮ ಅಮ್ಮ ಇದ್ದಾಳೆ. ವಿದುರನ ಮನೆಯನ್ನೇ ಆಶ್ರಯಿಸಬೇಕಾಯಿತು. ಯಾಕೆ? ಧಾರ್ತರಾಷ್ಟ್ರರ ಪಕ್ಷದಲ್ಲಿ ಪಾಂಡವರಿಗೆ ಒಲವನ್ನು ತೋರಿಸಬಲ್ಲವ ವಿದುರನೊಬ್ಬನೇ ಎನ್ನುವುದೇ ಅದಕ್ಕೆ ಅರ್ಥ. ಆದ್ದರಿಂದಲೇ ಅವಳು ಅಲ್ಲಿದ್ದಾಳೆ. 12 ವರ್ಷಗಳ ವನವಾಸ, ಮತ್ತೊಂದು ವರ್ಷದ ಅಜ್ಞಾತವಾಸ. ಇದಿಷ್ಟನ್ನೂ ನಾವು ಕೌರವನಲ್ಲಿ ದ್ಯೂತವಾಡುವ ಕಾಲದಲ್ಲಿ ಆಡಿದ ಷರತ್ತಿನಂತೆ ನಾವು ಅದನ್ನು ಪೂರೈಸಿದ್ದೇವೆ. ನಿಜ. ಮೊನ್ನೆ ಅಭಿಮನ್ಯುವಿನ ಮದುವೆಯೂ ಆಯಿತು. ಸತ್ಯ. ನೀನು ಅಲ್ಲಿದ್ದವನೇ. ನಿಜ. ಯಾಕಂದ್ರೆ ನಿನ್ನ ತಂಗಿಯ ಮಗನೇ ಅವ, ಹೌದಲ್ಲ? ಹೌದು. ಆ ಹೊತ್ತಿನಲ್ಲಿಯೂ ಭೀಷ್ಮ ದ್ರೋಣಾದಿಗಳನ್ನು ನಾವು ಕರೆಸಲಿಲ್ಲ, ಕೌರವನನ್ನು ಕರೆಸಿದ್ದಿಲ್ಲ. ಇಲ್ಲ. ಯಾಕೆ ಕರೆಸಲಿಲ್ಲ ಅಂದ್ರೆ ಅವರೊಳಗೆ ಮಾನಸಿಕವಾದ ಕ್ಲೇಶ ಮುಗಿಯಲಿಲ್ಲ ಎನ್ನುವುದೇ ಮುಖ್ಯ ಕಾರಣವಾಗಿದೆ. ನಿಜ. ಅವರು ಕರೆಸುತ್ತಿದ್ರೆ ಬರ್ತಿದ್ರೋ ಏನೋ ಪ್ರಶ್ನೆ ಬೇರೆ. ನಾಳೆ ನಮ್ಮನ್ನು ಯಾಕೆ ಕರೆಸಲಿಲ್ಲ ಅಂತ ಕೇಳಿದ್ರು. ಆದರೆ ಅವರು ಕೂಡ ಕೆಲವೊಂದು ಮದುವೆ ಆಗಿದೆ ಹೇಳಲಿಕ್ಕೆ ನಿಮಗೆ ಕೊಡ್ಲಿಲ್ಲಲ್ಲ ಎನ್ನುವುದರಿಂದ ಉತ್ತರ ಕೊಡುವುದಕ್ಕೆ ನಿನಗೆ ಉತ್ತರದಾಯಿತ್ವ ಇದೆ ಎನ್ನುವುದು ನನಗಲ್ಲಿ ಮುಖ್ಯ. ಓಹೋ. ಈಗ 12 ವರ್ಷದ ವನವಾಸ ಮತ್ತೊಂದು ವರ್ಷದ ಅಜ್ಞಾತವಾಸವನ್ನು ಮುಗಿಸಿದ ಮೇಲೆ ಮರಳಿ ಹೋಗುವುದು ತಮ್ಮ ಪಟ್ಟಣವ. ಸತ್ಯ. ಇದು ಷರತ್ತು.
ನೇರವಾಗಿ ನಮ್ಮ ಪಟ್ಟಣವನ್ನೇ ನಾವು ಪೊಕ್ಕರು ಕೌರವ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ಇಲ್ಲ. ಆದರೂ ಸಜ್ಜನಿಕೆ ಅನ್ನೋದೊಂದಿದೆಯಲ್ಲ, ಆ ಕಾರಣಕ್ಕಾಗಿ ದ್ರುಪದ ಪುರೋಹಿತನಾದ ಶತಾನಂದರನ್ನು ನಾವು ಬಳಸಿದ್ವಿ. ಅದವನಿಗೆ ಬಹುಶಃ ಸರಿ ಬರಲಿಲ್ಲ, ಆಡಿ ಬಿಟ್ಟನಲ್ಲ. ಯಾಕಂದ್ರೆ ಪಾಂಚಾಲಕ್ಕೂ ಹಸ್ತಿನಾವತಿಗೂ ದ್ವೇಷ ಯಾಕೆ ಅಂತ ಈಗ ಇಬ್ಬರಿಗೂ ಗೊತ್ತಿಲ್ಲ. ಇಲ್ಲ, ಆದರೂ ದ್ವೇಷ ಉಂಟು. ದ್ವೇಷಕ್ಕೆ ಕಾರಣವಾದದ್ದು ಅವರವರ ಕೌಟುಂಬಿಕ ವಿಚಾರ. ಆದರೆ ಆ ಕುಟುಂಬದ ಬ್ರಾಹ್ಮಣನು ಅವನಿಗೆ ಆಗುವುದಿಲ್ಲ ಅಂತ ಮಾಡಿದ. ಧರಣಿಯಂ ಪಾರ್ಥಿವರ್ ಸೋತ ಮೇಲೆ ಅರಿಗಳಂ ದುರದಿ ಜಯಿಸಿಕೊಂಬುದು ಧರ್ಮ. ಯಾಕೆ ಅವ ಹಾಗೆ ಹೇಳಿದ ಅನ್ನುವುದಕ್ಕೆ ನನಗೆ ಎರಡು ಉತ್ತರ ಸಿಗ್ತದೆ. ಏನು? ಒಂದು, ದುರದಲ್ಲಿ ಅವನಿಗೆ ಜಯಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಗೊತ್ತುಂಟು. ದ್ಯೂತದಲ್ಲಿ ಸೋತದನ್ನು ದುರದಲ್ಲಿ ಗೆಲ್ಲುವುದಲ್ಲವೇ ಅಲ್ಲ. ದ್ಯೂತದಲ್ಲಿ ಸೋತದನ್ನು ದೂತದಲ್ಲೇ ಮತ್ತೆ ಗೆಲ್ಲುವುದು. ಹೌದಪ್ಪ, ನಳನ ಪ್ರಕರಣವೇ ಸಾಕ್ಷ್ಯವಾಗಿ ಉಂಟಲ್ಲ. ಮರು ದ್ಯೂತದಲ್ಲಿ ನಳ ಪುಷ್ಕರನ ಸೋಲಿಸಿ ಪಡೆದನವನೇ. ನಿಜ, ಯುದ್ಧ ಮಾಡಿ ಗೆದ್ದದಲ್ಲ ಅವ. ಹೌದು. ಈಗ ನೀನು ಕಲಿತಿದ್ದಿ ಜೂಜಾಟದ ಸರಿ ವಿಷಯ ಅಂತ ಅವನಿಗೆ ಗೊತ್ತಾಗಿದೆ. ನನಗೆ ಅಕ್ಷವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾನೆ ಅವ ಗಂಧರ್ವ ಅಂತ ಗೊತ್ತಾಗಿದೆ. ಅವನಿಗೆ ಗೊತ್ತಿರುವುದು ಅವನ ಮೇಳದಲ್ಲೇ ಆಟ ಆಡುವವರು ಇರುವುದು ಅಂತ. ನಮ್ಮ ಮೇಳದ ಯಜಮಾನರಿಗೆ ಆಟ ಗೊತ್ತುಂಟು ಈಗ ಗೊತ್ತಾಗಿದೆ. ನಾವು ಯಾವ ಮೇಳಕ್ಕೆ ಹೋದರೂ ಸುಧಾರಿಸಿಕೊಂಡು ಬರ್ತೇವೆ. ಹೌದು, ಯಾವುದಕ್ಕೂ ಹೋಗದೆಯೂ ಇರಬಲ್ಲೆವು ನಾವು. ಆದ್ದರಿಂದಲೇ ಮರುಜೂಜಿನಲ್ಲಿ ಆಡಬೇಕು, ಗೆಲ್ಲಬೇಕು ಅಂತ ಹೇಳದೆ ದುರದ ಮೂಲಕ ಗೆಲ್ಲಬೇಕು ಅಂತ ಹೇಳಿದ. ಬೃಹದಶ್ವರಿಂದ ನೀನು ಅಕ್ಷ ವಿದ್ಯೆಯನ್ನು ಅಧ್ಯಯನ ಮಾಡಿದ್ದಿ ಅಂತ ಅವನಿಗೆ ಗೊತ್ತಾಗಿದೆ ಬಹುಶಃ. ಜೊತೆಗೆ ನನ್ನೊಟ್ಟಿಗೆ ನೀನಿದ್ದಿ ಅಂತ ಗೊತ್ತುಂಟಲ್ಲ. ನೀನು ಎದುರಿನ ಗೋಡೆಗೆ ಒಂದು ಚೆಂಡು ಹೊಡೆದ್ರೆ ಅದು ಈಚೆ ಯಾರ ಮೇಲೆ ಬೀಳಬೇಕು ಅಂತ ಲೆಕ್ಕ ಹಾಕಿ ಹೊಡಿದ್ದೀನಿ. ಸತ್ಯ. ಅದು ಅವನ ಮಂಡಿಗೆ ಬೀಳ್ತದೆ ಬಿಟ್ಟರೆ ಬೇರೊಬ್ಬನ ತಲೆಗೆ ಬೀಳುವುದಿಲ್ಲ. ಯಾಕಂದ್ರೆ ಕೃಷ್ಣ ಪೂರ್ಣಾವತಾರಿಯಾದಂತಹ ಕೃಷ್ಣ ಏನನ್ನೂ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಓಡಿಕೊಂದೆಯ ಕಾಲಯವನನು, ಕೈ ಮಾಡಿಕೊಂದೆಯ ಕೈಟಬಾದಿಗಳನ್ನು, ನಿನ್ನನ್ನು ಕೊಲ್ಲಬೇಕು ಅಂತ ಮನಸ್ಸು ಮಾಡಿ ನಿನ್ನ ಹಿಂದೆ ನಿನ್ನನ್ನು ಓಡಿಸಿಕೊಂಡು ಬಂದ್ರೆ ಆ ಓಡಿಸಿಕೊಂಡು ಬಂದವನೇ ಬಿದ್ದು ಸಾಯ್ತಾನೆ ಬಿಟ್ರೆ ನಿನಗೇನು ಆಗುವುದಿಲ್ಲ. ಕೈ ಮಾಡಿಕೊಂದೆಯ ಕೈಟಭನನು, ಕೈಟಬಾದಿ ದುಷ್ಟರನ್ನು ಯುದ್ಧ ಮೂಲಕವಾಗಿ ನೀನು ಕೊಂದೆ. ಬೇಡಿ ಬಲಿಯನ್ನು ಪಾತಾಳ ಕಟ್ಟಿದೆ. ವಸುದೇವ ದೇವಕಿಯರ ಮಗನೆಂಬ ನೆಲೆಯಲ್ಲಿ ಅಲ್ಲ ನಾನು ಹೇಳುದು, ಮೂಲ ಸ್ವರೂಪದಿಂದ ವಾಮನಾವತಾರ. ಹಾಗಾದರೆ ನಿನ್ನಂಥವನಿರುತ್ತಾ, ನೀನು ನಮ್ಮ ಪಕ್ಷಕ್ಕಿರುತ್ತಾ, 7 ಅಕ್ಷೋಹಿಣಿ ಸೇನೆ ನಮ್ಮ ಪಕ್ಷಕ್ಕಿದೆ, 11 ಅಕ್ಷೋಹಿಣಿ ಅವನ ಹತ್ರ ಸಿದ್ಧ ಆಗಿದೆ ಅಂತಲೂ ನಮಗೆ ಸುದ್ದಿ ಉಂಟು. ಸಂಖ್ಯೆ ಅವನದ್ದು ಹೆಚ್ಚು ಉಂಟು. ಮಂಡೆ ಮಾತ್ರ ಲೆಕ್ಕ ಮಾಡಿದವ, ಎದೆ ಲೆಕ್ಕ ಮಾಡಿದ್ದಲ್ಲ. ಅಲ್ಲಿ ಮಂಡೆ ಲೆಕ್ಕ ಮಾಡಿದವರೆಲ್ಲ ಕೌರವನನ್ನು ಲಗಾಡಿ ತೆಗಿಲಿಕ್ಕೆ ಬಂದದ್ದು ಬಿಟ್ಟರೆ ಅವನನ್ನು ಒಳ್ಳೇದು ಮಾಡ್ಲಿಕ್ಕೆ ಬಂದವರಲ್ಲ. ನಮ್ಮಲ್ಲಿರುವ 7 ಅಕ್ಷೋಹಿಣಿ ಸೇನೆಯು ಶ್ರೀಕೃಷ್ಣಾರ್ಪಣ ಎಂಬರ್ಥದಿಂದ ಬಂದು ಕಲಿತಿದ್ದಾರೆ, ನೆರೆದಿದ್ದಾರೆ ಎಂಬ ವಿಶ್ವಾಸ ಉಂಟು. ಸತ್ಯ. ಆದರೆ ಸಭ್ಯತೆಯನ್ನು, ಸಂಸ್ಕಾರವನ್ನು ಮೀರಿ ನಾವು ಮುಂದೆ ಹೋಗಬಾರದಲ್ಲ. ದಾಯ ಭಾಗ ಅಂದ್ರೆ ಅರ್ಧ ಭಾಗವೇ. ಅದು ರಾಜಸೂಯ ಯಾಗದ ಅವಭೃತ ಸ್ನಾನವನ್ನು ವಿರಚಿಸಿಕೊಂಡ ಒಬ್ಬ ಧರ್ಮರಾಯ ಇದು ಅಡಿಯಲ್ಲಿಯೂ ಧರ್ಮದ ಮರ್ಮ ಗೊತ್ತಾಗಬೇಕು. ಆದ್ದರಿಂದಲೇ ಅಲ್ವೇ ನಾನು ವಿರಾಟ ನಗರದಲ್ಲಿದ್ದರೂ ಸಹ ನಾನು ಪುರೋಹಿತನಾಗಿ ಇದ್ದದ್ದು. ಸತ್ಯ. ಬಾಕಿದ್ದವರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಸೇರಿಕೊಂಡ್ರು. ರಾಜಸೂಯಾಧ್ವರದ ಅವಭೃತ ಸ್ನಾನ ಮಾಡಿದವ ಮತ್ತೊಬ್ಬನಿಗೆ ನಮಸ್ಕಾರ ಮಾಡಕೂಡದು. ಆದ್ದರಿಂದಲೇ ನಾನು ಪುರೋಹಿತ. ಎಲ್ಲರೂ ನಿನಗೆ ನಮಸ್ಕಾರ ಮಾಡುವುದು. ಪುರೋಹಿತನಿಗೆ ದಕ್ಷಿಣೆ ಕೊಡುವಾಗ ದಕ್ಷಿಣೆ ಕೊಟ್ಟವನೇ ಕಾಲು ಹಿಡಿಬೇಕು ಬಿಟ್ರೆ ಪುರೋಹಿತ ಕಾಲಿಗೆ ಹಿಡಿಯುವ ಪ್ರಶ್ನೆ ಇಲ್ಲ. ಇದನ್ನು ನಾನು ಉಳಿಸಿಕೊಂಡು ಬಂದವನಿದ್ದೇನೆ. ಸತ್ಯ. ಈಗ ದಾಯ ಭಾಗದಲ್ಲಿ 5 ಗ್ರಾಮ, ಅದು ನಮ್ಮ ಸಜ್ಜನಿಕೆ. 5 ಗ್ರಾಮ ಕೊಟ್ಟರು ಸಾಕು ಬದುಕಲಿ. ಯಾಕಂದ್ರೆ ಅವನಿಗೆ ನಾಡಿನ ಬಗ್ಗೆ, ಭೂಮಿಯ ಬಗ್ಗೆ ವಿಶೇಷವಾದಂತಹ ಒಂದು ಕೃಪಣತೆ ಇದೆ ಅನ್ನೋದು ನಮಗೆ ಮೊದಲೇ ಗೊತ್ತಾಗಿದೆ. ಹಾಗಾಗಿ ಮರ್ಯಾದೆಯಿಂದ ಒಂದು 5 ಗ್ರಾಮವನ್ನಾದರೂ ಅವ ಕೊಡ್ತಾನೆ ಅಂತಾದರೆ ಅವನ ಮೇಲೆ ಯುದ್ಧ ಸಾರುವ ಉದ್ದೇಶ ನಮಗಿಲ್ಲ. ಕೌರವಾದಿಗಳನ್ನು ನಿಗ್ರಹಿಸಬೇಕು ಎಂಬ ಉದ್ದೇಶ ಸರ್ವಥಾ ನನಗಿಲ್ಲ. ಅವ ಹೇಳ್ತಾನಂತೆ, ನಿಷ್ಪಾಂಡವ ಪೃಥ್ವಿ, ಪಾಂಡವರಿಲ್ಲದೆ ಇದ್ದ ಪ್ರಪಂಚವನ್ನು ನಿರ್ಮಾಣ ಮಾಡ್ತೇನೆ ಅಂತ ತಲೆ ಕೆಟ್ಟವನಾಗಿ ಹೇಳ್ತಾನೆ ಅಂತ ಗೊತ್ತುಂಟು. 13 ವರ್ಷ ಸರಿಯಾಗಿ ಅವನು ನಿದ್ರೆ ಮಾಡಲಿಲ್ಲ ಅಂತ ನಮ್ಗೆ ಸುದ್ದಿ ಉಂಟು. ಯಾಕೆ? ಹೇಗೆ ಪಾಂಡವರನ್ನು
ಮೋಸ ಮಾಡಿ ಆದರೂ ಏನಕ್ಕೇನ ಪ್ರಕಾರೇಣ ಪಾಂಡವರನ್ನು ಸೋಲಿಸುವುದು ಸತ್ಯ. ಈ ಯೋಚನೆಯಲ್ಲೇ ಅವನಿದ್ದಾನಂತೆ. ಆದರೂ ನಮ್ಮ ಹಿರಿಯರು ಆಳಿದ ಬಾಳಿದ ಭೂಮಿ ಇದು. ನಳ ದುಷ್ಯಂತಾದಿಗಳೆಲ್ಲ ಆಳಿ ಈ ನಾಡನ್ನು ನಮ್ಮಂಥವರಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಪ್ರತಿಷ್ಠೆಯ ನಗರ. ಆದ್ದರಿಂದಲೇ ಪ್ರತಿಷ್ಠಾನಪುರ ಅಂತಲೂ ಇದಕ್ಕೆ ಹೆಸರಿರುವುದು. ನಿಜ. ಈ ನಗರವನ್ನು ಅಥವಾ ಈ ದೇಶವನ್ನು ಅವರು ಆಳಿರುವಂತಹ ಕೀರ್ತಿಗೆ ಕಲಂಕ ಬಾರದೇ ಇದ್ದ ರೀತಿಯಲ್ಲಿ ಅವರಿಗಿಂತ ಹೆಚ್ಚು ನಮಗೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅವರಿಗಿಂತ ಕಡಿಮೆ ಆಗಬಾರದಂತೆ ನಾವು ನೋಡಬೇಕೋ ಬೇಡ. ಸತ್ಯ. ಆ ದೃಷ್ಟಿಯಲ್ಲಿ ಕೌರವನ ಮೇಲೆ ಈಗಲೂ ನನಗೆ ದ್ವೇಷ ಇಲ್ಲ. ಈಗಲೂ ಅವನಿಗೆ ಹೊಡಿಬೇಕು ಬಡಿಬೇಕು ಅವನನ್ನು ಕೊಲ್ಲಬೇಕು ಅನ್ನೋ ಉದ್ದೇಶವೇ ಇಲ್ಲ. ನಮ್ಮದ್ದಾದ ದಾಯಭಾಗವ ಕೊಡುವುದಿಲ್ಲ ಅಂತ ಕೃಪಣತೆ ತೋರಿದ ಅಂತಾದ್ರೆ ಮರ್ಯಾದೆಯಿಂದ ಪಾಂಡವರು ಬದುಕುವುದಕ್ಕೆ 5 ಮಂದಿಗಳಿಗೆ 5 ಗ್ರಾಮಗಳು ಅಷ್ಟನ್ನು ಕೊಟ್ಟರೆ ಸಾಕವ. ಕೊಡದೇ ಇದ್ರೆ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ನಮಗೆ ಬರ್ತದೆ. ಹುಡುಗರೆಲ್ಲ ಹೇಳ್ತಾರೆ ಈಗ ಭೀಮ ಗದೆ ಹಿಡಿದು ಒಂದೇ ಸಲ ಹೇಳ್ತಾರೆ. ಈಗ ಯುವಶಕ್ತಿ ಮೇಲೆ ಅದು ಒಳ್ಳೇದು ಸಹ. ಯಾಕಂದ್ರೆ ದೇಶಕ್ಕೊಂದು ಭವಿಷ್ಯ ನಿರೂಪಿಸಬೇಕಾದ್ರೆ ಯುವಕರೇ ಮುಂದೆ ಬರಬೇಕು. ಸತ್ಯ. ನಮ್ಮಂಥವರೆಲ್ಲ ಅಲ್ಲ. ನಮಗೆಲ್ಲ ವಯಸ್ಸಾಯ್ತು, 75 ವರ್ಷ ನನಗೂ ಕಳೆಯಿತು, ನಿನಗೂ ಹಾಗೆ ಆಗಿದೆ. ಭೀಮನ ಮಕ್ಕಳು ಅರ್ಜುನನ ಮಕ್ಕಳು ಎಲ್ಲ ಹೇಳುವ ಲಕ್ಷಣ ಉಂಟು. ಈ ಸಲ ಎಲ್ಲ ಮುಂದೆ ಬಂದ್ರೆ ಇದು ಹೃದಯ ಸಂಗಮ ಆಗಬೇಕು. ದೇಶಕ್ಕೊಂದು ಭವಿಷ್ಯ ನಿರ್ಮಾಣ ಮಾಡುವುದಕ್ಕಾಗುತ್ತದೆ ಎನ್ನುವುದು ನನ್ನ ಕಲ್ಪನೆ. ಆದರೆ ಅದಕ್ಕಾಗಿ ಹಳೆಯವರನ್ನು ಬಲಿ ಕೊಡುವುದು ತಪ್ಪಲ್ವೇ? ವೃಥಾ ಕೌರವನನ್ನು ಕೊಂದು ಅಥವಾ ಕೌರವಾದಿಗಳನ್ನು ಕೊಂದು ಆ ಮೂಲಕ ರಾಜ್ಯ ಸ್ಥಾಪನೆ ಮಾಡುವುದು ಬೇಡ. ಅವನ ಸಜ್ಜನಿಕೆಯಿಂದ ಒಂದು 5 ಗ್ರಾಮ ಕೊಟ್ರೆ ನಮಗೆ ದಾಯಭಾಗ ಬಂತು ಅಂತ ನಾನು ತಿಳಿದುಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ. ನನ್ನ ತಮ್ಮಂದಿರು ಅದಕ್ಕೆ ಒಪ್ಪುತ್ತಾರೆ. ಆದರೆ ಅದನ್ನು ಹೇಳುವುದಕ್ಕೆ ಅಥವಾ ಅದನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ನೀನಲ್ಲದೆ ಬೇರೆ ಜನ ನಮಗಿಲ್ಲ. ನಿಜಾರ್ಥದಲ್ಲಿ ನಿನಗೂ ಭಾರತ ದೇಶಕ್ಕೂ ಸಂಬಂಧವೇ ಇಲ್ಲ. ನೀನು ದ್ವಾರಕಾ ನಗರ ಅಂತ ಸಮುದ್ರದ ಮಧ್ಯದಲ್ಲಿ ಒಂದು ನಾಡನ್ನು ನಿರ್ಮಾಣ ಮಾಡಿ ನಿನ್ನಷ್ಟಕ್ಕೆ ಇದ್ದವ. ಸತ್ಯ. ಆದರೆ ಸೇತುವಿನಿಂದ ಹಿಮಾಚಲದವರೆಗಿನ ಸಮಸ್ತ ಭರತ ಖಂಡದ ಯಾವ ರಾಯನ ಸ್ಥಾನಕ್ಕೆ ಹೋದರೂ ನಿನಗೆ ಮನ್ನಣೆಯ ಮನೆ ಇದೆ. ಯಾಕಿದೆ? ಕೃಷ್ಣಸ್ತು ಸ್ವಯಂ ಭಗವಾನ್. ಇದು ಒಂದೇ ಕಾರಣವಾಗಿರುವುದು. ಆದ್ದರಿಂದ ಭಗವಂತನಾದ ನೀನು ಕೌರವನ ಮನಸ್ಸನ್ನು ತಿಳಿಗೊಳಿಸಿ ಒಂದು 5 ಗ್ರಾಮಗಳನ್ನು ಪಾಂಡವರಿಗೆ ಕೊಟ್ಟರು ಅಜ್ಜೆ ಇಲ್ಲದೆ ಅವರು ಸುಕ್ಷೇಮದಿಂದ ಬದುಕುತ್ತಾರೆ. ನಿನಗೆ ಬದುಕಬೇಕು ಅಂತ ಆಸೆ ಉಂಟು ಅಂತಾದ್ರೆ ಅದಷ್ಟನ್ನು ಮಾಡು ಅಂತ ಹೇಳಿ ಶ್ರೀಕೃಷ್ಣ ರಾಯ ಎನ್ನುವುದಕ್ಕೆ ಅರಸ ಅಂತ ಅರ್ಥ. ಒಂದು ಊರಿಗೆ ಅರಸ ದೊಡ್ಡ ವಿಷಯ ಅಲ್ಲ. ನೀನು ಹಾಗಲ್ಲ, ಪ್ರಪಂಚಕ್ಕೆ ಅರಸ ಅಂತ ಒಪ್ಪಿಕೊಂಡವರು ನಾವು. ಆದ್ದರಿಂದಲೇ ಪ್ರಪಂಚಕ್ಕೆ ರಾಯನಾದ ನೀನು ಹೋಗಿ ಹೇಳಿದಾಗ ಒಪ್ಪುತ್ತಾನ ಇಲ್ಲೋದು ಪ್ರಶ್ನೆ ಬೇರೆ. ಹಾಗೊಂದು ಪ್ರಯತ್ನ ಮಾಡಿ ಬಂದ್ರೆ ಒಳ್ಳೇದು ಅಂತ ನನಗನ್ನಿಸ್ತದೆ. ಇಷ್ಟರವರೆಗೆ ಪಟ್ಟ ಭವಣಿಗಳನ್ನೆಲ್ಲ ಮರೆತು ಬಂಧುಗಳ ಮೇಲೆ ಅರ್ಥಾತ್ ಬಂಧುಗಳ ಮಸಣದ ಮೇಲೆ ಕಟ್ಟುವ ಸಾಮ್ರಾಜ್ಯ ನನಗೆ ಬೇಡ ಎನ್ನುವ ಯೋಚನೆಯಿಂದ ನೀನು ಕೈಕೊಂಡ ಯೋಜನೆಯನ್ನು ನೆನಪಿಸುವಾಗ ಏನನ್ನುತ್ತದೆ ಬಲ್ಲೆಯ? ಏನಾಯ್ತು? ಇದು ನೀತಿಯೇ?
ಲಕ್ಷ್ಮಿ ಪ್ರಭು, ಕತ್ತಲೆಯಲ್ಲಿ ನಡೆಯುತ್ತಿರುವಾಗ ಎಡವಿ ಬಿದ್ದವನೊಬ್ಬ ಬೆಳಕಿನ ಅನಿವಾರ್ಯತೆಯನ್ನು ಮನಗಂಡು ಬೆಳಕನ್ನು ಅನ್ವೇಷಿಸುವುದಕ್ಕೆ ಹೊರಟ. ಆದರೆ ಅದು ಕೃತಕ ಬೆಳಕಾಗಿತ್ತು. ನೈಸರ್ಗಿಕವಾದ ಬೆಳಕು ಮೊದಲೇ ಇತ್ತಲ್ಲ. ಆ ಸೂರ್ಯ ಚಂದ್ರರೆಂಬ ಬೆಳಕಿನ ಅನುಭವದಿಂದ ಬೆಳಕಿದ್ದರೆ ಕತ್ತಲೆಯನ್ನು ಓಡಿಸುವುದಕ್ಕೆ ಬರ್ತದೆ ಎಂಬ ಪ್ರಾಥಮಿಕ ಪ್ರಜ್ಞೆ ಅವರಿಗೆ ಮೂಡುವುದಕ್ಕೆ ಸಾಧ್ಯವಾದದ್ದರಿಂದಲೇ ಚಿಕಿತ್ಸಕವಾದಂತಹ ದೃಷ್ಟಿಯಿಂದ ಸಂಘರ್ಷದ ಮೂಲಕವಾಗಿ ಬೆಳಕನ್ನು ಹುಟ್ಟಿಸಬಹುದಾಗಿದೆ. ಎರಡು ಬೆಣಚು ಕಲ್ಲುಗಳನ್ನು ಪರಸ್ಪರ ತಿಕ್ಕಿದ್ರೆ ಹಾರಬಹುದಾದಂತಹ ಕಿಡಿಯಿಂದ ಬೆಳಕನ್ನು ಪಡೆಯುವುದಕ್ಕೆ ಬರ್ತದೆ. ಹೀಗೆ ಸಂಶೋಧಿಸಿದನಾದರೂ ಕತ್ತಲೆ ಬೆಳಕು, ಬೆಳಕಿನ ಅಭಾವವನ್ನು ಕತ್ತಲೆ ಎಂದು, ಕತ್ತಲೆಯ ಇಲ್ಲದಿರುವಿಕೆಯನ್ನು ಬೆಳಕೆಂದು ಸಾಮಾನ್ಯವಾಗಿ ಗುರುತಿಸಬಹುದಾದರೂ ಇದೊಂದು ರೀತಿಯ ದ್ವಂದ್ವ ಪ್ರಪಂಚಕ್ಕೆ. ದ್ವಂದ್ವದ ನಿಬದ್ಧತೆಯಲ್ಲೇ ಪ್ರಪಂಚ ನಡೆಯುತ್ತಲೂ ಇದೆಯಲ್ಲ. ಮೇಲೆ ಕೆಳಗೆ, ಒಳಗೆ ಹೊರಗೆ, ಎಡ ಬಲ, ಕತ್ತಲೆ ಬೆಳಕು, ಮನುಷ್ಯ ಮೃಗ, ಹೀಗೆ ಪ್ರತಿಯೊಂದರಲ್ಲಿಯೂ ದ್ವಂದ್ವವನ್ನೇ ಕಾಣುತ್ತಾ ಇದ್ದೇವೆ ನಾವು. ಈ ದ್ವಂದ್ವಮಯವಾದಂತಹ ಪ್ರಪಂಚದಲ್ಲಿ ಬದುಕುವ, ತನ್ನನ್ನು ತಾನು ಬುದ್ಧಿಜೀವಿ ಅಂತ ಕರೆದುಕೊಂಡಂತಹ ಮನುಷ್ಯ ಪ್ರಾಯಶಃ ಈ ಪ್ರಪಂಚಕ್ಕೆ ಒಬ್ಬ ನಿಯಂತ್ರಕ, ಒಬ್ಬ ವ್ಯವಸ್ಥಾಪಕ ಇರಲಿಕ್ಕೇ ಬೇಕು ಅಂತ ಬುದ್ಧಿಯಿಂದ ತರ್ಕಿಸಿದ. ಅದರ ಪರಿಣಾಮದಲ್ಲಿ ಅದೇನು ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದಕ್ಕೆ ಹೊರಟ. ಆವಾಗ ದೇವರು ಅಂತ ಒಂದು ಉತ್ತರ ಸಿಕ್ಕಿತು ಅವನಿಗೆ. ಯಾಕಂದ್ರೆ ಬೇರೆ ಯಾವ ಉತ್ತರವೂ ಸಿಕ್ಕದೇ ಇದ್ದಾಗ ದೇವರು ಎಂಬ ಉತ್ತರವನ್ನು ಅವನು ಕಂಡುಕೊಂಡನೋ ಏನು. ದ್ವಂದ್ವಾತೀತವಾದಂತಹ ಶಕ್ತಿಯೊಂದರ ಇರುವಿಕೆಯನ್ನು ಮನಸ್ಸಿನಿಂದ ಒಪ್ಪಿಕೊಂಡು ಬುದ್ಧಿಯಿಂದ ತರ್ಕಿಸಿದಂತಹ ಭಾವುಕರು ಆ ದೇವರಿಗೆ ತಮ್ಮ ಕಲ್ಪನೆಗೆ ಸರಿಯಾಗಿ ಬೇರೆ ಬೇರೆ ರೂಪಗಳನ್ನು, ಆಕಾರಗಳನ್ನು, ಗಾತ್ರವನ್ನು ಕೊಟ್ಟರು. ಅವರ ಪ್ರಭಾವದಿಂದಲೇ ನಾವು ಹಾಗೆ ಕಾಣಿಸಿಕೊಳ್ಳಬೇಕಾದದ್ದು ಮುಖ್ಯ. ಸಾಮಾನ್ಯ ಮನುಷ್ಯ ಸಂಸಾರಿಯಾಗಿ ಹೆಂಡತಿಯನ್ನು, ಮಕ್ಕಳನ್ನು, ಅಪ್ಪನನ್ನು, ಮಗನನ್ನು, ಮಾವನನ್ನು, ಸೊಸೆಯನ್ನು ಹೊಂದಿರುತ್ತಾನೆ. ಆವಾಗ ದೇವರನ್ನು ತನ್ನ ಹತ್ತಿರಕ್ಕೆ ಕರೆಯಬೇಕಾದರೆ ಅಥವಾ ಹತ್ತಿರದಿಂದ ತಿಳಿಯಬೇಕಾದ್ರೆ ಆ ದೇವರಿಗೂ ಒಂದು ಹೆಂಡತಿ ಮಕ್ಕಳು ಅಂತ ಇರಲಿ ಎಂಬುದಕ್ಕಾಗಿಯೇ ದೇವರಿಗೂ ಹೆಂಡತಿ ಮಕ್ಕಳಿದ್ದಾರೆ ಅಂತ ಮಾಡಿದ. ಆ ಕಾರಣದಿಂದಲೇ ಭಾವುಕರ ಭಾವನೆಗೆ ಸ್ಪಂದಿಸುವ ಉದ್ದೇಶದಿಂದ ಸಂಪತ್ತಿನ ಅಧಿಷ್ಠಾತ್ರ ದೇವತೆಯಾದ ನೀನು ನನಗೆ ಹೆಂಡತಿಯಾಗಿದ್ದಿ. ನನ್ನ ಎದೆಯಲ್ಲಿ ನಿನಗೆ ಸ್ಥಾನವನ್ನು ನಾನು ಕೊಟ್ಟೆ. ಹೇಳುವವರು ಹೇಳಿಯಾರು ಕುತ್ಸಿತ ಮತಿಗಳು. ಹೆಂಡತಿಗೆ ಎದೆಯಲ್ಲಿ ಸ್ಥಾನ ಕೊಟ್ಟ, ಕೊಡಲೇಬೇಕಾದದ್ದು ಯಾಕೆ? ಸಂಪತ್ತು ಅಂದರೆ ಏನು? ತೋಟದಲ್ಲಿ ಎಷ್ಟು ಬೆಳೆಯುತ್ತದೆ, ಬೆಳೆದದರಲ್ಲಿ ಎಷ್ಟು ಉಳಿಯುತ್ತದೆ, ಪೆಟ್ಟಿಗೆಯಲ್ಲಿ ಎಷ್ಟು ಉಂಟು ಎನ್ನುವುದರಿಂದ ಸಂಪತ್ತನ್ನು ಲೆಕ್ಕ ಹಾಕುವುದು ಅಲ್ಲವಲ್ಲ. ಸಂಪತ್ತಿರುವುದು ತೋಟದಲ್ಲಿ ಅಲ್ಲ, ಪೆಟ್ಟಿಗೆಯಲ್ಲೆಲ್ಲ. ಹೃದಯದಲ್ಲಿ ಯಾವನಲ್ಲಿ ಸಂಪತ್ತಿದೆಯೋ, ಹೃದಯ ಶ್ರೀಮಂತಿಕೆ ಯಾವನಲ್ಲಿದೆಯೋ ಅವ ನಿಜಾರ್ಥದ ಶ್ರೀಮಂತ ಅಂತ ಅರ್ಥ ಎನ್ನುವುದನ್ನು ತೋರಿಸುವುದು ಉದ್ದೇಶವಾಗಿ ಲಕ್ಷ್ಮೀದೇವಿಯಾದಂತಹ ನಿನಗೆ ಎದೆಯಲ್ಲೇ ನಾನು ಸ್ಥಾನವನ್ನು ಕೊಟ್ಟದ್ದು. ಅಷ್ಟೇ ಅಲ್ಲ ಲಕ್ಷ್ಮಿ, ದ್ವಂದ್ವಾತೀತವಾದವನು ನಾನು ಎನ್ನುವುದನ್ನು ತೋರಿಸುವುದಕ್ಕೆ ಹಲವಾರು ನಿದರ್ಶನಗಳನ್ನು ನಾನು ಈ ಹಿಂದೆ ತೋರಿಸಿದವನಿದ್ದೇನೆ. ಸೃಷ್ಟಿಗೊಬ್ಬ, ಸ್ಥಿತಿಗೊಬ್ಬ, ಲಯಕ್ಕೊಬ್ಬ, ಹೀಗೆ ನಿರ್ದೇಶಿಸಲ್ಪಟ್ಟದ್ದು ಆದಿಮಾಯೆಯಿಂದ. ಆದರೆ ಮೂರನ್ನು ನಾನೇ ಮಾಡಬಲ್ಲೆ ಅನ್ನುವುದನ್ನು ಪ್ರಳಯ ಕಾಲದಲ್ಲಿ ತೋರಿಸಿಕೊಟ್ಟವನು ನಾನು. ಸೃಜಿಸಲೂ ಬಲ್ಲೆ, ಬೇಕೆನಿಸಿದಾಗ ಪಾಲಿಸಲೂ ಬಲ್ಲೆ, ಬೇಡವೆನಿಸಿದಾಗ ಲಯಗೊಳಿಸಲೂ ಬಲ್ಲೆ. ಅದು ಅಷ್ಟು ದೂರ ಹೋಗುವ ಪ್ರಶ್ನೆಯೇ ಇಲ್ಲ. ಸಮುದ್ರದ ಮಗಳಾದಂತಹ ನಿನ್ನನ್ನು ಮದುವೆಯಾಗಿದ್ದೇನೆ. ಗರುಡನನ್ನು ಏರಿ ಹೋಗುತ್ತೇನೆ, ಶೇಷನ ಮೇಲೆ ಮಲಗಿದ್ದೇನೆ. ಶೇಷ ವಿಷಕ್ಕೆ ಪ್ರತೀಕವಾದರೆ ಗರುಡ ಅಮರತ್ವಕ್ಕೆ ಪ್ರತೀಕ. ವಿಷ ಅಮೃತ ಎರಡೂ ಹುಟ್ಟಿಕೊಂಡಿರಬಹುದಾದಂತಹ ಸಮುದ್ರದಲ್ಲಿ ಹುಟ್ಟಿದ ನಿನ್ನನ್ನು ನಾನು ಮದುವೆಯಾದೆ. ಅಂದರೆ ದ್ವಂದ್ವದಲ್ಲಿ ಅತೀತತೆಯನ್ನು ಕಾಣಿಸುವುದಕ್ಕೆ ನಾನು ಹೊರಟೆ. ಹಾಗಂತ ಲೋಕಹಿತ ಒಂದನ್ನು ಉಳಿದರೆ, ಲೋಕದ ಸೌಭಿಕ್ಷ ಒಂದನ್ನು ಉಳಿದರೆ ಬೇರೆ ಯಾವುದೇ ಉದ್ದೇಶ ದೇವರು ಎಂಬ ಪದವಿಗೆ ಇಲ್ಲ ಎನ್ನುವುದು ನನ್ನ ನಿರ್ಧಾರ. ಮನುಷ್ಯ ಮಹತ್ವಾಕಾಂಕ್ಷಿ ಆದರೆ ಆ ಮೂಲಕವಾಗಿ ಆತ ತನ್ನ ಅಧಪತನಕ್ಕೆ ತಾನೇ ಕಾರಣನಾಗುವುದು ಅಂತ ಉಂಟು. ನಿಸರ್ಗಕ್ಕೊಂದು ಧಾರಣಾ ಸಾಮರ್ಥ್ಯ ಅಂತ ಇದೆ. ಈ ನಿಸರ್ಗದ ಧಾರಣಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಯೋಜನೆಯನ್ನು ತಂದಲ್ಲಿ ಹಾಕಿದರೆ ಏನಾಗ್ತದೆ? ನಿಸರ್ಗ ತಿರುಗಿ ಬೀಳ್ತದೆ. ಆವಾಗ ತಾನು ಮಾಡಿದ್ದು ತಪ್ಪಾಯಿತು ಅಂತ ಗೊತ್ತಾಗುವಾಗ ಇವನನ್ನು ಹೂತಾಕಕ್ಕೆ ಹೊಂಡೈವ ಸಿದ್ಧ ಮಾಡಿದ್ದಾಗಿದೆ ಅಂತ ಅರ್ಥ. ಇಂತಹ ಮನುಷ್ಯರನ್ನು ಮಹತ್ವಾಕಾಂಕ್ಷೆಯಿಂದ ತಾನು ತನ್ನದು ಎಲ್ಲವೂ ತನಗೆ ಅಂತ ಬದುಕುತ್ತಿರುವಂತಹ ಮನುಷ್ಯರನ್ನು ತಿದ್ದುವುದೇ ಉದ್ದೇಶವಾಗಿ ಹಲವಾರು ಬಾರಿ ನಾನು ಪ್ರಯತ್ನ ಪಟ್ಟದ್ದುಂಟು, ಇಲ್ಲಿದ್ದೂ ಪ್ರಯತ್ನ ಪಟ್ಟದ್ದುಂಟು.
ನನ್ನ ಕಟಾಕ್ಷ ಮಾತ್ರದಿಂದ ಪ್ರಪಂಚದ ಸರ್ವ ವ್ಯಾಪಾರವನ್ನು ನಿಯಂತ್ರಿಸಬಲ್ಲವನು ನಾನು ಹೌದಾದರೂ ಎಲ್ಲಿಯೋ ಒಂದೆಡೆ ಸಜ್ಜನರ ಆರ್ತನಾದ ಕೇಳಿಸಿತು ಅಂತಾದ್ರೆ ಸಾಗರನ ಮಗಳ ಅರಿಯದಂತೆ ಸರಾಗದಲ್ಲಿ ಒಳಗೆ ಹೋದವನು ನಾನು. ಉಟ್ಟ ಷಟ್ಪುಚ್ಚವನ್ನು ಎತ್ತಿಗಟ್ಟುವುದಕ್ಕೂ ವ್ಯವಧಾನ ಇಲ್ಲದೆ ಓಡಿ ಹೋದವನು ನಾನು. ಯಾಕೆ? ಆರ್ತ ರಕ್ಷಣೆ, ಶಿಷ್ಟ ಪರಿಪಾಲನಾ ಈ ಬಿರುದನ್ನು ಹೊಂದಿದವನು ನಾನಿದ್ದೇನೆ. ವೈಕುಂಠದ ಸ್ವರ್ಣ ಮಂಟಪದಲ್ಲಿ ಕಾಣ್ತಾ ಇದೆಯಲ್ಲ, ನಾವು ಕುಳಿತಿದ್ದೇವೆ. ಹಾಲಿನ ಬಣ್ಣದ ಕ್ಷೀರ ಶರದಿ, ಈ ಶರದಿಯ ತೆರೆಗಳು ಒಂದರ ಮೇಲೆ ಒಂದರಂತೆ ಅಪ್ಪಳಿಸುತ್ತಾ ಇದ್ದಾವೆ. ದಡಕ್ಕೆ ಭೂದೇವಿಯ ಪಾದಕ್ಕೆ ಅಭಿಷೇಕವೋ ಎಂಬ ಹಾಗೆ ಅಪ್ಪಳಿಸುತ್ತಾ ಇದ್ದಾವೆ. ಸನಕಾದಿ ಮಹರ್ಷಿಗಳು ಬರ್ತಾರೆ ಹೋಗುತ್ತಾರೆ ಇಲ್ಲಿಗೆ ಸಜ್ಜನರಿಗೆ ಬರುವುದಕ್ಕೆ, ಸಜ್ಜನರಿಗೆ ಅವರು ಆರ್ಜಿಸಿದಂತಹ ಪುಣ್ಯ ವಿಶೇಷವೇ ಮಾಧ್ಯಮವಾಗಿ ಬರುವುದಕ್ಕೆ ಬೇಕಾದ ವ್ಯವಸ್ಥೆಯೂ ಇದೆ. ಯಾಕಂದ್ರೆ ಇಲ್ಲಿ ಯಾರು ಸಜ್ಜನರಲ್ಲೂ ಅಂಥವರಿಗೆ ಉಳಿಯುವುದಕ್ಕೆ ಅವಕಾಶ ಇಲ್ಲ. ಜಯ ವಿಜಯರನ್ನು ತಕೊಂಡೇ ಗೊತ್ತಾಗುತ್ತದೆ. ಎಲ್ಲಿ ಅಹಂಕಾರ ಎಂಬ ವಿಕಾರ ಹುಟ್ಟುತ್ತದೆಯೋ ಅದನ್ನು ನಿಗ್ರಹಿಸುವುದು ವಿಷ್ಣು ತತ್ವದ ಅರ್ಥ. ವೈಕುಂಠದಂತಹ ಪುಣ್ಯಲೋಕದಲ್ಲೇ ವಿಕಾರ ಹುಟ್ಟಿಕೊಂಡಿತು ಅಂತಾದ್ರೆ ನನ್ನವರು ಎಂಬ ಕಾರಣಕ್ಕಾಗಿ ಜಯ ವಿಜಯರನ್ನು ಪಾಲಿಸುವುದಕ್ಕೆ ಅಥವಾ ರಕ್ಷಿಸುವುದಕ್ಕೆ ನಾನು ಹೋಗಲಿಲ್ಲ. ಸನಕಾದಿಗಳು ಕೊಟ್ಟ ಶಾಪವನ್ನು ಅನುಭವಿಸಿ ತೀರಬೇಕು ಅಂತ ಕಳುಹಿಸಿಕೊಟ್ಟವನು ನಾನಿದ್ದೇನೆ. ಹಾಗಾದ್ರೆ ಲೋಕ ಸುಭಿಕ್ಷೆಯಿಂದ ಬದುಕುವುದಕ್ಕೆ ಪ್ರಪಂಚದ ಜನತೆ ಧಾರ್ಮಿಕವಾದಂತಹ ದಾರಿಯಲ್ಲಿ ತನ್ನ ಜೀವನದ ಬಟ್ಟೆಯನ್ನು ಗುರುತಿಸಿಕೊಳ್ಳುವುದಕ್ಕೆ ಬೇಕಾದ ವ್ಯವಸ್ಥೆ ಉಳಿಯಬೇಕು ಅಂತ ಆ ಚಿಂತನೆಯಲ್ಲಿ ನಾನಿದ್ರೆ ನೀನೇನೋ ನನ್ನನ್ನು ನೋಡಿ ಮುಗುಳ್ನಾಗ್ತಾ ಇತ್ತು. ಎಂತದ್ದು ಏನಾಯ್ತು? ನಿಮ್ಮ ಚಿಂತನೆಯ ಲಹರಿಯನ್ನು ಕೇಳಿ ಕೇಳಿ ಏನಾಗ ಬಂದು ಸ್ವಾಮಿ ಏನ ಬಂದಿದ್ದೇನ ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಿಸಲ್ಪಟ್ಟಿದೆ, ಒಂದು ಹೊಸ ಆಯಾಮದಲ್ಲಿದೆ. ಇದಕ್ಕೆ ನೀವೇನಂತೀರಿ? ಅದು ಸತ್ಯ. ಈಗ ಹೆಚ್ಚಾಗಿ ತಾಳಮದ್ದಲೆ ಕ್ಷೇತ್ರದಲ್ಲಿ ನೋಡಿದರೆ ಯುವಕರೇ ಹೆಚ್ಚು ತಾಳಮದ್ದಲೆ ಪ್ರೇಕ್ಷಕರು ಅಥವಾ ಶ್ರಾವಕರು. ಅದಕ್ಕೆ ಕಾರಣ ಬಹುಶಃ ಅವರು ವಿದ್ಯಾವಂತರಾದ ಅದೊಂದು ಒಳ್ಳೆಯ ಉತ್ತಮ ಬೆಳವಣಿಗೆ. ಆದರೆ ಅದು ಮೂಲತಃ ಅಂತಹ ಒಂದು ಆಸಕ್ತಿ ಹುಟ್ಟಬೇಕಾದ್ರೆ ಮನೆಯಿಂದ. ನಮ್ಮ ಸಂಸ್ಕೃತಿ ಹೀಗಿದೆ, ನಮ್ಮ ಪದ್ಧತಿ ಹೇಗಿದೆ ಅನ್ನೋದನ್ನು ಮನೆಯಿಂದಲೇ ಪಾಠ ಆದರೆ ಅದನ್ನು ಈ ತಾಳಮದ್ದಲೆಯ ಮೂಲಕವಾಗಿ ಅಥವಾ ಯಕ್ಷಗಾನ ಬಯಲಾಟದ ಮೂಲಕವಾಗಿ ನೋಡಿದಾಗ ಅದು ಮತ್ತಷ್ಟು ಅಚ್ಚೊತ್ತುತ್ತದೆ ಮನಸ್ಸಿನಲ್ಲಿ. ಆ ದೃಷ್ಟಿಯಲ್ಲಿ ಯುವ ಪೀಳಿಗೆ ಆಕರ್ಷಿತರಾಗುವುದು ಸಹಜ ಮತ್ತು ಒಳ್ಳೆಯ ಬೆಳವಣಿಗೆ. ಆ ಕಾರಣದಿಂದ ಯಕ್ಷಗಾನ ಖಂಡಿತ ಇನ್ನೂ ಒಂದು ಶತಮಾನಕ್ಕೆ ಆಗುವುದಿಲ್ಲ ಅಂತ ಅನಿಸ್ತದೆ. ಯಾವುದೇ ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಹೇಗೆ ಬೇಕು ಅಂತಂದ್ರೆ ಯಾವ ಒಂದು ಸ್ವರೂಪದಲ್ಲಿ ಇರಬೇಕು. ಆಗ್ರಹ, ದುರಾಗ್ರಹ ಪೀಡಿತ ವಿಮರ್ಶೆ ಕೂಡದು, ವಸ್ತುನಿಷ್ಠವಾದ ವಿಮರ್ಶೆ ಬೇಕು. ಈಗ ನಾವು ಕಾಣುವ ಹಾಗೆ ಕೆಲವು ಸಲ ಜಾತಿಯನ್ನು ಆಧರಿಸಿ, ಪಂಗಡವನ್ನು ಆಧರಿಸಿ ವಿಮರ್ಶೆ ಮಾಡ್ತಾರೆ. ಅವರ ಉಪಜಾತಿವಾಗುವುದಕ್ಕಿಂತ ಅವರ ವೇಷ ಒಳ್ಳೆಯದಾಗಿದೆ, ಅವನ ಅರ್ಥ ಒಳ್ಳೆಯದಾಗಿದೆ, ಅದಲ್ಲ. ಟೋಟಲಿ ಅವನ ಪರ್ಫಾರ್ಮೆನ್ಸ್, ಅವನ ಅಭಿವ್ಯಕ್ತಿ ಹೇಗಿತ್ತು, ಅದು ಯಕ್ಷಗಾನೀಯವಾಗಿ ಹೇಗೆ ಸರಿ ಅನ್ನೋದನ್ನು ವಿಮರ್ಶೆ ಮಾಡಿದರೆ ಅದು ಬಹಳ ಚಂದ. ಒಬ್ಬರು ಹೊನ್ನಾವರದಲ್ಲಿ ಒಬ್ಬರು ಪ್ರೇಕ್ಷಕರು ಮಾತು ಹೇಳಿದರು. ಒಬ್ಬ ಅರ್ಥಧಾರಿ, ಅಂತ ಹೆಸರು ಬೇಡ, ಬಹಳ ಚೆನ್ನಾಗಿ ಅರ್ಥ ಹೇಳಿದರು. ಒಂದು ಶಬ್ದ ಬೇಡ ಎಂದು ಹೇಳಿದರು. ತಾಳಮದ್ದಲೆ ಮುಗಿದ ಮೇಲೆ ಆ ಪ್ರೇಕ್ಷಕ ಬಂದು ಹೇಳಿದ, ಸ್ವಾಮಿ ನೀವು ನಮ್ಮನ್ನು ಅರ್ಥಗಾರಿಕೆಯ ಮೂಲಕ ಕೈಲಾಸಕ್ಕೆ ತೆಗೆದುಕೊಳ್ಳುವುದಿರಿ. ಅವ್ರದ್ದು ಈಶ್ವರನ ಪಾತ್ರ ಆಗಿತ್ತು. ಕೈಲಾಸದಿಂದ ಒಂದೇ ಸಲ ಹೊನ್ನಾವರ ಪೇಟೆಗೆ ಹಾಕಿದ್ರಿ. ಮರುಕ್ಷಣದಲ್ಲಿ ನೀವು ಕೈಲಾಸಕ್ಕೆ ಹೋಗಿ ನಮಗಾಗುವುದಿಲ್ಲ ಅಷ್ಟು ಸುಲಭದಲ್ಲಿ. ಅಂದರೆ ನಾವು ಕೊಡುವ ಸಂದೇಶವನ್ನು ಅಷ್ಟು ಸರಿಯಾಗಿ ಈಗಿನ ಹುಡುಗರಿಗೆ
ಹೌದು. ಆ ದೃಷ್ಟಿಯಲ್ಲಿ ಯುವಕರು ಇನ್ನೂ ಆಕರ್ಷಿತರಾಗ್ತಾರೆ, ಅದರ ಅನುಮಾನವಿಲ್ಲ. ಅಂದ್ರೆ ವಿಮರ್ಶೆ ಬೇಕು, ಅದರ ಬಗ್ಗೆ ಆ ಕಲೆಯ ಬಗ್ಗೆ ಸ್ವಲ್ಪಾದರೂ ವಿಚಾರಗಳನ್ನು ತಿಳಿದಿದ್ದು ವಸ್ತುನಿಷ್ಠವಾದಂತಹ ವಿಮರ್ಶೆಯನ್ನು ಮಾಡಬೇಕು. ವಿಮರ್ಶೆಗಾಗಿ ವಿಮರ್ಶೆ ಅಲ್ಲ, ವಿಮರ್ಶೆಯಲ್ಲಿ ಒಂದು ವಸ್ತುನಿಷ್ಠತೆ ಬೇಕು, ನಿಷ್ಠೆ ಬೇಕು. ಈಗಿನ ಯಕ್ಷಗಾನ ಪ್ರದರ್ಶನಗಳಲ್ಲಿ ಈ ಬ್ಯಾಂಡ್ ಸೆಟ್, ಸಿಡಿಮದ್ದು, ರಂಗಸ್ಥಳದ್ದು ಅತಿಯಾದ ಅಲಂಕಾರ ಇತ್ಯಾದಿ ಆಡಂಬರ ಅನಿವಾರ್ಯ ಅಂತ ನಿಮಗೆ ಅನ್ನಿಸ್ತದೆ, ಅಥವಾ ಇದು ಬೇಕಾ ಯಕ್ಷಗಾನ? ಯಕ್ಷಗಾನಕ್ಕೆ ಬೇಡ, ಆದರೆ ಆಟ ಆಡಿಸುವವರಿಗೆ ಬೇಕು. ನೀವು ಬ್ಯಾಂಡ್ ಸೆಟ್ ಬೇಡ, ಗರ್ನಲ್ ಸುತ್ತದ್ದು ಬೇಡ ಹೇಳಿದ್ರೆ ನಮಗೆ ನಿಮ್ಮ ಆಟವೇ ಬೇಡ ಅಂತ ಹೇಳಿ. ಅದು ಯಾಕೆ ಹಾಗೆ ಬಂತು ಅಂತ ನನಗೆ ಗೊತ್ತಿಲ್ಲ, ಅದು ದುಡ್ಡಿನ ಪ್ರಭಾವ ಇರ್ಬೋದು. ನಾನು 1.5 ಲಕ್ಷ 2 ಲಕ್ಷ ಖರ್ಚು ಮಾಡಿದ್ದೇನೆ ಆಟಕ್ಕೆ, ಪುಣ್ಯಕ್ಕೆ ಯಾವ ಆಟ ನೋಡಲಿಲ್ಲ. ಯಕ್ಷಗಾನಕ್ಕೆ ಯಾವುದು ಬೇಡ, ಮತ್ತೆ ಯಕ್ಷಗಾನದಿಂದ ಪ್ರಯೋಜನವಿಲ್ಲ. ಅದು ಎಲ್ಲಿಯವರೆಗೆ ಬೆಳೆದಿತ್ತು ಅಂತ ಹೇಳಿದ್ರೆ ನಿಡ್ಲೆ ನರಸಿಂಹರು ಅಂತ ಇದ್ರು, ಒಳ್ಳೆ ಚಂಡವಾದಕ. ಕಟೀಲು ಮೇಳದಲ್ಲಿ ಬ್ಯಾಂಡ್ ಆವಾಗಲೇ ಇತ್ತು. ಒಂದು ದಿವಸ ಆ ಬ್ಯಾಂಡಿನವನಿಗೆ ಭೂತದ ಕೊರಗು ಬರಲಿಕ್ಕಿತ್ತು. ಆವಾಗ ನಿಡ್ಲೆ ನರಸಿಂಹರ ಹತ್ರ ಬಂದು ಹೇಳಿದಂತೆ, ನಾಳೆ ಮಟ್ಟಿಗೆ ನಾವಿಲ್ಲ, ನೀವು ಸುಧಾರಿಸಿದ್ದೀರಿ. ಅಂದ್ರೆ ಅವನ ಬ್ಯಾಂಡಿನಿಂದಲೇ ಆಟ ಆಡುವುದು ಎಂಬಲ್ಲಿಯವರೆಗೆ ಈ ಆಟ ಆಡಿಸುವುದು ತಂದು ನಿಲ್ಲಿಸಿದ್ದಾರೆ. ಆ ಕಾಲದಲ್ಲಿ ತಂದು ನಿಲ್ಲಿಸಿದ್ದಾರೆ. ಯಕ್ಷಗಾನಕ್ಕಾಗುವಾಗ ಸರ್ವಥ ಬೇಡ, ಮಾಡುವವರನ್ನು ನಾನು ಆಕ್ಷೇಪಿಸುವುದಿಲ್ಲ, ನಾನು ಅದರಲ್ಲಿ ವೇಷ ಮಾಡುವುದಿಲ್ಲ ಅಷ್ಟೇ. ಯಕ್ಷಗಾನ ವೈಭವ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ? ಕೇವಲ ಭಾಗವತರದ್ದು ಪದ್ಯಗಳು ಮಾತ್ರ, ಮತ್ತೆ ಯಾವುದೇ ಅದು ಆಸಕ್ತಿಗೆ ಸಂಬಂಧಪಟ್ಟದ್ದು, ತಪ್ಪು ಅಂತಲ್ಲ. ಆದರೆ ಯಕ್ಷಗಾನದ ಬೆಳವಣಿಗೆಗೆ ಇದರಿಂದ ಏನು ಪ್ರಯೋಜನ ಉಂಟು ಅಂತ ನನಗೆ ಅನ್ನಿಸುವುದಿಲ್ಲ. ರಂಜನೆಗೆ ಬೇಕಾಗಿ ಹಾಗಾದ್ರೆ ಮಾಡ್ಬೋದಷ್ಟೇ. ಈಗ ಊಟ ಅಂತ ಹೇಳಿದ್ರೆ ಎಲ್ಲವೂ ಬೇಕು, ಉಪ್ಪಿನಕಾಯಿ ಒಂದೇ ಹಾಕಿದ್ರೆ ಊಟ ಆಗುವುದಿಲ್ಲ. ಈಗ ಕೆಲವು ಪ್ರದರ್ಶನಗಳಲ್ಲಿ ಆದದ್ದು ಅದೇ, ಕೇವಲ ಹಾಡುಗಾರಿಕೆ, ಕೇವಲ ಹಾಸ್ಯ. 8 ಗಂಟೆಯ ಪರ್ಫಾರ್ಮೆನ್ಸ್ನಲ್ಲಿ 6 ಗಂಟೆ ಹಾಸ್ಯ. ಈಗ ಬಿದ್ದೋಯ್ತು. ಈಗ ಜನರಿಗೆ ಅದು ಬೇಡ. ಯಾಕೆ ಬೇಡ ಆಯಿತು? ರೋಸಿ ಹೋಯ್ತು ಅಂತ. ಹಾಗೆ ಈ ಗಾನ ವೈಭವ ಎಲ್ಲ ಮಾಡೋರು ಮಾಡ್ತಾರೆ, ಆದರೆ ಯಕ್ಷಗಾನಕ್ಕೆ ಮಾರಕವೋ ಪೂರಕವೋ ಅನ್ನೋದಕ್ಕಿಂತ ಅದು ಅಗತ್ಯ ಅಲ್ಲ ಅಂತ ಅನಿಸ್ತದೆ. ಹೆಣ್ಣು ಮಕ್ಕಳ ಯಕ್ಷಗಾನ ಅಥವಾ ಮಕ್ಕಳ ಯಕ್ಷಗಾನ ಮತ್ತು ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸಿದವರು, ಅಂದರೆ ಕೆಲವರೆಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ಮೇಳದಲ್ಲಿ ಆಟ ಆಡ್ತಾರೆ. ಇದರ ಬಗ್ಗೆ ನಿಮ್ಮ ಖಚಿತ ಅಭಿಪ್ರಾಯ ಇದೆ? ಈ ಹೆಣ್ಮಕ್ಕಳ ಆಟ ಆಗಲಿ ಅಥವಾ ಮಕ್ಕಳ ಆಟ ಆಗಲಿ ಅಥವಾ ಉಪವೃತ್ತಿಯಾಗಿ ಸ್ವೀಕರಿಸಿರುವವರ ಬಗ್ಗೆ ಅದೊಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಅವರು ಒಳ್ಳೆಯ ಕಲಾವಿದರಾಗಿದ್ದಾರೆ ಅನ್ನೋದಕ್ಕಿಂತ ಒಳ್ಳೆಯ ಪ್ರೇಕ್ಷಕರಾಗಿ ಅವರು ಸಿದ್ಧರಾಗ್ತಾರೆ. ಮುಂದೆ ಯಕ್ಷಗಾನ ಬೆಳೆಯಬೇಕು ಎಂಬ ಒಂದು ತುಡಿತ ಅವರಲ್ಲಿ ಮೂಡುತ್ತದೆ. ಹೆಣ್ಣು ಮಕ್ಕಳ ಯಕ್ಷಗಾನ ತುಂಬಾ ಕಂಡಿದ್ದೇನೆ, ಬಹಳ ಸಮರ್ಥವಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಮತ್ತೆ ಹವ್ಯಾಸಿಗಳು ಅಂದ್ರೆ ಪ್ರೊಫೆಷನ್ ಬೇರೆ, ಉದ್ಯೋಗ ಬೇರೆ, ಅವರಿಗೆ ವೃತ್ತಿಪರರಾದ ನಮಗಿಂತ ಹೆಚ್ಚು ತಾವು ಮಾಡುವ ಪಾತ್ರದ ಬಗ್ಗೆ ಕಾಳಜಿ ಇರ್ತದೆ. ಒಂದು ಸಣ್ಣ ಪಾತ್ರವನ್ನೊಬ್ಬ ಹವ್ಯಾಸಿ ಕಲಾವಿದನಿಗೆ ಕೊಟ್ಟರೆ ಅವ 10 ದಿವಸಕ್ಕಿಂತ ಮೊದಲು ನನಗೆ ಫೋನ್ ಮಾಡಿ ಕೇಳುವುದು, ಅದಕ್ಕೆ ಹೇಗೆ ಹೇಳುವುದು, ಒಂದು ಬೆಳವಣಿಗೆಯ ಅಂತ. ಈ ರೀತಿಯಲ್ಲಿ ವೃತ್ತಿಪರರಾದ ನಮಗಿಂತ ಹೆಚ್ಚು ಅವರ ಆಸಕ್ತಿಯನ್ನು ವಹಿಸುವುದರಿಂದ ಆ ಮೂಲಕವಾಗಿ ಅದು ಯಕ್ಷಗಾನದ ಉಳಿವಿಗೆ ಒಂದು ದಾರಿಯಾಗುತ್ತದೆ ಅಂತ ಅನಿಸ್ತದೆ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮಗೆ ಅನ್ನಿಸ್ತದೆ? ಹರಕೆ ಬಯಲಾಟಗಳ ಬಗ್ಗೆ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ, ಯಾಕಂದ್ರೆ ಹರಕೆ ಮುಖ್ಯ, ಬಯಲಾಟ ಮುಖ್ಯ ಅಲ್ಲ ಅವರಿಗೆ. ನಾನು ಈಗಾಗಲೇ ಯಾಕಂದ್ರೆ ನಾನು ಕಂಡಿದ್ದೇನೆ ಕೆಲವು. ಬೊಂಬೈಯಲ್ಲೂ ವಿದೇಶದಲ್ಲೂ ಇರ್ತಾನೆ, ಹರಕೆ ಹೇಳಿದ್ದಾನೆ, ಆಟ ಆಡಿಸುವ ದಿವಸ ಬಂದ ಮಂಗಳೂರಲ್ಲಿ ರೂಮ್ ಮಾಡಿದ, ಅವನ ಆಟ ಕಟೀಲು ಬೀದಿಯಲ್ಲಿ ಇರ್ತದೆ. ಪೂಜೆಗೆ ಬಂದ, ವೀಳ್ಯ ಕೊಟ್ಟ, ಬಟ್ಟೆಗೆ ದಕ್ಷಿಣೆ ಕೊಟ್ಟ, ಒಂದು 10 ನಿಮಿಷ ಕೂತ್ಕೊಳ್ತಾರೆ. ಮ್ಯಾನೇಜರ್ ಹತ್ರ ಹೇಳಿದ್ರೆ ಬೆಳಿಗ್ಗೆ ಪ್ರಸಾದಕ್ಕೆ ಆಗುವಾಗ ನನಗೆ ಫೋನ್ ಮಾಡಿ ಹೇಳಿ ಅವನಿಗೆ ರೂಮ್ನಲ್ಲಿ ಮಲಗ್ತಾನೆ. ಅವನಿಗೆ
ಹಾಗಂತ ಹರಕೆ ಇಲ್ಲದೆ ಇದ್ರೂ ಆಟ ಇಲ್ಲ. ಈ ದೃಷ್ಟಿಯಲ್ಲಿ ನೋಡಿದ್ರೆ ಆ ಕಾರಣದಿಂದಾದರೂ ಒಂದು ಆಟ ಆಗ್ತದೆ. ಈ ಯಕ್ಷಗಾನವನ್ನೇ ನಂಬಿದ ಕಲಾವಿದರನ್ನು ಹೊಟ್ಟೆ ಮಾಡಿದ್ದಾರೆ ಎಂಬುದು ಒಂದು ಬಿಟ್ಟರೆ ಹರಕೆ ಬಯಲಾಟದ ಬಗ್ಗೆ ನನಗೆ ಬೇರೆ ಯಾವ ರೀತಿಯಲ್ಲೂ ಕಲಾತ್ಮಕ ಸಾಮರ್ಥ್ಯ ಇಲ್ಲ. ಅಂದ್ರೆ ಯಕ್ಷಗಾನದ ಅಭಿವೃದ್ಧಿಗೆ ಏನೇನು ಪ್ರದರ್ಶನಗಳಿಗೆ ಅವಕಾಶ ಮಾಡಿಕೊಡಬಹುದು. ಕೊನೆಗೆ ಆಟ ಆಡಿಸುವುದೇ ಇಲ್ಲ. 4 ದನ 2 ನಾಯಿ ರಂಗಸ್ಥಳ ಮುಂದೆ ಇರ್ತಾರೆ. ಆ ಸ್ಥಿತಿ ಉಂಟು. ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತದೆ? ಇಲ್ಲ. ಈಗ ನೋಡಿದ್ರೆ ಒಂದು ಜನಾಂಗ, ಒಂದು ಜನರೇಷನ್ ಹೋಯಿತು. ಇನ್ನೊಂದು ಜನರೇಷನ್ ಹೋದ್ರೆ ಮುಂದಿನ ಜನರೇಷನ್ಗಾಗುವಾಗ ಕಲಾವಿದರು ರೂಪುಗೊಳ್ಳುತ್ತಾರೆ, ಆದರೆ ವೃತ್ತಿಗೆ ತಯಾರಿಲ್ಲ. ಪ್ರೊಫೆಸರ್ಗಳು, ಡಾಕ್ಟರ್ಗಳು, ಪೊಲೀಸ್ ಅಧಿಕಾರಿಗಳು ವೇಷ ಮಾಡುವವರಿದ್ದಾರೆ, ಒಳ್ಳೆಯ ವೇಷ ಮಾಡುವವರಿದ್ದಾರೆ. ಆದರೆ ಅದು ಯಕ್ಷಗಾನದ ಬೆಳವಣಿಗೆ ಎಷ್ಟು ಸಹಕಾರಿಯಾಗಿತ್ತು? ಅದು ಸಹಕಾರಿ ಆಗಲಿಲ್ಲ. ವರ್ಷಕ್ಕೊಂದು ಆಟ ಮಾಡಿದ್ದಾರೆ ಅಷ್ಟೇ. ಮುಂದಿನ ಜನಾಂಗ ಇದಕ್ಕೆ ತಯಾರಾಗುವುದಿಲ್ಲ ಅನ್ನೋದು ವಿಷಾದನೀಯ. ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತ ನಿಲುವೇನು? ಇದರ ಸಾಧಕ ಬಾಧಕಗಳಿಗೆ? ಸಾಧಕ ಬಾಧಕ ಏನೇನೂ ಇಲ್ಲ. ಕಾಲಮಿತಿ ಯಕ್ಷಗಾನವೇ ಇನ್ನು ಆಗ್ತದೆ. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಒಂದು ಮೀಟಿಂಗ್ ಆಗಿತ್ತು. 1-1.5 ವರ್ಷ ಆಯಿತು. ನಾನು ಅದರಲ್ಲಿ ಭಾಗವಹಿಸಿದ್ದೆ. ಕಾಲಮಿತಿ ಬೇಕೋ ಬೇಡವೋ ಅದಕ್ಕೆ ನಾನೊಂದು ಅಭಿಪ್ರಾಯ ಕೊಟ್ಟೆ. ನೀವು ಬೇಕೋ ಬೇಡವೋ ನೀವು ಹೇಳುವುದು ಬೇಡ, ತನ್ನಷ್ಟಕ್ಕೆ ಅದು ಕಾಲಮಿತಿಗೆ ಬರ್ತದೆ. ಈಗ ನಾವು ಬಡಗುತಿಟ್ಟಿನಲ್ಲಿ ಬಹುತೇಕ ಬಯಲಾಟದ ಮೇಳಗಳನ್ನು ನಾವು ನೋಡುತ್ತೇವೆ. 12 ಗಂಟೆ 1 ಗಂಟೆಗೆ ಆಟ ನಿಲ್ಲಿಸ್ತಾರೆ. ವೀಣೆ ಕೊಡುವ ಮೊದಲೇ ಕೊಟ್ಟು ಅವನೇ ಹೋಗಿದ್ದಾನೆ. ಪ್ರೇಕ್ಷಕರು ಯಾರು ಇಲ್ಲ, ಮತ್ತೆ ಯಾರಿಗೆ ಆಟ ಆಡಿಸುವವರು ಹೇಳಿ ಹೋಗಿರ್ತಾರೆ. 12-1 ಗಂಟೆವರೆಗೆ ಮಾಡಿರುತ್ತೆ, ಮುಗಿಸಿ ಇಲ್ಲಿಗೆ ಬಂದಿದೆ. ಕಾಲಮಿತಿ ಈ ಕಾಲಕ್ಕೆ ನಿಜವಾಗಿ ಅರ್ಥಪೂರ್ಣ ವಿಷಯ. ಯಕ್ಷಗಾನದ ಬೆಳವಣಿಗೆಯನ್ನು ಯಾವ ಮಾನದಂಡದಿಂದ ಅಳೆಯಬಹುದು? ಅಂದ್ರೆ ಯಕ್ಷಗಾನ ಇನ್ನು ಮುಂದಕ್ಕೆ ಹೇಗೆ ಬೆಳೆಯಬೇಕು ಅಂತ ನಿಮ್ಮ ಅನಿಸಿಕೆ? ಹೇಗೆ ಬೆಳೆಯುತ್ತದೆ ಅಂತ ನಿರೀಕ್ಷೆ ಮಾಡೋದು ಕಷ್ಟ. ಹೇಗೆ ಬೆಳೆಯಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಮಾಡೋದು ಕಷ್ಟ. ಯಾಕಂದ್ರೆ ನಾವು ಮಾರ್ಗದರ್ಶನ ಮಾಡಿದ ಹಾಗೆ ಅಥವಾ ನಾನು ಅದನ್ನ ತೆಗೆಯುವ ಹೀಗೆ ಹೋಗಬೇಕು ಅಂತ ಹೇಳಿದರೆ ಅದೇ ಟ್ರ್ಯಾಕಿನಲ್ಲಿ ಹೋಗ್ತದೆ ಅಂತ ಹೇಳಿಕ್ಕೆ ಬರುವುದಿಲ್ಲ. ನನ್ನ ದೃಷ್ಟಿಯಲ್ಲಿ ಈಗ ಕಾಣ್ತದೆ ಬೇಕಾಬಿಟ್ಟಿಯಾಗಿ ಹೋಗ್ತದೆ. ಇದು ಸರಿಯಾದ ರೂಟ್ನಲ್ಲಿ ಹೋಗುವುದಿಲ್ಲ. ಸರಿಯಾದ ರೂಟ್ನಲ್ಲಿ ಹೋಗುವುದಕ್ಕೆ ಸರಿಯಾದ ನಿರ್ದೇಶಕರು ಇಲ್ಲ, ನಿರ್ದೇಶನಕ್ಕೆ ಒಳಪಡುವ ಹುಡುಗರು. ಆದ್ದರಿಂದ ಅದರಿಗೆ ಖುಷಿ ಬಂದದ್ದು ಯಕ್ಷಗಾನ ಏನು ಮಾಡಿದರೂ ನಡೀತದೆ ಎಂಬಲ್ಲಿಗೆ ಬರ್ತದೆ ಏನು ಅಂತ ಅನಿಸ್ತದೆ. ತಾಳಮದ್ದಲೆ ಬಹುಶಃ ಆಗಲಿಕ್ಕಿಲ್ಲ, ಇನ್ನೊಂದು 100 ವರ್ಷಕ್ಕೂ ಆಗುವುದಿಲ್ಲ ಅಂತ ಅನಿಸ್ತದೆ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರು? ಪ್ರೇಕ್ಷಕರದ್ದ ಅಥವಾ ಕಲಾವಿದರದ್ದ, ಆಟದ ಯಜಮಾನರುಗಳದ್ದ? ಯಜಮಾನರುಗಳದ್ದು ಅಲ್ಲ. ಯಾಕಂದ್ರೆ ಅವರಿಗೆ ಅದೊಂದು ಬಿಸಿನೆಸ್. ನಾಳೆ ಲಾಸ್ ಆದ ಯಾವ ಯಜಮಾನ ಮೇಲೆ ನಡೆಸುವುದಿಲ್ಲ, ಅವರಿಗೆ ಅಗತ್ಯ ಇಲ್ಲ. ಕಲಾವಿದರಿಗೆ ಹೊಣೆಗಾರಿಕೆ ಇದೆ. ಯಾಕಂದ್ರೆ ಅವರಿಗೆ ಬೇರೆ ಗತಿ ಇಲ್ಲ, ಅದರಲ್ಲೇ ದುಡಿಯುವವನಾದ್ದರಿಂದ ಇದು ಉಳಿದ್ರೆ ಮಾತ್ರ ತಾನು ಉಳಿಯುತ್ತೇನೆ. ಹಾಗಂತ ಯಕ್ಷಗಾನವನ್ನು ಹೇಗೆ ಉಳಿಸಬೇಕು ಎನ್ನುವುದಕ್ಕೆ ಸ್ಪಷ್ಟ ಕಲ್ಪನೆ ಅವನಿಗೂ ಇಲ್ಲ. ಪ್ರೇಕ್ಷಕರು ಏನನ್ನು ಬಯಸ್ತಾರೋ ಅದನ್ನು ತಾನು ಕೊಟ್ಟರೆ ಉಳಿಯುತ್ತದೆ ಅಂತಾಗುವಾಗ ಯಕ್ಷಗಾನದ ಕಲಾತ್ಮಕ ಸಂಸ್ಥೆಗೆ ಸಾಗುತ್ತದೆ. ಈವಾಗ ಮುಖ್ಯವಾಗಿ ಜಡ್ಜಿನ ಸ್ಥಾನಕ್ಕೆ ಬರುವ ಪ್ರೇಕ್ಷಕ. ಪ್ರೇಕ್ಷಕನಾದವ ಯಕ್ಷಗಾನದ ಮೂಲ ಸೌಂದರ್ಯವನ್ನು ಮಾತ್ರವೇ ತಾನು ಬಯಸುತ್ತೇನೆ, ಉಳಿದದ್ದನ್ನು ನಾನು ತಿರಸ್ಕರಿಸ್ತೇನೆ ಎಂಬ ನಿರ್ಧಾರಕ್ಕೆ ಬಂದು ಆ ಮೂಲಕವಾಗಿ ಯಕ್ಷಗಾನವನ್ನು ಸ್ವೀಕರಿಸುವುದಕ್ಕೆ ಹೋದರೆ ಆ ದೃಷ್ಟಿಯಲ್ಲಿ ಉಳಿಯುವುದು. ಇನ್ನು ನಾವು ಯಕ್ಷಗಾನ ತಾಳಮದ್ದಲೆ ಇದಕ್ಕೆ ಬರೋಣ. ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿಯ ಗುಣಲಕ್ಷಣಗಳು ಏನಿರಬೇಕು? ಯಕ್ಷಗಾನ ತಾಳಮದ್ದಲೆಯ ಅರ್ಥಧಾರಿಯಾಗುವುದಕ್ಕೆ ಮುಖ್ಯವಾಗಿ ಬೇಕಾದದ್ದು ಭಾಷೆ ಮೇಲೆ ಒಂದು ಕಮಾಂಡ್. ಅಧಿಕಾರವಾಣಿಯಿಂದ ತಾನು ಹೇಳಿದ್ದು ಸರಿ, ತಾನು ಆಡಿದ ಭಾಷೆ ಸರಿ ಅಂತ ಬೇಕು. ಮತ್ತೆ ತಾನು ಹೇಳಿದ ವಿಷಯ ಸರಿ ಎನ್ನುವುದಕ್ಕೆ ವಿಶ್ವಾಸ ಬೇಕು. ಯಾರು ಹೇಳಿದ್ದಾರೆ ಅಂತ ನಾವು ಹೇಳುವುದಲ್ಲ, ನಾವು ಹೇಳಿದ್ದನ್ನು ಯಾರು ಎಲ್ಲಿ ಪ್ರಶ್ನಿಸಿದರೂ ಅದು ಹೌದು ಅಂತ ಸಾಧಿಸುವ ಸಾಮರ್ಥ್ಯ ಬೇಕು. ಮತ್ತೆ ಪ್ರಜ್ಞಾವಂತ ಪ್ರೇಕ್ಷಕರನ್ನು 3 ಗಂಟೆಗಳ ಕಾಲ ಅವರನ್ನು ಸಮೂಹ ಸಂಧಿಗೆ ಒಳಪಡಿಸಿ
ಯಕ್ಷಗಾನದ ತಾಳಮದ್ದಲೆಯ ವ್ಯಾಪ್ತಿಯಿಂದ ಹೊರಗೆ ಹೋಗದೇ ಇದ್ದ ಹಾಗೆ ಕಾಪಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಅವರಿಗೆ ವಕ್ತೃತ್ವದಲ್ಲಿ, ಆಂಗಿಕವಾದ ನಿಲುವಿನಲ್ಲಿ, ಎಲ್ಲ ವಿಭಾಗದಲ್ಲಿ ಬೇಕಾಗ್ತದೆ. ಅದು ತಾಳಮದ್ದಲೆಯ ಅರ್ಥಧಾರಿಗೆ ಇರಬೇಕಾದ ಪ್ರಧಾನ ಲಕ್ಷಣ. ಮುಖ್ಯವಾಗಿ ಆಂಗಿಕವಾದ ನಿಲುವು ಅಥವಾ ವೇಷಭೂಷಣ. ಹೇಗೋ ಬಗ್ಗೆ ಕೂತ್ಕೊಂಡ್ರೆ ಅವನನ್ನು ಅರ್ಥಧಾರಿಗೆ ಗುರುತಿಸಬೇಕು ಕಷ್ಟ ಆಗ್ತದೆ. ಅದೊಂದು ಯೂನಿಫಾರ್ಮ್ ಅಂದರೆ ಒಂದೇ ಬಣ್ಣದ ಬಟ್ಟೆ ಬರಬೇಕು ಅಂತಲ್ಲ, ಅದೊಂದು ಪಂಚ ಶಾಲು ಹೀಗೆ ಅದಕ್ಕೊಂದು ಅದರದೇ ಆದ ಒಂದು ವ್ಯವಸ್ಥೆ ಇದೆ. ಮತ್ತೆ ತಾಳಮದ್ದಲೆ ವೇದಿಕೆಯಲ್ಲಿ ಚಹಾ ಕೊಡುವುದು ಕೂಡ ತಪ್ಪು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅದು ಒಂದು ಸಲ ಆವರಣ ಭಂಗ ಮಾಡ್ತದೆ. ಹೌದು, ಪ್ರೇಕ್ಷಕರದ್ದು ಕೂಡ ಭಂಗ ಆಗ್ತದೆ, ಪಾತ್ರಧಾರಿಯದ್ದು ಕೂಡ. ರಾಮನ ಅರ್ಥ ಹೇಳುವ ಅರ್ಥ ಹೇಳ್ತಾ ಇದ್ದಾಗ ಹಿಂದಿನಿಂದ ಚಿವುಟುತ್ತಾನೆ ಚಾ ತಗೊಂಡು ಕ್ಯಾಂಟೀನ್ನಿಂದ. ಆವಾಗ ರಾಮ ಚಾ ಕುಡಿತಾನೆ. ಆವಾಗ ರಾಮನನ್ನು ಕಲ್ಪಿಸುವುದು ಚಾ ಕುಡಿಯುವುದು ಕಲ್ಪಿಸುವುದು ಪ್ರಶ್ನೆ ಬರ್ತದೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಯಕ್ಷಗಾನ ತಾಳಮದ್ದಲೆಯ ಮೂಲ ಉದ್ದೇಶ ಏನಿದೆ? ಪ್ರಪಂಚದ ಬೇರೆ ಬೇರೆ ರಂಗಭೂಮಿಗಳಲ್ಲಿ ಅತ್ಯಂತ ಪ್ರಭಾವಿಯಾದ ರಂಗಭೂಮಿ ಯಕ್ಷಗಾನ. ಬೇರೆ ಬಹುತೇಕ ಕೆಲವು ಪ್ರಾದೇಶಿಕ ರಂಗಭೂಮಿಗಳು ಈಗಾಗಲೇ ಸತ್ತೋಗಿ ಆಯಿತು. ಯಕ್ಷಗಾನ ಈಗಲೂ ಈ 21ನೇ ಶತಮಾನದಲ್ಲಿ ಉಳಿದಿದೆ ಎನ್ನುವುದಕ್ಕೆ ಅದಕ್ಕಿರುವಂತಹ ಶೈಕ್ಷಣಿಕವಾದ ಅಂದರೆ ಬೋಧಕವಾದ ಶಕ್ತಿ ಮತ್ತೆ ನಿತ್ಯ ನೂತನವಾದ. ಇವತ್ತು ಕರ್ಣ ಹೇಳಿದವ ನಾಳೆ ಅದೇ ಕರ್ಣ ಹೇಳಬೇಕು ಅಂತ ಪ್ರೊಡ್ಯೂಸ್ ಮಾಡಲಿಕ್ಕೆ ಬರ್ತದೆ. ಕರ್ಣ ಹೇಳಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ನಾವು ಕಂಡ ಕರ್ಣ ಹೇಗೆ ಅನ್ನುವುದನ್ನು ನಿನ್ನೆ ಹೇಳಿದವನೇ ಇವತ್ತು ಹೇಳುವಾಗ ವ್ಯತ್ಯಾಸ ಬರ್ತದೆ. ಆ ದೃಷ್ಟಿಯಲ್ಲಿ ಈ ಬೆಳವಣಿಗೆ ಇನ್ನು ಬಹಳ ಮುಂದೆ ಹೋಗಬಹುದು. ಯಕ್ಷಗಾನ ತಾಳಮದ್ದಲೆಯಲ್ಲಿ ಪಾತ್ರ ಚಿತ್ರಣ ಅನ್ನುವಂಥದ್ದು ಹೇಗಿರಬೇಕು? ಯಾವುದೇ ಒಂದು ಪಾತ್ರವನ್ನು ನಾವು ಉದಾಹರಣೆಗೆ ತಗೊಂಡು ಅದು ಹೇಗೆ ನಾವು ಚಿತ್ರೀಕರಿಸ್ತಾ ಹೋಗಬಹುದು? ಪೀಠಿಕೆ ಅಂದ್ರೆ ಸ್ವಾಗತ. ವೀರ ದಶರಥ ಪತಿ ಪಟ್ಟಾಭಿಷೇಕದ ದಶರಥನನ್ನು ತಗೊಂಡ್ರೆ ಅವ ಇಡೀ ಸೂರ್ಯವಂಶದ ಚರಿತ್ರೆ ಹೇಳುವುದಲ್ಲ. ಯಾಕಂದ್ರೆ ಕಥೆ ಗೊತ್ತಿಲ್ಲದೆ ಇದ್ದವ ಯಾರು ತಾಳಮದ್ದಲೆ ಪ್ರೇಕ್ಷಕರಾಗಿ ಬರುವುದಿಲ್ಲ. ಅವು ಎಲ್ಲಿಂದ ಪಿಕಪ್ ಮಾಡಬೇಕು, ಎಲ್ಲಿಂದ ಅದನ್ನು ತೆಕ್ಕೊಳ್ಬೇಕು ಅನ್ನುವುದನ್ನು ಆ ಅರ್ಥಧಾರಿಯ ಬುದ್ಧಿವಂತಿಕೆ ನಿರ್ಧರಿಸುತ್ತದೆ. ವೀರ ದಶರಥನ ಪತಿ ಎಂಬಲ್ಲಿಂದ ವೀರ ಎಂಬಲ್ಲಿಂದ ತೆಗೆದು ತಾನು ವೀರ ಹೇಗೆ ಶಂಬರಾಸನನ್ನು ಬಂದದ್ದು ಇತ್ಯಾದಿ ಹೇಳಿ ಬೇಕಾದ್ರೆ ಮತ್ತೆ ಹಿಂದೆ ಹೋಗುವುದು. ಒಂದು ಸಲ ಪ್ರೇಕ್ಷಕರನ್ನು ಒಳಗೆ ತಗೊಳ್ಬೇಕು ಅಂತಾದ್ರೆ ಸೂರ್ಯವಂಶದ ಮೂಲಕ್ಕೆ ಬ್ರಹ್ಮನಿಂದ ಮರೀಚಿ ಕಶ್ಯಪ ಹೇಳುವುದಲ್ಲ. ಹಾಗೆಯೇ ಅರ್ಥಧಾರಿಯಾದವನು ಪ್ರೇಕ್ಷಕರ ಮನೋಧರ್ಮವನ್ನು ಆಧರಿಸಿ ತನ್ನನ್ನು ತಾನಂದರೆ ತನ್ನ ಪಾತ್ರವನ್ನು ಅವರಿಗೆ ಅಭಿವ್ಯಕ್ತಿಪಡಿಸುವಲ್ಲಿನ ಸಾಮರ್ಥ್ಯವನ್ನು ತೋರಿಸಿಕೊಳ್ಬೇಕು. ಅದು ಮುಖ್ಯ ಅರ್ಥಧಾರಿಯಾದವರಿಗೆ. ಮತ್ತೆ ಬರೀ ಪೀಠಿಗೆ ಹೇಳೋದು, ಕತೆ ಹೇಳೋದು ಅದು ಯಾರು ಹೇಳಲಿಕ್ಕೆ ಬರ್ತದೆ? ಕತೆ ಹೇಳಲಿಕ್ಕೆ ಬರ್ತದೆ, ಕತೆ ಕೇಳಲಿಕ್ಕೂ ಬರ್ತದೆ. ಆದರೆ ಕತೆ ಕೇಳುವುದೇ ದೊಡ್ಡ ಉದ್ದೇಶ ಅಲ್ಲ. ಅಲ್ಲಿ ವೈಚಾರಿಕವಾದ ಅಥವಾ ಒಂದು ತೌಲನಿಕವಾಗಿ ಒಬ್ಬನ ದಶರಥ ಇದೆ, ಮತ್ತೊಬ್ಬನ ದಶರಥ ಇದೆ, ಅದು ಸರಿಯೋ ಇದು ಸರಿಯೋ ಎನ್ನುವುದಕ್ಕಿಂತ ಅದರಲ್ಲಿ ಅಂತರ ಇದೆ. ಅದನ್ನು ಗುರುತಿಸುವುದಕ್ಕೆ ಸಾಧ್ಯವಾಗುವಾಗ ತನ್ನ ಸ್ವಯಂ ಪ್ರತಿಭೆಯಿಂದ ಬೆಳೆಸಬೇಕು. ಸಾಮಾನ್ಯವಾಗಿ ಪಾತ್ರಧಾರಿಗಳು ಪಾತ್ರವನ್ನು ನಿರ್ವಹಿಸುವಾಗ ಅವರು ಪ್ರಸಂಗಕ್ಕೆ ನಿಷ್ಠರಾಗಿರಬೇಕು ಅಥವಾ ಮೂಲ ಕಾವ್ಯಕ್ಕೆ ನಿಷ್ಠರಾಗಿರಬೇಕು? ಪ್ರಸಂಗಕ್ಕೆ ನಿಷ್ಠರಾಗಿರಬೇಕು. ಯಾಕಂದ್ರೆ ಪ್ರಸಂಗ ಅನ್ನುವುದು ಪಠ್ಯ, ಟೆಕ್ಸ್ಟ್. ಅದನ್ನು ಆಧರಿಸಿಯೇ ನಾವು ಹೋಗಬೇಕು. ಕೆಲವು ಸಲ ಮೂಲ ಕಾವ್ಯಕ್ಕೂ ಪ್ರಸಂಗಕ್ಕೂ ವ್ಯತ್ಯಾಸ ಇರ್ತದೆ. ನಾನು ಮೊದಲೇ ಹೇಳಿದಾಗೆ ಮಾಯಾಶೂರಕ್ಕೆ ಪ್ರಕರಣ ಇಂಥ ಕೆಲ ಪ್ರಕರಣದಲ್ಲಿ ವ್ಯತ್ಯಾಸ ಇರ್ತದೆ. ಅವಾಗ ಇವ ಹೇಳಿದ್ದು ಸರಿಯೋ ತಪ್ಪು ಎನ್ನುವುದಕ್ಕೆ ಪ್ರಸಂಗವನ್ನು ಹೇಗೆ ಅವಲಂಬಿಸಿ ಹೇಳೋದು. ಈಗ ಕುಶಲವರ ಕಾಳಗ ಅದು ಪ್ರಕ್ಷಿಪ್ತ. ಕುಶಲವರ ಕಾಳಗವನ್ನು ನಾವು ಯಕ್ಷಗಾನ ಪ್ರಸಂಗದಲ್ಲಿ ಹೇಗೆ ಬಳಸಬೇಕು ಹಾಗೆಯೇ ಬಳಸಬೇಕು ಬಿಟ್ರೆ ಅದನ್ನು ಮೂಲ ಕಥೆ ತೆಗೆದುಕೊಳ್ಳೋದ್ರೆ ಮೂಲದಲ್ಲಿ ಆ ಕಥೆ ಇರುವುದಿಲ್ಲ. ಶ್ರೀರಾಮ ನಿಜ ಪಟ್ಟಾಭಿಷೇಕ ಆದಲ್ಲಿ ಕಥೆ ಮುಗೀತದೆ. ಹಾಗಂತ ಇಲ್ಲದೇ ಇದ್ದದನ್ನು ಪ್ರೊಡ್ಯೂಸ್ ಮಾಡುವಾಗ ಮೂಲ ಕಥೆಗೆ ಭಂಗ ಬಾರದೇ ಇದ್ದ ಹಾಗೆ ಪ್ರಸಂಗದ ಪದ್ಯದ ಟ್ರ್ಯಾಕಿನಲ್ಲೇ ಹೋಗಬೇಕಾಗ್ತದೆ. ಅಂತ ತುಂಬ ಸಂಕೀರ್ಣ ಸನ್ನಿವೇಶಗಳು ಬರ್ತದೆ ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ. ಈಗ
ಹಿಂದೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಹೊರಟು ಉಂಟಾಗ್ತದೆ. ಅದಲ್ಲ, ಅಲ್ಲಿ ಆ ಸಾಂಸಾರಿಕವಾದ ಸಂಬಂಧ ಇರುವುದನ್ನು ಮಾತ್ರವೇ ಯೋಚಿಸಿ ತನ್ನ ಅನಿವಾರ್ಯತೆ, ತನ್ನ ಅಸಹಾಯಕತೆಯನ್ನು ಮಂಡಿಸಬೇಕೇ ಹೊರತು ವಾದ ಮಾಡಲ್ಲ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಪ್ರಸಂಗಕ್ಕೆ ನಿಷ್ಠರಾಗಬೇಕು. ತಾಳಮದ್ದಲೆ ಅನುಗಾರಿಕೆಯಲ್ಲಿ ವೈಚಾರಿಕೆ ಇರಬೇಕು ಅಂತ ನಿಮಗೆ ಅನ್ನಿಸ್ತದೆ, ಇದ್ರೆ ಅದು ಎಷ್ಟು ಪ್ರಮಾಣದಲ್ಲಿ ಇರಬೇಕು? ವೈಚಾರಿಕತೆಯೇ ಬೇಕು. ಯಾಕಂದ್ರೆ ಇವತ್ತಿನ ಸ್ಥಿತಿಯನ್ನೂ ಸಹ ಒಬ್ಬ ತ್ರೈತಾಯುಗದ ರಾಮನ ಪಾತ್ರದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಬರ್ತದೆ. ಆದರೆ ಬಳಸಿಕೊಳ್ಳುವ ರೀತಿ ಹೇಗೆ ಅನ್ನೋದರ ಮೇಲೆ ಅದು ಅವಲಂಬಿಸಿರುತ್ತದೆ. ವೈಚಾರಿಕವಾದಂತಹ ವಿಚಾರಗಳನ್ನು ಜನರಿಗೆ ಪೌರಾಣಿಕ ಲೇಪನದ ಮೂಲಕ ಅದು ಕೊಡುವಾಗ ಪೌರಾಣಿಕವಾಗಿಯೇ ಕಾಣಬೇಕು, ಪ್ರಾಸಂಗಿಕವಾಗಿಯೇ ಕಾಣಬೇಕು. ಹೇಳ್ತಾ ಇರೋದು ಇವತ್ತಿನದಲ್ಲಿ ಆ ರೀತಿಯಲ್ಲಿ ವೈಚಾರಿಕವಾದ ಪ್ರಜ್ಞೆ ಇಲ್ಲದೇ ಇದ್ದರೆ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ ಆಗ್ತದೆ. ಹಾಗಂತ ವೈಚಾರಿಕತೆಯಲ್ಲಿ ನಾವು ಅಧ್ಯಾತ್ಮವನ್ನು, ಪುರಾಣವನ್ನು ಬಿಟ್ಟು ಕೇವಲ ವಿಚಾರವಾದಿಯಾಗಿ ಹೋದರೆ ಆದರೂ ಕಷ್ಟ. ಅದನ್ನು ಸಮನ್ವಯಗೊಳಿಸಬೇಕು. ತಾಳಮದ್ದಲೆಯಲ್ಲಿ ಹೆಚ್ಚಾಗಿ ಸಂಸ್ಕೃತ ಶ್ಲೋಕಗಳನ್ನು ಉಪಯೋಗಿಸುವುದು ಸಾಮಾನ್ಯ. ಕೆಲವೊಮ್ಮೆ ತಾಳಮದ್ದಲೆ ಅರ್ಥಗಳು ಸಂಸ್ಕೃತ ಶ್ಲೋಕದಿಂದಲೇ ತುಂಬಿ ಹೋಗ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದರ ಬದಲಿಗೆ ದಾಸರ ಪದಗಳ ಸೊಲ್ಲುಗಳು, ವಚನಕಾರರ ವಚನಗಳು, ಸರ್ವಜ್ಞನ ವಚನ ಇತ್ಯಾದಿಗಳನ್ನು ತಾಳಮದ್ದಲೆಯಲ್ಲಿ ಸಮರ್ಥವಾಗಿ ಬಳಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಆಗ್ತದೆ. ಮತ್ತು ಅದೇ ಸರಿ, ಸಂಸ್ಕೃತ ಶ್ಲೋಕಗಳನ್ನು ಬಳಸುವುದು ತಪ್ಪು ಅಂತಲ್ಲ, ಆದರೆ ಸರಿ ಅಂತ ನಾನು ಒಪ್ಪುವುದಿಲ್ಲ. ಯಾಕಂದರೆ ಸಂಸ್ಕೃತ ಶ್ಲೋಕವನ್ನು ಉಚ್ಚರಿಸುವಲ್ಲಿ ಒಂದು ಸಣ್ಣ ದೋಷ ಬಂದರೆ ಆ ದೋಷ ಹಾಗೆ ಉಳಿಯುತ್ತದೆ. ಅದಕ್ಕಿಂತ ಒಂದು ವೇಳೆ ಹೇಳಬೇಕಿದ್ರೆ ಆ ಶ್ಲೋಕದ ಅರ್ಥ ಹೇಳ್ಬೋದು. ಹೌದು, ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಷು ಕದಾಚನ ಎಂಬ ಒಂದು ಶ್ಲೋಕ ಗೀತೆಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಒಬ್ಬರು ಅರ್ಥದಲ್ಲಿ ಹೇಳುವುದನ್ನು ನಾನು ಕೇಳಿದ್ದೇನೆ. ಕರ್ಮಣ್ಯ ವ್ಯಾಧಿಕಾರಸ್ತೆ ಅಂತ ಹೇಳಿದ್ದಾರೆ. ಮೂರು ಸಲ ಹೇಳಿದೆ. ಕೊನೆಗೆ ಅರ್ಥ ಮುಗಿದ ಮೇಲೆ ಹೇಳಿದೆ, ದಯವಿಟ್ಟು ನೀವು ಶ್ಲೋಕ ಹೇಳಿದ್ರೆ ಅದರ ಅರ್ಥ ಹೇಳಿ. ಶ್ಲೋಕಕ್ಕೆ ಬರೆದವರಿಗೆ ಅಪಚಾರ ಮಾಡಿ, ಕೃಷ್ಣನಿಗೆ ಅಪಚಾರ ಮಾಡಿ. ಮತ್ತೆ ಶ್ಲೋಕ ಹೇಳುವುದನ್ನು ಬಾಯಿಪಾಠಗಳಿಗಂತ ಅರ್ಥ, ಅದರಲ್ಲಿ ಇವನ ಸಾಧನೆ ಏನೂ ಇಲ್ಲ. ಅವ ಯಾವುದೋ ಪುಸ್ತಕದಿಂದ ಬೈಹಾಟ ಮಾಡಿ ಒಪ್ಪಿಸಿದ್ದಾನೆ. ಶ್ಲೋಕ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಶರಣರ ವಚನಗಳು, ದಾಸರ ಪದಗಳು, ಎಷ್ಟು ಒಳ್ಳೆಯ ಸಾಹಿತ್ಯಗಳೆಲ್ಲ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಮಧುವೆಂದು ಮಸಣವು ಎಷ್ಟು ಚಂದ ಇದೆ. ಅದನ್ನು ಹಾಗೆ ಹೇಳಿ ಅದರ ಅರ್ಥವನ್ನು ವಿವರಿಸಿದ್ರೆ ನೀವು ಶ್ಲೋಕ ಹೇಳಿದ್ದಕ್ಕಿಂತ 10 ಪಟ್ಟು ಪರಿಣಾಮ ಹಂಚಿಕೊಳ್ತದೆ. ತಾಳಮದ್ದಲೆ ಅಂತ ಹೇಳಿದ ಕೂಡಲೇ ಅದು ವಿದ್ವತ್ ಪ್ರದರ್ಶನಕ್ಕೆ ಅವಕಾಶ ಎಂದು ಹೆಚ್ಚಿನವರು ತಿಳಿದುಕೊಳ್ತಾರೆ. ಕೆಲವೊಂದು ಪ್ರಸಂಗಗಳು ಅತ್ಯಂತ ಗಂಭೀರ ಚರ್ಚೆಯನ್ನು ಕೂಡ ಬಯಸ್ತದೆ. ಹಾಗಂತ ಹೇಳಿ ಈ ವಿದ್ವತ್ ಪ್ರದರ್ಶನವೇ ಅಂತ ಆಗಿ ಹೋದ್ರೆ ಅದು ಹೇಗೆ? ಇದರದ್ದು ಅವಶ್ಯಕತೆ ಉಂಟಾ ತಾಳಮದ್ದಲೆಯಲ್ಲಿ? ತಾಳಮದ್ದಲೆ ಅನ್ನೋದು ವಿದ್ವತ್ ಗೋಷ್ಠಿ ಅಲ್ಲವೇ ಅಲ್ಲ. ಯಾಕಂದ್ರೆ ಸಾಮಾನ್ಯ ಮಟ್ಟದ ಒಬ್ಬ ಬುದ್ಧಿಜೀವಿಗೆ ಅರ್ಥವಾಗುವ ಹಾಗೆ ಪುರಾಣದ ಸಂದೇಶಗಳನ್ನು ಒಪ್ಪಿಸುವುದು ಮಾತ್ರವೇ ನಮ್ಮಲ್ಲಿ ಉದ್ದೇಶ ಆಗಿರಬೇಕು. ಅಶ್ವಮೇಧದ ಕುದುರೆ ಹೇಗಿರಬೇಕು ಹೇಳಿದ್ರೆ ಅದಕ್ಕೊಂದು ಲಕ್ಷಣ ಉಂಟು. ಆ ಲಕ್ಷಣವನ್ನು ಹೇಳುವುದು. ಅಶ್ವಮೇಧ ಅಂದ್ರೆ ಏನು? ಆ ಯಾಗ ಮಾಡಿಸುವವ ಎಲ್ಲಿ ಕೂತ್ಕೊಳ್ಬೇಕು, ಯಾಗ ಮಾಡುವವ ಎಲ್ಲಿ ಕೂತ್ಕೊಳ್ಬೇಕು, ಆ ಕುದುರೆ ಯಾವ ಭಾಗವನ್ನು ಕತ್ತರಿಸಿ ಯಜ್ಞಕುಂಡಕ್ಕೆ ಹೋಮಿಸಬೇಕು ಅಗತ್ಯ ಇಲ್ಲ ಜನರಿಗೆ. ಅಲ್ಲಿ ಬೇಕಾದದ್ದೇನು? ಅಶ್ವಮೇಧ ಎನ್ನುವುದರಿಂದ ಪ್ರಪಂಚಕ್ಕೆ ಒಂದು ಸಂದೇಶ ಉಂಟು. ಅದನ್ನು ಸಂಕ್ಷಿಪ್ತವಾಗಿ ಕೊಡಬೇಕು. ಬಿಟ್ಟರೆ ತಾನು ಕಲಿತದ್ದನ್ನು ಖರ್ಚು ಮಾಡಬೇಕು, ಬಂಡವಾಳದ ದುರುಪಯೋಗ ಅಂತ ಆಗ್ತದೆ. ಒಬ್ಬ ಜ್ಯೋತಿಷ್ಯ ಕಲಿತವ ಅರ್ಥ ಹೇಳಲಿಕ್ಕೆ ಶುರು ಮಾಡಿದರೆ ಅವ ಅರ್ಥ ಹೇಳುವಾಗಲೂ ಎದುರು ಮಾತ್ರ ಜ್ಯೋತಿಷ್ಯವನ್ನು ಹೇಳುವುದು. ನಿನ್ನ ಇಂತಿಷ್ಟನೇ ಸ್ಥಾನದಲ್ಲಿ ಶನಿ ಕೂತಿದ್ದಾನೆ. ಈಗ ರಾಮ ಮಾಡಿ ರಾವಣನ ಅರ್ಥಧಾರಿ ಹತ್ರ ನಿನಗೆ ಇಂತಿಷ್ಟನೇ ದಿವಸದಲ್ಲಿ ಮರಣ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ನಿನ್ನ ಜಾತಕದ ಪ್ರಕಾರ ಹೇಗುಂಟು ಹೇಳುವುದು ನಾವು ಅದಕ್ಕೆ ಅವರಿಗೆ ಬೇರೆ ಜನ ಅಥವಾ ಪ್ರೇಕ್ಷಕರಿಗೆ ಹೇಳಬೇಕು. ಹಾಗಾಗಿ ವಿದ್ವತ್ ಪ್ರದರ್ಶನಕ್ಕೆ ಇದು ವೇದಿಕೆ ಅಲ್ಲ. ವಿದ್ವತ್ ಬೇಡ ಅಂತಲ್ಲ, ಆದರೆ ಅದಕ್ಕೊಂದು ಮಿತಿ ಅಂತ ಇದೆ. ಅದನ್ನು ಇದಕ್ಕೆ ಮಿತಿಗೊಳಿಸಿ ಜನರಿಗೆ ಮುಟ್ಟಿಸುವಷ್ಟರ ಮಟ್ಟಿಗೆ ಹೊರತು ಕಲಿತದ್ದೆಲ್ಲ ಖರ್ಚು ಮಾಡೋದನ್ನು ನಾನು ತಾಳಮದ್ದಲೆ ಭಾಷಾ ಶುದ್ಧತೆಯನ್ನು ನೀಡುತ್ತದೆ,
ಸಭಾಕಂಪನವನ್ನು ನೀಗಿಸುತ್ತದೆ ಹಾಗೂ ನಮ್ಮನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತದೆ ಎನ್ನುವುದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಇವುಗಳನ್ನು ಈಗ ಹೊಸದಾಗಿ ತಾಳಮದ್ದಲೆ ಕ್ಷೇತ್ರಕ್ಕೆ ಬರುವವರು ಸಮರ್ಪಕವಾಗಿ ಬಳಸಿಕೊಳ್ಳುವ ಬಗೆ ಹೇಗೆ? ತಾಳಮದ್ದಲೆಯ ಅರ್ಥಗಾರಿಕೆ ಅನ್ನುವುದು ಇನ್ನೊಬ್ಬರು ಕಲಿಸಿ ಬರುವುದಲ್ಲ. ಸ್ವಯಂ ಪ್ರತಿಭೆ ಬೇಕು, ನಿರಂತರ ಅಧ್ಯಯನ ಬೇಕು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾವು ತಿಂಡಿ ತಗೊಂಡು ಹೋದ್ರೆ ಆ ತಿಂಡಿಯನ್ನು ಕಟ್ಟಿದ ಪೇಪರ್ನಲ್ಲಿಯೂ ಏನೋ ಒಂದು ವಿಷಯ ಇರುತ್ತದೆ ಎಂಬುದನ್ನು ಆಲೋಚಿಸಬೇಕು. ಈಗ ನಿರಂತರ ಅಧ್ಯಯನಶೀಲತೆಯಿಂದ ಅದನ್ನು ಸಾಧಿಸುವುದಕ್ಕೆ ಬರ್ತದೆ. ಮತ್ತೆ ಸಭಾಕಂಪನವನ್ನು ನೀಗಿಸ್ತದೆ ಅನ್ನೋದಕ್ಕೆ ಆತ್ಮಸ್ಥೈರ್ಯ ಮುಖ್ಯ. ಸಭಾಕಂಪನ ಹೋಗ್ಬೇಕು ಅಂತಂದ್ರೆ ವಿಶ್ವಾಸ ಬೇಕು. ತಾನು ಹೇಳುವುದು ಸರಿ ಎನ್ನುವ ವಿಶ್ವಾಸ ನನಗಿದ್ರೆ ಮಾತ್ರವೇ ನನಗೆ ಸಭೆಯ ಕಂಪನ ಇರುವುದಿಲ್ಲ. ನಾನು ಹೇಳುವುದು ಸರಿಯೋ ತಪ್ಪು ಅಂದರೆ ಸಭಾಕಂಪನ ತನ್ನಿಂದ ತಾನಾಗಿ ಬರ್ತದೆ. ಹಾಗಾಗಿ ಸಭಾಕಂಪನವನ್ನು ತೊಡೆಯಬೇಕಿದ್ರೆ ತಾನು ಹೇಳುವ ವಿಷಯದಲ್ಲಿ ಹೇಳಿದ್ದು ಸರಿ ಅಂತ ತನಗೆ ಮುಖ್ಯ ವಿಶ್ವಾಸ ಬೇಕು. ತಾಳಮದ್ದಲೆಯಲ್ಲಿ ವಾದ ವಿವಾದಗಳು ಸ್ವಾಭಾವಿಕ. ಈ ಕಾರಣಕ್ಕೆ ಹಿಂದೆ ಎಷ್ಟೋ ತಾಳಮದ್ದಲೆಗಳು ಅರ್ಧದಲ್ಲೇ ನಿಂತ ಉದಾಹರಣೆಗಳು. ಅಂದರೆ ಒಳ ಪ್ರತಿಷ್ಠೆಯಿಂದ ಗೆಲ್ಲಬೇಕೆಂಬ ಛಲದಿಂದ ಅಥವಾ ವಾದವನ್ನು ನಿರ್ವಹಿಸಲಿಕ್ಕೆ ಆಗದೆ ಎಲ್ಲ ನಿಂತ ಉದಾಹರಣೆಗಳು. ತಾಳಮದ್ದಲೆಯ ನಿಜವಾದ ಉದ್ದೇಶ ರಸವನ್ನು ಆವಿಷ್ಕರಿಸುವುದು ಅಂತ ನಾವು ತೆಗೆದುಕೊಂಡ್ರೆ ಯಕ್ಷಗಾನ ಆಟಗಳಲ್ಲಿ ವೇಷಭೂಷಣ ಅಭಿನಯದಿಂದ ರಸಾವಿಷ್ಕಾರ ಆಗ್ತದೆ. ಅದರಂತೆ ತಾಳಮದ್ದಲೆಯಲ್ಲಿ ರಸಾವಿಷ್ಕಾರ ಮಾಡುವ ಬಗೆ ಹೇಗೆ? ಕೇವಲ ವಾದ ವಿವಾದಗಳು ಇಲ್ಲ. ಕೇವಲ ಸಾಮಾನ್ಯವಾದ ದಿರಿಸಿನಲ್ಲಿ ಪುರಾಣ ಲೋಕದ ಪಾತ್ರಗಳನ್ನು ಚಿತ್ರಿಸಬೇಕಾದ್ರೆ ಆ ಪಾತ್ರದ ಒಳಹೊಕ್ಕು ಅರ್ಥದಲ್ಲಿ ವ್ಯವಹರಿಸಬೇಕಾಗ್ತದೆ. ವಾದ ಬೇಕು, ಹಾಗಂತ ಅದು ಕುತರ್ಕ ಆಗಬಾರದು ಅಂತ ನನ್ನ ಅನಿಸಿಕೆ. ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೌದದಿ ದೇವಕಿ ಉದ್ದೇಶಿ ಒಂದು ಪದ್ಯ ಬರ್ತದೆ ಭೀಷ್ಮಾರ್ಜುನದಲ್ಲಿ. ಆವಾಗ ಆದಿನಾರಾಯಣ ಅಂದ್ರೆ ಮತ್ತೆ ಅಂತ್ಯನಾರಾಯಣ ಅಂತ ಕೇಳುವುದಲ್ಲ. ಆದಿನಾರಾಯಣ ಎಂಬುದಕ್ಕೆ ವಿವರಣೆ ಕೊಟ್ಟಿದ್ದಾನೆ, ಅದಕ್ಕೆ ಕುತರ್ಕ ಅಂತ. ಹಾಗೆ ಮಾಡಿದರೆ ಪ್ರಸಂಗ ಸಾಯ್ತದೆ, ತಾಳಮದ್ದಲೆ ಸಾಯ್ತದೆ, ತಾಳಮದ್ದಲೆ ಮಾಡಿಸಿದವನು ಸಾಯ್ತಾನೆ, ಪ್ರೇಕ್ಷಕ ಹೇಗೂ ಸಾಯ್ತಾನೆ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ವಾದ ಬೇಕು ಇಲ್ಲಿ. ಆ ವಾದದಿಂದ ತತ್ವಬೋಧೆ ಸೃಷ್ಟಿಯಾಗಬೇಕು. ಇಬ್ಬರು ವಾದಿಸುತ್ತಿದ್ದಂತೆ ಅದರಲ್ಲಿ ಒಂದು ಸಿದ್ಧಾಂತ ಸೃಷ್ಟಿಯಾಯಿತು ಅಂತಂದ್ರೆ ವಾದಕ್ಕೊಂದು ಅರ್ಥ ಉಂಟು. ಅದಲ್ಲದೆ ಸುಮ್ಮನೆ ಅಂಬಡೆ ಅಂತ ಹೇಳಿದ್ರೆ ನಿಂಬಡೆ ಅಂತ ಹೇಳಿದ್ರೆ ವಾದ ಆಗುವುದಿಲ್ಲ ಅಂತ ಮಾಡಬಹುದು. ತಾಳಮದ್ದಲೆಗಳಲ್ಲಿ ಭಕ್ತಿರಸವನ್ನು ಪ್ರತಿಪಾದಿಸುವಂತಹ ಪಾತ್ರಗಳು ನಮಗೆ ಒಂದು ಉದಾಹರಣೆಗೆ ತೆಗೆದುಕೊಳ್ಳುತ್ತಿದೆ. ಒಂದು ಭೀಷ್ಮ, ವಿದುರ ಮತ್ತು ಸುಧರ್ಮ. ಈ ಮೂರು ಜನ ಕೂಡ ಕೃಷ್ಣನ ಭಕ್ತರೇ. ಇವರು ಅಪ್ರತಿಮ ಭಕ್ತರಾದರೂ ಕೂಡ ಇವರ ಭಕ್ತಿಯ ವಿಧಾನ ಬೇರೆ ಬೇರೆ. ತಾಳಮದ್ದಲೆಯಲ್ಲಿ ಇದನ್ನು ಹೇಗೆ ವಿಭಿನ್ನವಾಗಿ ತೋರಿಸಲಿಕ್ಕಾಗಲ್ಲ. ಭೀಷ್ಮ ಕೃಷ್ಣ ಹುಟ್ಟುವುದಕ್ಕಿಂತ ಮೊದಲೇ ಕೃಷ್ಣನ ಭಕ್ತ. ಕೃಷ್ಣನ ಭಕ್ತ ಎನ್ನುವ ವ್ಯಕ್ತಿತ್ವ ಒಂದಾದರೆ ಹಸ್ತಿನಾವತಿಯ ಸಂಧಿ ವಿಗ್ರಹಿ ಅನ್ನುವ ವ್ಯಕ್ತಿತ್ವ ಮತ್ತೊಂದಿದೆ. ಈಗ ಕೃಷ್ಣನ ಭಕ್ತ ಹೌದು ಅಂತಾದ್ರೆ, ಕೇವಲ ಕೃಷ್ಣನ ಭಕ್ತನೇ ಹೌದು ಅಂತಾದ್ರೆ ಅವ ಯಾಕೆ ಕೌರವ ಸೇನಾಪತಿ ಆಗಬೇಕು? ಹಾಗಾದ್ರೆ ಅಲ್ಲಿ ಅವನಿಗೆ ಕರ್ತವ್ಯ ಮುಖ್ಯ, ತಂದೆ ಒಪ್ಪಿಸಿಕೊಂಡ ಕರ್ತವ್ಯ ಮುಖ್ಯ ಎಂಬ ನೆಲೆಯಲ್ಲಿ ಕೃಷ್ಣನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದಕ್ಕೊಂದು ಅವಕಾಶ ಒದಗಿ ಬರ್ತದೆ. ಅವನು ಹೇಳ್ತಾನೆ, ಭೀಷ್ಮ ಕೃಷ್ಣನ ಹತ್ರ ನೇರವಾಗಿ ಹೇಳ್ತಾನೆ, ಸಾಕಾಗಿದೆ ನನಗೆ, ಒಂದು ಸಲ ಇದರಿಂದ ಬಿಡುಗಡೆ ಕೊಡು, ನಾನು ನಿನ್ನ ಭಕ್ತ ಆಗುವೆ ಅಂತ ಹೇಳಿದರೆ ದುಷ್ಟ ಸುಯೋಧನನೊಳಗೊಂಡಿಯೇ ನೀನು ಅಂತ ಕೃಷ್ಣ ಹೇಳಿದ್ದಾನೆ. ನೀನು ಜನ ಒಳ್ಳೆಯವಾದರೆ ನಿನ್ನ ಪಕ್ಷ ಒಳ್ಳೆಯದಿಲ್ಲ. ಕೆಲವು ಸಲ ಪಕ್ಷ ಒಳ್ಳೆಯವರು ಜನ ಕೆಟ್ಟ, ಕೆಲವು ಸಲ ಜನ ಒಳ್ಳೆಯವರು ಪಕ್ಷ ಕೆಟ್ಟದಾಗಿರ್ತದೆ. ಹಾಗೆ ಕೆಟ್ಟ ಪಕ್ಷದಲ್ಲಿರುವ ಒಳ್ಳೆಯವರು ನೀನು. ಆದ್ದರಿಂದ ಒಳ್ಳೆಯವರೆಂಬ ಕಾರಣಕ್ಕಾಗಿ ನಿನ್ನನ್ನು ಈ ವಿಭಾಗದಲ್ಲಿ ಲೌಕಿಕವಾಗಿ ಕ್ಷಮಿಸುವುದಕ್ಕೆ ಬರುವುದಿಲ್ಲ. ಪರಮಾರ್ಥದಿಂದ ನಿನಗೆ ಏನು ಬೇಕು ಅದನ್ನು ನಾನು ಗ್ರಹಿಸ್ತೇನೆ ಅಂತ ಹೇಳ್ತಾರೆ. ಅದೊಂದು ರೀತಿಯ ವ್ಯಕ್ತಿ. ವಿದುರ ಹಾಗಲ್ಲ. ಕೌರವರ ಪಕ್ಷದಲ್ಲಿ ಇದ್ರೂ ತಾನಿಲ್ಲ ಅಂತ ಬಿಟ್ಟ. ಅವನು ಸರ್ವ ಸಮರ್ಪಣಾ ಭಾವದಿಂದ ಕೃಷ್ಣನನ್ನು ಒಪ್ಪಿಕೊಂಡವ. ಅದನ್ನು ಹಾಗೆ ಚಿತ್ರಿಸುವುದಕ್ಕೆ ಬರ್ತದೆ. ಸುಧನ್ವ ಕ್ಷತ್ರಿಯನಾದವನು ಕ್ಷಾತ್ರೋಚಿತವಾದ ರೀತಿಯಲ್ಲಿ ತನ್ನ ದೇವರನ್ನು ಕಾಣುತ್ತಾನೆ. ಈಗ ದೇವರನ್ನು ಕಾಣುವುದಕ್ಕೆ ಕಣ್ಣುಗಳು ಬೇರೆ ಬೇರೆ, ದೃಷ್ಟಿ ಬೇರೆ ಬೇರೆ. ಯಾವ ದೃಷ್ಟಿಯಿಂದ ಕಣ್ಣು ಕಾಣುವುದು ನಾವು ನಂಬಿದ್ದೇವೆ. ಸುಧರ್ಮ ತನ್ನ ವೀರಾವೇಶದಿಂದ, ತನ್ನ ಸಾಮರ್ಥ್ಯದಿಂದ ಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಎಂಬ ಉದ್ದೇಶದಿಂದಲೇ ಕಂಡನು. ಆ
ಸಾರ್ಥಕ ಆಗಿದೆ. ಆದ್ದರಿಂದಲೇ ತನ್ನ ತಾಯಿ ತನ್ನನ್ನು ಹೊಡೆದದ್ದಕ್ಕೆ ಸಾರ್ಥಕ ಆಯಿತು ಅಂತ ಅವರು ಹೇಳ್ತಾನೆ. ಅಲ್ಲಿ ಯುದ್ಧವನ್ನು ಯಜ್ಞ ಅಂತ ತಿಳಿದು ಆ ಮೂಲಕ ಕೃಷ್ಣ ಸಖನಾದ ಅರ್ಜುನನನ್ನು ವಿರೋಧಿಸುತ್ತಾ ತಾನು ಯಾವುದನ್ನು ಪಡೆಯಬೇಕು ಅದನ್ನು ಪಡೆದ ಈ ಮೂರು ಪಾತ್ರಗಳನ್ನು ಬೇರೆ ಬೇರೆ ಮುಖದಿಂದ ಸಮರ್ಥಿಸಬೇಕಾಗ್ತದೆ. ತಾಳಮದ್ದಳೆಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುವಾಗ ಇರುವ ಸವಾಲುಗಳೇನು ಮತ್ತು ಸ್ತ್ರೀ ಪಾತ್ರ ಪ್ರಧಾನವಾಗಿರುವ ಪ್ರಸಂಗಗಳಲ್ಲಿ ಹೇಗೆ ಅದನ್ನು ಸಮರ್ಥವಾಗಿ ಸೊಗಸಾಗಿ ನಿರ್ವಹಿಸಬಹುದು ಮತ್ತು ಅರ್ಥಗಾರಿಕೆ ಹೇಗಿರಬೇಕು? ಯಾಕೆಂದರೆ ಈ ಬಯಲಾಟಗಳಲ್ಲಿ ಯಕ್ಷಗಾನದಲ್ಲೆಲ್ಲ ವೇಷಭೂಷಣ ಅದು ಇರ್ತದೆ, ಅದರಿಂದ ನಮಗೆ ಸ್ವಲ್ಪ ಬಂದಿತ್ತು ಅಂತ ನಾವು ಭಾವಿಸ್ಕೊಳ್ಬೇಕು. ತಾಳಮದ್ದಳೆಯಲ್ಲಿ ಅದು ಏನೂ ಇಲ್ಲದೆ ಸ್ತ್ರೀ ಪಾತ್ರ ನಿರ್ವಹಿಸುವುದು ಕಷ್ಟ ಅಂತ ಅನ್ನಿಸ್ತದೆ, ಹೇಗೆ ಅಂತ ಹೇಳಿ ಹಾಗೆ ಕಷ್ಟ ಅಂತ ನನಗೆ ಅನುಭವದಿಂದ ಗೊತ್ತುಂಟು. ಯಾಕಂದ್ರೆ ನಾನು ಸರ್ವತ್ರ ಸ್ತ್ರೀ ಪಾತ್ರದ ಅರ್ಥ ಹೇಳುವುದಿಲ್ಲ. ಅದರಲ್ಲಿ ನನಗೊಂದು ಕೀಳರಿಮೆ ಇದೆ. ನನ್ನ ಸ್ವರ ಅದು ಸ್ತ್ರೀ ಪಾತ್ರಕ್ಕೆ ಒಗ್ಗುವುದಿಲ್ಲ. ತಾಳಮದ್ದಳೆಯಲ್ಲಿ ಈ ವೇಷದಲ್ಲೇ ಹೀಗೆ ಇದ್ರು ಜನ ಒಪ್ಪುತ್ತಾರೆ ಅನ್ನೋ ಒಂದು ಪ್ರಶ್ನೆ ಬೇರೆ. ಆದರೆ ಸ್ತ್ರೀ ಪಾತ್ರವನ್ನು ಮಾಡುವಾಗ ಸ್ವಲ್ಪ ಸ್ತ್ರೀ ಸಹಜವಾದ ಸ್ವರವೂ ಬೇಕಾಗ್ತದೆ. ಭಾವನೆಗಳನ್ನು ಪ್ರಕಟಿಸಬಹುದು, ಆದರೆ ಸ್ತ್ರೀ ಸಹಜವಾದ ಸ್ವರ ಸ್ವಲ್ಪ ಮುಖ್ಯ ಅಂತ ಅನಿಸ್ತದೆ ನನಗೆ. ಅದು ಬಿಟ್ಟರೆ ಬೇರೆ ಏನು ಸವಾಲುಗಳೇನೂ ಇಲ್ಲ. ಬೇರೆ ಏನು ಸವಾಲಿಲ್ಲ. ಒಂದು ಕಾಲದಲ್ಲಿ ತಾನೇ ತಾನಾಗಿ ಬೆಳೆದು ಇದೀಗ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಈ ತುಳು ಯಕ್ಷಗಾನಗಳು ಒಂದು ಕಾಲದಲ್ಲಿ ಬಹಳ ಮೆರೆಯಿತು, ಈಗ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಲ್ಲಿ ಬಹಳ ವಿಫಲತೆಯನ್ನು ಅನುಭವಿಸ್ತಾ ಇದೆ. ಈಗಾಗಲೇ ನಾವು ಉತ್ತರ ಕೊಟ್ಟಾಗಬಹುದು. ಯಾಕಂದ್ರೆ ತುಳು ಯಕ್ಷಗಾನದವರಿಗೆ ಬೇಕಾಯಿತು, ಬಹಳ ಆಪ್ತವಾಯಿತು. ಆವಾಗ ಅದು ಸ್ವಲ್ಪ ಲಿಬರಲ್ ಆಗಿರುತ್ತೆ. ಜನ ಒಟ್ಟುತ್ತಾರೆ ಅನ್ನೋದ್ರಿಂದ ನಾವು ಸ್ವಲ್ಪ ತಪ್ಪಿದ್ದೇವೆ. ಹೌದು, ಅಂದ್ರೆ ಏನು ಕೊಟ್ಟು ನಡೀತದೆ. ಹೌದು, ಅದಕ್ಕಿಂತ ಸ್ವಲ್ಪ ಕೆಳಗಿನ ಮಟ್ಟದ ಕೊಟ್ಟರೆ ಮತ್ತೂ ಜನ ಹೆಚ್ಚಾಗ್ತದೆ. ಅದು ಹೇಗಂದ್ರೆ ಬಾಳೆಹಣ್ಣನ್ನು ತಿನ್ನಲಿಕ್ಕೆ ಕೊಡಬೇಕು, ಸ್ವಲ್ಪ ಸ್ವಲ್ಪವೇ ಸಿಕ್ಕ ಸುಲಿದು ತಿನ್ನುವುದಕ್ಕಿರುವ ಸ್ವಾದ ಬೇರೆ. ಈ ತುಳು ಪ್ರಸಂಗಗಳ ಪ್ರದರ್ಶನ ಎಲ್ಲಿಗೆ ಬೆಳೆಯಿತು ಅಂತ ಹೇಳಿದ್ರೆ, ಇಡೀ ಬಾಳೆಹಣ್ಣಿನ ಸಿಪ್ಪೆ ಪೂರ್ತಿ ಸುಲಿದು ಒರೇ ಹಣ್ಣನ್ನು ಕೊಟ್ಟರೆ ಹೇಗೆ ಎಂಬ ಸ್ಥಿತಿಗೆ ಬಂದಾಗ ಅದು ಹೇಸಿಗೆ ಆಯಿತು. ಆಗ ನನ್ನ ಹೇಸಿ ದೂರ ಬಿಟ್ಟು ನೋಡಿ, ಒಂದು ಕಾಲದಲ್ಲಿ ತುಳು ಸಿಟ್ಟಿನಿಂದಾಗಿ ಯಕ್ಷಗಾನ ಉಳಿಯಿತು. ಆ ಆಡಿಯೋ ಮತ್ತೆ ಟಿವಿ ಮಾಧ್ಯಮದ ಕ್ಷೇತ್ರದಲ್ಲಿ ಆದ ಕ್ರಾಂತಿಯ ಸಮಯದಲ್ಲಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೌದು ಅಂತ ಹೇಳ್ತೀರಾ ಅಥವಾ ಅಲ್ಲ ಅಂತ ಹೇಳ್ತೀರಾ? ಯಾವ ಮಾಧ್ಯಮ ಇರಲಿ, ಟಿವಿ ಮಾಧ್ಯಮ ಇರಲಿ, ಅಂತರ್ಜಾಲ ಇರಲಿ, ಯಕ್ಷಗಾನವನ್ನು ಈ ಕ್ಷಣಕ್ಕೂ ಯಾರಿಗೂ ಏನು ಮಾಡಲಿಕ್ಕಾಗಲ್ಲ. ಉದಾಹರಣೆಗೆ ಮುಂಬೈಯಂತಹ ಮಹಾನಗರದಲ್ಲಿ ನಾವು 25 ತಾಳಮದ್ದಳೆ ಮಾಡ್ತೇವೆ. ಒಂದು ಬೆಂಕಿ ಪೆಟ್ಟಿಗೆ ಗಾತ್ರದ ಯಂತ್ರದಲ್ಲಿ ಪ್ರಪಂಚವನ್ನು ನೋಡಲಿಕ್ಕೆ ಸಾಧ್ಯ ಇರುವ ಈ ಕಾಲದಲ್ಲಿ 4 ಗಂಟೆ 5 ಗಂಟೆ ತಾಳಮದ್ದಳೆ ನಾವು ಮಾಡ್ತೇವೆ. ಒಂದಲ್ಲ 25 ತಾಳಮದ್ದಳೆ. ಕಿಕ್ಕಿರಿದ ಜನಸಂದಣಿ, ಮಾಧ್ಯಮಗಳ ಹೊಡೆತ ಅಲ್ವೇ ಅಲ್ಲ. ಯಾಕಂದ್ರೆ ಟಿವಿ ಸೀರಿಯಲ್ ನೋಡುವ ಅದನ್ನೇ ನೋಡ್ತಾನೆ ಅಂತ ಅವನಿಗೆ ಯಕ್ಷಗಾನ ಬೇಡ. ಯಕ್ಷಗಾನ ನೋಡುವ ಮಂಗಳೂರಿನ ತಾಳಮದ್ದಳೆಗೆ ಸುಳ್ಳೆದಿಂದ ಬರ್ತಾನೆ, ಅವನಿಗೆ ಅದೇ ಬೇಕಾಗ್ತದೆ. ಆದ್ದರಿಂದ ಮಾಧ್ಯಮದ ಹೊಡೆತ ಏನೇನೂ ಇಲ್ಲ ಅಂತ ಅನಿಸ್ತದೆ. ಭವಿಷ್ಯತ್ತಿನಲ್ಲಿ ಈ ತುಳು ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ನಾವು ಏನು ಮಾಡಬಹುದು? ಒಂದು ಕಾಲಮಿತಿಗೆ ಒಳಪಡಿಸಬೇಕು. ಈಗ ಕೋಟಿ ಚೆನ್ನಯ ಪ್ರಸಂಗವನ್ನು 3 ಗಂಟೆಗೆ ನಾನು ಸಂಕ್ಷಿಪ್ತಗೊಳಿಸಿಕೊಡೋದಲ್ಲೇ ಒಳ್ಳೆಯ ಸೆಟ್, ಒಳ್ಳೆ ಕಲಾವಿದರನ್ನು ಆಯ್ದು 3 ಗಂಟೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೋಟಿ ಚೆನ್ನಯ ಅಥವಾ ದೇವಪೂಜ ಅಥವಾ ನಾಡಸಿರಿ ಅಥವಾ ನಳದ ಮಯಂತಿ ಯಾವುದೇ ಪ್ರಸಂಗ ಇರಲಿ, ವಾಲಿಮೋಕ್ಷ, ಕೃಷ್ಣ ಸಂಧಾನ 3 ಗಂಟೆಯಲ್ಲಿ ಅದನ್ನು ಮಿನಿಮೈಸ್ ಮಾಡಿದರೆ ಈಗಲೂ ಅದನ್ನು ಉಳಿಸಲಿಕ್ಕೆ ಆಗ್ತದೆ. ತುಳು ಯಕ್ಷಗಾನದ ಬಗ್ಗೆ ಜನ ರೋಸಿ ಹೋಗಿರುವುದಕ್ಕೆ ಕಾರಣ ಅಂತ ಮೊದಲೇ ಅವರನ್ನು ಮತ್ತೆ ಈ ಟ್ರ್ಯಾಕಿಗೆ ಎಳೆಯುವುದಕ್ಕೆ ಸಾಧ್ಯ ಉಂಟು. ತಮ್ಮ ಈ ಎಲ್ಲ ರೀತಿಯ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ ಸಹಕಾರ ಏನು? ಕುಟುಂಬ
ಹೆಂಡತಿಯ ಅರ್ಹತೆ ದೊಡ್ಡದು. ಮಕ್ಕಳು ಹಾಗೆ ಕೆಲವು ಸಲ ನಾವು ಮಕ್ಕಳಿಗೆ ಸಿಕ್ಕುವುದಿಲ್ಲ. ನನ್ನ ಸ್ವಂತ ಅನುಭವದಲ್ಲಿ ಹೇಳುವುದಾದರೆ, ನನ್ನ ಮಕ್ಕಳು ಸಣ್ಣವರಿದ್ದಾಗ ನಾನು ಆಟ ಬಿಟ್ಟು ಮನೆಗೆ ಬರುವಾಗ ಮಕ್ಕಳು ಶಾಲೆಗೆ ಹೋಗಿರ್ತಾರೆ. ಅವರು ಶಾಲೆಯಿಂದ ಬರುವಾಗ ನಾನು ಆಟಕ್ಕೆ ಹೋಗಿರ್ತೇನೆ. ಅಪ್ಪ ಮಕ್ಕಳಿಗೆ ಸಂಪರ್ಕ ಯಾವತ್ತೋ ಒಂದು ದಿವಸ ರಜೆ ಮಾಡಿದಾಗ ಮಾತ್ರ. ನಮ್ಮ ಜೀವನದ ಪರಿಸ್ಥಿತಿ ಹಾಗಿತ್ತು. ಈಗ ಹಾಗಿಲ್ಲ, ಇದು ವಾಹನ ವ್ಯವಸ್ಥೆಗಳಿರ್ತದೆ. ಈ ದೃಷ್ಟಿಯಲ್ಲಿ ಯಾವನಿಗೆ ಕೌಟುಂಬಿಕವಾಗಿ ಪ್ರೋತ್ಸಾಹ ಇಲ್ಲವೋ ಅವನು ಸರ್ವತ್ರ ಒಬ್ಬ ಒಳ್ಳೆಯ ಕಲಾವಿದನಾಗಿ ಬೆಳೆಯುವುದಕ್ಕೆ ಸಾಧ್ಯವೇ. ನಿಮ್ಮ ಇಷ್ಟು ವರ್ಷದ ವೃತ್ತಿ ಜೀವನದಲ್ಲಿ ನಿಮಗೆ ಈ ವೃತ್ತಿ ಜೀವನ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ನಾನು ಈ ಯಕ್ಷಗಾನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಸರಿ ಅಂತ ಹೇಳಿ ನಿಮಗೆ ಒಂದು ಭಾವ ಬಂತು, ಆ ಮೂಲಕ ಒಂದು ವೃತ್ತಿಯ ತೃಪ್ತಿಯನ್ನು ನೀವು ಅನುಭವಿಸಿದ್ದೀರಾ? ಖಂಡಿತ. ಯಾಕಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಬ್ಯಾಂಕ್ ಉದ್ಯೋಗಿ ಆಗಿರ್ತಿದ್ರೆ ನನಗೆ ದುಡ್ಡು ಬರ್ತಾ ಇತ್ತು. ಯಕ್ಷಗಾನದಲ್ಲಿ ನಾನು ದುಡ್ಡು ಸಂಪಾದನೆ ಮಾಡಲಿಲ್ಲ. ದುಡ್ಡು ಸಂಪಾದನೆ ಮಾಡಲಿಕ್ಕೆ ಕ್ಷೇತ್ರ ಇದಲ್ಲ, ಈಗ ಹೋಗಿದೆ. ಈಗ ಒಬ್ಬ ಸಾಮಾನ್ಯ ಒಬ್ಬ ಸರ್ಕಾರಿ ಅಧಿಕಾರಿಗೆ ಸಿಕ್ಕಬಹುದಾದ ಸಂಬಳ ನಮಗೂ ಸಿಗ್ತದೆ. ನಾವೆಲ್ಲ ಯಕ್ಷಗಾನಕ್ಕೆ ಪ್ರವೇಶ ಆಗುವ ಕಾಲಕ್ಕೆ ಹಾಗೆ ಇರಲಿಲ್ಲ. ಆದರೆ ಇಷ್ಟು ಅಭಿಮಾನಿಗಳನ್ನು ಸಂಪಾದಿಸುವುದಕ್ಕೆ ಬೇರೆ ಯಾವ ಕ್ಷೇತ್ರದಿಂದಲೂ ಸಾಧ್ಯ ಆಗ್ತದೆ. ಉದಾಹರಣೆಗೆ ಇತ್ತೀಚೆಗೆ ನಮ್ಮ ಚನ್ನಶೇಖರ ಅವರು ತೀರಿ ಹೋದಾಗ ಅವರ ಅಂತಿಮ ಯಾತ್ರೆ ಇದೇ ಸಿದ್ದಗಟ್ಟೆಯ ಮೂಲಕ ಹೋಯಿತು. ನಾನು ಅದಕ್ಕಿಂತ ಮೊದಲು ಒಬ್ಬ ನನ್ನ ಮಿತ್ರರಿಗೆ ಫೋನ್ ಮಾಡಿದ್ದೇನೆ. ಅವರ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಒಂದು ಸಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಬಹುದೇ ಗೊತ್ತಾಗಲ್ಲ, ಇಡೀ ಪೇಟೆ ಮುಚ್ಚಿದೆ. ಒಬ್ಬ ಸಿನಿಮಾ ಆಕ್ಟರ್ ಸತ್ರೆ ಅವನ ಶವಯಾತ್ರೆ ಹೇಗೆ ಹೋಗುವುದು ಹಾಗೆ ಚೆನ್ನಶೇಖರ ಅಂತಿಮ ಯಾತ್ರೆ ಇದೇ ಸಿದ್ದಗಟ್ಟೆ ಇರುತ್ತೆ. ಅದನ್ನು ಕಂಡಾಗ ಬಹಳ ಸಂತೋಷ ಆಗಿತ್ತು. ನಾನು ಒಬ್ಬ ಬ್ಯಾಂಕ್ ಅಧಿಕಾರಿ ಆದರೆ ಅವರ ಸತ್ರ ಯಾರು ಹೇಳ್ತಾರೆ, ಅಥವಾ ಒಬ್ಬ ದೊಡ್ಡ ಆಫೀಸರ್ ಇರ್ಬೋದು. ಆದರೆ ಒಬ್ಬ ಕಲಾವಿದನಾಗಿ ಅಷ್ಟು ಎತ್ತರಕ್ಕೆ ಬೆಳೆಯಬೇಕಿದ್ರೆ ಸಾಧನೆ ಪ್ರಶ್ನೆ ಬೇರೆ. ಅದರ ಅಷ್ಟು ಎತ್ತರಕ್ಕೆ ಬೆಳೆದಿದ್ದೇವೆ ಅಥವಾ ಬೆಳೆಯುತ್ತೇವೆ ಎಂಬ ವಿಶ್ವಾಸ ನಮಗೆ ಮೂಡಿದಾಗ ಇದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಬೊಂಬೈಯಲ್ಲಿ ಕೇಳಿ ಅಥವಾ ವಿದೇಶದಲ್ಲಿ ಕೇಳಿ, ಎಲ್ಲೇ ಕೇಳಿದ್ರು ಒಬ್ಬ ಯಕ್ಷಗಾನ ಕಲಾವಿದನ ಬಗ್ಗೆ ಕೇಳಿದ್ರೆ ಎಲ್ಲಿ ಕೇಳಿದ್ರು ಅದಕ್ಕೆ ಉತ್ತರ ಇರ್ತದೆ. ಆ ದೃಷ್ಟಿಯಲ್ಲಿ ಫೇಮ್ ಅಥವಾ ಜನರ ಅಭಿಮಾನದ ಒಂದು ಸಂಪಾದನೆ ಮಾಡಬಹುದು ಈ ಕ್ಷೇತ್ರದಲ್ಲಿ. ಆ ಮಟ್ಟಿಗೆ ನಾನು ಸಂತೃಪ್ತ. ಇದುವರೆಗೆ ನೀವು ಹಲವಾರು ಪಾತ್ರಗಳನ್ನೆಲ್ಲ ಮಾಡಿದ್ದೀರಿ. ಅದರಲ್ಲಿ ನಿಮಗೆ ಅತ್ಯಂತ ತೃಪ್ತಿ ಕೊಟ್ಟ, ಅತ್ಯಂತ ಉನ್ನತ ಮಟ್ಟದ ಹೆಸರನ್ನು ತಂದುಕೊಟ್ಟ ಪಾತ್ರ ಮುಖ್ಯವಾಗಿ ಭೀಷ್ಮ ವಿಜಯದ ಪರಶುರಾಮ, ಭೀಷ್ಮ ಪರ್ವದ ಭೀಷ್ಮ, ಸಂಧಾನದ ಕೃಷ್ಣ, ಮತ್ತೆ ನಾನೇ ಬರೆದ ವಿಷಮ ಸಮರಂಗ ಅಂದರೆ ಸಮಗ್ರ ಶ್ರೀಕೃಷ್ಣ, ಕೃಷ್ಣನ ಹುಟ್ಟಿನಿಂದ ಕೃಷ್ಣನ ಪರಂಧಾಮದವರೆಗೆ, ಅಲ್ಲಿ ಪರಂಧಾಮದ ಕೃಷ್ಣ. ಅದಕ್ಕಿಂತ ಮುಖ್ಯವಾಗಿ ಕೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರ ಮಾನಶಾಲ, ಅದರಲ್ಲಿ ವಾಲ್ಮೀಕಿಯ ಪಾತ್ರ. ಅದು ಎಲ್ಲಿವರೆಗೆ ಬೆಳೆದಿತ್ತು ಅಂತ ಹೇಳಿದ್ರೆ ನನ್ನ ಕಲ್ಪನೆಗೆ ನಿಲುಕದಿದ್ದಷ್ಟು ಬೆಳೆದಿದೆ. ನಾನು ವಾಲ್ಮೀಕಿ ಮಾಡಿದ್ದೇನೆ. ಹಿರಿಯರು ಶ್ರೇಣಿಯವರಿಗೆ ಇಲ್ಲ. ಒಂದು ಸಂದರ್ಭದಲ್ಲಿ ಸುಳ್ಯದಲ್ಲಿ ಮಾನಿಷಾದ ಪ್ರಸಂಗ ನನ್ನನ್ನು ಕರೆದಿದ್ದರು. ನನಗೆ ಅವತ್ತು ಹೋಗ್ಲಿಕ್ಕಾಗಲಿಲ್ಲ. ಶ್ರೇಣಿಯವರನ್ನು ವಾಲ್ಮೀಕಿ ಪಾತ್ರಕ್ಕೆ ಕರೆದು ಅವರ ಪಾತ್ರ ಮಾಡಿದರು. ಮಾಡಿ ಆದಮೇಲೆ ಆಟ ಮಾಡಿದ ಪ್ರಜ್ಞಾವಂತ ಪ್ರೇಕ್ಷಕರಲ್ಲಿ ಒಂದಿಬ್ಬರು ಯಾರೋ ಮಾವನಿಗಳ ವಾಲ್ಮೀಕಿ ಒಳ್ಳೆಯದಾಗಿದ್ದು, ಅದರಲ್ಲಿ ವಿಶ್ವನಾಥ ಶೆಟ್ಟಿಯ ಹಂಗೆ ಆಗಿದೆ. ಇದನ್ನು ಶೇಣಿ ಅವರು ನನ್ನ ಹತ್ರ ಕೇಳಿದರು, ನೀನು ಎಂಥದ್ದು ಮಾಡಿದ್ದಿ ಮಾರಾಯ ವಾಲ್ಮೀಕಿಯನ್ನು. ನನಗೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಡ. ನಾನು ಯಕ್ಷಗಾನದಲ್ಲಿ ಎಸ್ಟಾಬ್ಲಿಷ್ ಆಗೋದಕ್ಕೆ ಕಾರಣವಾದದ್ದು ಮಾನಿಷಾದ ವಾಲ್ಮೀಕಿ. ಮತ್ತೆ ಹಲವಾರು ಪಾತ್ರಗಳನ್ನು ವಸ್ತ್ರಾಪರದ ಶಕುನಿ ಅಥವಾ ಇಂಥ ತುಂಬ ಪಾತ್ರಗಳನ್ನು, ಹೆಚ್ಚಾಗಿ ನಾನು ನಾಯಕ ಪಾತ್ರಗಳನ್ನು, ಸೌಮ್ಯ ಪಾತ್ರಗಳನ್ನು, ಸಾತ್ವಿಕ ಪಾತ್ರಗಳನ್ನು ಮಾಡುವುದು. ಅಂಥ ಎಲ್ಲ ಪಾತ್ರಗಳು ನನಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ. ಯಾವುದೇ ಪಾತ್ರ ಕೆಟ್ಟ ಹೆಸರನ್ನು ಮಾಡಿ. ಇನ್ನು ಮುಂದೆ ಈ ಯುವ ಕಲಾವಿದರಿಗೆ ಒಬ್ಬ ಹಿರಿಯ ಕಲಾವಿದರಾಗಿ ನಿಮ್ಮ ಸಂದೇಶ
ಇಂಧನ. ಅದಿಲ್ಲದೆ ಕಲಾವಿದ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಅಧ್ಯಯನಶೀಲ ಯಾರಲ್ಲಿ ಇಲ್ಲವೋ ಅವರು ಬೆಳೆಯೋದಕ್ಕಾಗುವುದಿಲ್ಲ. ಯಕ್ಷಗಾನವನ್ನು ಉಳಿಸಿ ಅಥವಾ ಉಳಿಸುವುದರ ಜೊತೆಗೆ ಬೆಳೆಸಬೇಕಿದ್ರೆ ಅದರ ಬಗ್ಗೆ ಅಧ್ಯಯನ ಮಾಡಿ, ಯಕ್ಷಗಾನ ಎಂಬ ಹೆಸರಿನಲ್ಲಿ ಏನೇನೋ ಮಾಡಿ ಆ ಮೂಲಕ ಕಲೆಗೆ ಅತ್ಯಾಚಾರ ಮಾಡುವುದರಿಂದ, ಕಲೆಯ ಮೇಲೆ ಅತ್ಯಾಚಾರ ಮಾಡುವುದಕ್ಕಿಂತ ದಯವಿಟ್ಟು ನೀವು ಅದಕ್ಕಿಂತ ದೂರವಿರಿ. ಯಾರಿಗೆ ಅದರಲ್ಲಿ ಆಸಕ್ತಿ ಉಂಟೋ ಅಂಥವರು ಮಾತ್ರ. ಯಾಕಂದ್ರೆ ಒಂದು ಗುರುಮಠದಲ್ಲಿಯೂ ಸಹ ಗುರುವಾದವರು ಶಿಷ್ಯರನ್ನು ಪ್ರಶ್ನಿಸುವಾಗ ನಿನಗೆ ಆಸಕ್ತಿ ಇಲ್ಲದೆ ಇದ್ರೆ ದಯವಿಟ್ಟು ನೀನು ಹೋಗು, ಯಾಕಂದ್ರೆ ಬಾಕಿದವರನ್ನು ನೀನು ಹಾಳು ಮಾಡಬೇಡ. ಹಾಗಾಗಿ ಯಾರಿಗೆ ಆಸಕ್ತಿ ಇಲ್ಲೋ ಒಂದು ಸಲ ತನ್ನನ್ನು ತಾನು ಘೋಷಿಸಿಕೊಳ್ಳುವುದಕ್ಕಾಗಿ ಯಕ್ಷಗಾನದಲ್ಲಿ ಪ್ರವೇಶ ಮಾಡ್ತೇನೆ ಹೇಳಿ ಬರುವುದಾದ್ರೆ ಬೇಡ. ಅದರಲ್ಲಿ ಆಸಕ್ತಿ ಇದ್ದು ಇದು ಉಳಿಯಲಿ. ನಮ್ಮ ದೇಶದ ಒಂದು ಸಾಂಸ್ಕೃತಿಕವಾದ ಹಿನ್ನೆಲೆ, ನಮ್ಮ ದೇಶದ ಸಂಸ್ಕೃತಿ ಏನು ಅಂತ ಕಲಿಸುವ ಒಂದು ಕಲೆ ಎಂಬ ಅರ್ಥದಲ್ಲಿ ನಿಮಗೆ ನಿಜವಾದ ಆಸಕ್ತಿ ಉಂಟು ಅಂತಂದ್ರೆ ಅದಕ್ಕೆ ಸರಿಯಾದ ಗುರುಗಳು ಯಾರು, ಸರಿಯಾಗಿ ತಿಳಿದವರು ಯಾರು, ಅವರಿಂದ ವಿಧೇಯರಾಗಿ ಕಲಿತು ಅಧ್ಯಯನಶೀಲರಾಗಿ ಇದನ್ನು ಬೆಳೆಸಿ ಎನ್ನುವುದು ನನ್ನ ಉದ್ದೇಶ ಮತ್ತು ನನ್ನ ಆಶಯ. ಸರ್, ಇಷ್ಟೊತ್ತು ನಮ್ಮ ಜೊತೆ ನಮಗೆ ಸಮಯ ಕೊಟ್ಟು ಹಲವಾರು ಪ್ರಶ್ನೆಗಳಿಗೆ ಬಹಳ ನೇರವಾಗಿ ಬಹಳ ಉತ್ತಮವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ಅನಂತಾನಂದ ಕೃತಜ್ಞತೆ ಸರ್. ನನ್ನನ್ನು ಹೀಗೆ ಕರೆದು ಹೀಗೊಂದು ನನಗೆ ಅವಕಾಶ ಕೊಟ್ಟದ್ದಕ್ಕೆ ಅಥವಾ ನನ್ನ ಅಂತರಂಗದ ಅನಿಸಿಕೆಗಳನ್ನು ಹಂಚಿಕೊಳ್ಳುವುದಕ್ಕೆ ಒಂದು ಮಾಧ್ಯಮ